ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ಸೋಮವಾರ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ನಿಂದ ಹೊರಬಂದಂತಹ ಚಾಕ್ಲೇಟ್ ಹೀರೋ ಧರ್ಮ ಕೀರ್ತಿರಾಜ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳೋಣ. ಹಲೋ ಧರ್ಮ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಿ? ಸೂಪರ್, ಫಸ್ಟ್ ಕ್ಲಾಸ್. ಓಕೆ, ಹೇಗಿತ್ತು ಬಿಗ್ ಬಾಸ್? ಫ್ಯಾಂಟಾಸ್ಟಿಕ್, ಒಂದು ಅದ್ಭುತವಾದ ಜರ್ನಿ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ಐ ಥಿಂಕ್ ಒಂದು ಸೆಕೆಂಡ್ ಇನ್ನಿಂಗ್ಸು ನವಗ್ರಹ ಆದಮೇಲೆ ಐ ಥಿಂಕ್ ಒಂದು 15 ವರ್ಷದ ಒಂದು ಜರ್ನಿ ನವಗ್ರಹ. ಸೊ ಅಲ್ಲಿಂದ ಐ ಥಿಂಕ್ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅಂದರೆ ಬಿಗ್ ಬಾಸ್ ವೇದಿಕೆ ಮೇಲೂ ಹೇಳಿದ್ದೀನಿ. ಐ ಥಿಂಕ್ ಬಿಗ್ ಬಾಸಿಂದ ಬಂದಿದ್ದು ಐ ಥಿಂಕ್ ಇನ್ನೊಂದು ಜರ್ನಿನೇ ಸ್ಟಾರ್ಟ್ ಆಗೈತೆ ನನ್ನ ಲೈಫಲ್ಲಿ. ಓಕೆ, ಮನೆಯಿಂದ ಹೊರಗೆ ಬಂದಿದ ತಕ್ಷಣ ಏನು ಅನಿಸ್ತು? ಫಸ್ಟು ಆ ಲೈಟ್ಸ್ ಎಲ್ಲ ನೋಡಿ ಒಂಥರ ಕಣ್ಣು ಕುಕ್ಕೋ ಥರ ಇರುತ್ತೆ ಲೈಟ್ಸ್. ಅದರಿಂದ ಹೊರಗೆ ಬಂದಿದ ತಕ್ಷಣ ಫಸ್ಟ್ ಏನು ಒಂಥರ ಫ್ರೀಡಮ್ ಸಿಗ್ದಂಗೆ ಅನಿಸ್ತಾ, ಇಲ್ಲ ಇಷ್ಟು ಬೇಗ ಬಂದ್ಬಿಟ್ನಲ್ಲಪ್ಪ ಅಂತ ಏನಾದ್ರು ಬೇಜಾರಾಯ್ತಾ? ಇಲ್ಲ, ಖಂಡಿತ. ಅಂದರೆ ಅಲ್ಲಿದ್ದಿದ್ದು ರಿಗ್ರೆಟ್ಸ್ ಒಂಚೂರು ಇಲ್ಲ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಸಿಕ್ಕಂಥ ಒಂದು ಸಪೋರ್ಟು, ಸುದೀಪ್ ಸರಿಂದ ವೀಕೆಂಡ್ಸಲ್ಲಿ ನಂಗೆ ಸಿಕ್ಕಂಥ ಒಂದು ಸಪೋರ್ಟು, ಆಮೇಲೆ ಡೈರೆಕ್ಟು ಇಂಡೈರೆಕ್ಟಾಗಿ ನನಗೆ ತುಂಬ ಪುಷ್ ಮಾಡ್ತಿದ್ರು. ಆಮೇಲೆ ಕೆಲವು ಕ್ಲೂಸ್ಗಳು ಕೊಡ್ತಾಯಿದ್ರು ನನಗೆ. ಸೊ ಐ ಥಿಂಕ್ ಆಮೇಲೆ ಆಚೆ ಬಂದಿದ ತಕ್ಷಣ ಆಬ್ವಿಯಸ್ಲಿ ಮನಸ್ಸಿಗೆ ಒಂಚೂರು ಬೇಜಾರು ಆಗೇ ಆಗುತ್ತೆ. ಯಾಕಂದರೆ 55 ಡೇಸು ಇನ್ನೂ ಇರ್ಬೋದಿತ್ತು ಅಂತ ಎಲ್ಲೋ ಒಂದು ಕಡೆ ಒಂದು ಮನಸ್ಸಿಗೆ ಬೇಜಾರಿತ್ತು. ಆ್ಯಂಡ್ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಸ್ನ. ಯಾಕಂದರೆ ನನ್ನ ತಿಳಿದಿರೋ ಪ್ರಕಾರ ಯಾರ ಜೊತೆನೂ ನಂಗೆ ಒಂದು ಮನಸ್ತಾಪಗಳು ಇರಲಿಲ್ಲ, ಬೇಜಾರಿರಲಿಲ್ಲ. ಅವ್ರಿಗೂ ಅಷ್ಟೇ ನನ್ನ ಕಂಡ್ರೆ ಒಂದು ಪ್ರೀತಿ ವಿಶ್ವಾಸ ಎಲ್ಲರ ಜೊತೆನೂ ಚೆನ್ನಾಗಿದ್ದೆ, ಅವರು ಚೆನ್ನಾಗಿದ್ರು ನನ್ನ ಜೊತೆ. ಸೊ ಎಲ್ಲ ಒಂದು ಹೋಗೋ ಟೈಮಲ್ಲಿ ಐ ಥಿಂಕ್ ಸುಮಾರು ಜನ ಕಣ್ಣಲ್ಲಿ ನೀರು ಹಾಕಿದ್ರು. ಅದನ್ನ ನೋಡಿ ನನಗೂ ತುಂಬ ಹಾರ್ಟ್ ಟಚಿಂಗ್ ಅಂತಾನೆ ಅನಿಸ್ತು. ಬಹುಶಃ ತುಂಬ ಜನ ವೀಕ್ಷಕರಿಗೂ ಇದು ಅನುಭವ ಆಗಿದೆ ಅನ್ಸುತ್ತೆ. ಅಂದರೆ ನೀವು ಹೊರಗೆ ಬಂದಾಗ ಸಾಕಷ್ಟು ಜನ ಬೇಜಾರು ಮಾಡ್ಕೊಂಡಿದ್ರು. ಅಂದರೆ ನೀವಂದರೆ ಸಖತ್ತು ಫೇವ್ರೇಟ್ ಅವರಿಗೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಂಡ್ ಇವಾಗ ತಾನೇ ನಮ್ಮ ಆಫೀಸ್ಗೆ ಒಬ್ರು ಫ್ಯಾನ್ ಹುಡ್ಕೊಂಡ್ ಬಂದಿದ್ರು ನಿಮ್ಮನ್ನ. ಆ್ಯಕ್ಚುಲಿ ಅವ್ರು ಏನಂದರೆ ಎವ್ರಿ ಡೇ ನಿಮ್ಮ ಬಗ್ಗೆ ಪೋಸ್ಟ್ ಹಾಕೋರು. ಧರ್ಮ ಅಂದರೆ ನಂಗೆ ತುಂಬ ಇಷ್ಟ, ಎವ್ರಿ ಡೇ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಇದ್ದೇ ಇರೋದು ನಿಮ್ಮ ಬಗ್ಗೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಆಫೀಸಿಗೆ ಬಂದು ಮೀಟ್ ಮಾಡಿದ ತಕ್ಷಣ ಅವರು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ನಮ್ಮ ಮನೆಯಿಂದ ಏನೋ ಒಂದು ತಂದಿದ್ರು, ಇಂಗು ಮೆಣಸು ಅಂತ. ಅವ್ರ ಹೆಸರು ಮಂಗಳ ಅಂತ ಹೇಳಿ, ಅವರು ಅವ್ರದೇ ಒಂದು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ತಿನ್ಬಿಟ್ಟು ಹೇಳಿ ಮೆಸೇಜ್ ಮಾಡಿ ಅಂತ ಖಂಡಿತ ನಿಮ್ಮ ಚಾನಲ್ ಮುಖಾಂತರನೂ ಹೇಳ್ತಾ ಇದ್ದೀನಿ. ಅವ್ರಿಗೆ ಖಂಡಿತ ಮೆಸೇಜ್ ಮಾಡೇ ಮಾಡ್ತೀನಿ ಟೇಸ್ಟ್ ಮಾಡಿಬಿಟ್ಟು. ಆ್ಯಂಡ್ ಥ್ಯಾಂಕ್ಸ್, ನಿಮ್ಮ ಪ್ರೀತಿ ಅಭಿಮಾನ ನೀವು ತೋರಿಸ್ತಾ ಇರೋದು. ಐ ಮೀನ್ ನಾನು ಆಚೆ ಬಂದಿದ ತಕ್ಷಣ ನಮ್ಮ ತಂದೆಯವರು ಎಲಿಮಿನೇಷನ್ ನೋಡಿದಾಗ ತುಂಬ ಸ್ಟ್ರಾಂಗ್ ಪರ್ಸನ್ ನಮ್ಮ ತಂದೆಯವರು. ಸೊ ಅವ್ರ ಕಣ್ಣಲ್ಲಿ ನೀರು ಬಂತು. ಅವ್ರ ಕಣ್ಣಲ್ಲಿ ನೀರು ನೋಡಿಬಿಟ್ಟು ನನಗೂ ಒಂಥರ, ಆಮೇಲೆ ಎಲ್ಲೋ ಒಂದು ಕಡೆ ಅವ್ರಿಗೆ ಮಗ ಅನ್ನೋದು ಒಂದು ಹೆಮ್ಮೆ ನನ್ನ ಕಾಣಿಸ್ತು. ಆಮೇಲೆ ಅವ್ರು ಮಾತಾಡಿದ ರೀತಿ ನನ್ನ ಜೊತೆ. ನಾನು ಆ್ಯಕ್ಚುಲಿ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು, ನಿಮ್ಮ ತಂದೆಯವ್ರು ಏನು ಹೇಳಿದ್ರು ಅಂತ. ಯಾಕಂದರೆ ಮನೆಯೊಳಗಡೆ ಇದ್ದಾಗ ನೀವು ಒಂದು 2-3 ಸತಿ ಹೇಳ್ತೀರಿ, ಅಪ್ಪ ಅಮ್ಮ ನೋಡ್ತಿರ್ತಾರೆ, ಏನು ಅನ್ಕೊಂತಾರ ಅಂತ. ಸೊ ಅವ್ರು ಏನು ಅನ್ಕೊಂಡಿದ್ರು ಅದನ್ನೆಲ್ಲ ನೋಡಿ? ಇಲ್ಲ, ಏನೂ ಅನ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನನಗೆ ಭಯ ಆಯಿತು, ಏನು ಆಚೆ ಕಡೆ ಯಾವ ಥರ ಪೋಟ್ರೆ ಆಗ್ತಾಯಿದೆ. ಬಟ್ ನಾನು ನೋಡಿದಾಗ ಐ ಥಿಂಕ್ ಇವತ್ತು ಬೆಳಗ್ಗೆ ನೆನ್ನೆ ನೈಟು ನಾನು ನೋಡ್ತಾ ಇರೋದು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ರೆಸ್ಪಾನ್ಸ್ಗಳು ನೋಡುವಾಗ ತುಂಬ ಖುಷಿ ಆಗ್ತಾಯಿದೆ. ಜನ ಈ ಥರ ನಂಗೆ ಒಂದು ಪ್ರೀತಿ ಕೊಟ್ಟಿದ್ದಾರೆ, ಈ ಥರ ನನ್ನ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್, ಯಾರ್ಯಾರು ವೋಟ್ ಮಾಡಿದ್ದೀರಾ, ಪ್ಲಸ್ ಈ ಥರ ನನ್ನ ಮೇಲೆ ಒಂದು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ ಅಂದರೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ತಂದೆಯವರು, ನಮ್ಮ ತಾಯಿ, ನನ್ನ ಕೆಲವು ಸರಿ ಏನಾದರೂ ಒಂದು ಇನ್ಸಿಡೆಂಟ್ ಆದಾಗ ನಮ್ಮ ತಂದೆಯವ್ರು ಏನು ಅನ್ಕೊತಾರೋ ಏನಾಗುತ್ತೋ ಅಂತ ನಾನು ಅಂತಿದ್ದೆ. ಬಟ್ ಸುದೀಪ್ ಸರ್ ಅದನ್ನು ಕರೆಕ್ಟ್ ಮಾಡಿದ್ರು. ನಿಮ್ಮ ತಂದೆಯವ್ರಿಗೆ ತುಂಬ ಬುದ್ಧಿ ಇದೆ, ನಾಲೆಜ್ ಇದೆ, ಅವ್ರು ಏನು ಅನ್ಕೊತಾರೋ ಅಂತ ನೀವು ಅನ್ಕೊಂಬೇಡಿ. ಅವ್ರಿಗೆ ತುಂಬ ಚೆನ್ನಾಗಿ ಜಡ್ಜ್ ಮಾಡೋ ಕ್ಯಾರೆಕ್ಟರ್ ಇದೆ ನಮ್ಮ ತಂದೆಯವರಿಗೆ. ಬಟ್ ನಮ್ಮ ತಂದೆಯವ್ರು ನಾವು ಬಂದಿದ ತಕ್ಷಣ ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ಭಾವ, ರಿಯಾ ನಮ್ಮ ಅಕ್ಕನ ಮಗಳು, ಅವರೆಲ್ಲ ರಿಸೀವ್ ಮಾಡಿ ನೋಡಿ ತುಂಬ ಒಳ್ಳೆ ಸೆಲೆಬ್ರೇಷನ್. ನಿಜವಾಗ್ಲೂ ಒಂದು ಟಾಪ್ 5 ಇಲ್ಲ ವಿನ್ನರ್ ಲೆವೆಲಿಗೆ ಹೋಗಿದ್ದೀನಿ ಅಂತ ಒಂದು ಫೀಲಿಂಗ್ ಕೊಟ್ಟರು. ಸೊ ಐ ವೆರಿ ಹ್ಯಾಪಿ. ಆಮೇಲೆ ನಮ್ಮ ತಂದೆಯವ್ರು ಕೆಲವು ಮಾತುಗಳು ಹೇಳಿದ್ರು ನನಗೆ, ಜನರ ಮನಸ್ಸನ್ನು ಗೆದ್ದಿದೆಯಾ. ಸುಮಾರು ಜನ ಅವರಿಗೂ ಫೋನ್ ಮಾಡಿದ್ದಾರೆ, ಅಭಿಮಾನಿಗಳಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನು ಬೇಜಾರು ಮಾಡ್ಕೊಂಬೇಡಿ, ನಿಮ್ಮ ಮಗನ ವ್ಯಕ್ತಿತ್ವ ಆಚೆ ಕಡೆ ಹೆಂಗಿದೆಯೋ ಅದೇ ಥರ ಇದ್ದಾನೆ ಒಳಗಡೆ, ಅದೇ ನಮಗೆ ಖುಷಿಯಾಗಿದ್ದು. ಒಬ್ಬ ಹೀರೋ ಹಿಂಗೂ ಇರ್ಬೋದಾ, ಒಬ್ಬ ಸೆಲೆಬ್ರಿಟಿಯಾಗಿ ಒಂದು ಹೀರೋ ಆಗಿ ಹಿಂಗೂ ಇರ್ಬೋದಾ ಅನ್ನೋದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರು ಅಂತ. ಸೊ ತುಂಬ ದೊಡ್ಡ ಮಾತು, ತುಂಬ ದೊಡ್ಡ ಲೈನ್ ನನಗೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ ರೆಸ್ಪಾನ್ಸ್ ಮಾಡಿ. ಬಹುಶಃ ನೀವು ಇಷ್ಟು ಹಂಬಲ್ ಆಗಿರೋ ಹೊತ್ತಿಗೆ ಜನಗಳಿಗೆ ಅಷ್ಟು ಇಷ್ಟ ಆಗಿದ್ದು ಅನ್ಸುತ್ತೆ. ಯಾಕಂದರೆ ನೀವು ಮಾತಲ್ಲೇ ಗೊತ್ತಾಗತ್ತದು. ಇವಾಗ ನೀವು ಎದುರುಗಡೆ ಮಾತಾಡ್ತಿದ್ರೆ ನನಗೆ ಹೆಂಗಂದರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದು ನಿಮ್ಮ ಜೊತೆ ಮಾತಾಡೋ ಥರ ಫೀಲ್ ಆಗ್ತಿದೆ. ಬಿಕಾಸ್ ನೀವು ಅಲ್ಲಿ ಹೆಂಗೆ ಮಾತಾಡ್ತಿದ್ರು ಇಲ್ಲೂ ಕೂಡ ಹಾಗೆ ಮಾತಾಡ್ತಾ ಇದ್ದೀರಿ. ಆ್ಯಂಡ್ ಒಂಥರ ನಿನ್ನೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಮೋಷನಲ್ ಆಗಿಬಿಟ್ಟಿದ್ರು ನೀವು ಹೊರಗೆ ಬರ್ಬೇಕಾರೆ. ನೀವು ಮನೆಯಿಂದ ಹೊರಗೆ ಬಂದಮೇಲೆ ನಿಮ್ಗೆ ಅದೇನಾದರೂ ಒಂಥರ ರಿಗ್ರೆಟ್ಸ್ ಏನಾದರೂ ಇತ್ತಾ? ಅಂದರೆ ನಾನು ಇನ್ನೂ ಚೆನ್ನಾಗಿ ಆಟ ಆಡ್ಬೋದಿತ್ತೇನೋ, ಇಲ್ಲ ಇನ್ನು ಮನೆಯಲ್ಲಿ ತುಂಬ ದಿನ ಇರ್ಬೋದಿತ್ತೇನೋ ಅಂತ ಏನಾದರೂ ಅನಿಸುತ್ತೆ? ಖಂಡಿತ ರಿಗ್ರೆಟ್ಸ್ ಅಂತ ಇಲ್ಲ. ಯಾಕಂದರೆ ನನ್ನ ಜರ್ನಿ ಐ ಥಿಂಕ್ ಒಂದು ಫ್ಯಾಂಟಾಸ್ಟಿಕ್ ಜರ್ನಿ. ಬಿಗ್ ಬಾಸ್ ನನಗೆ ಕೊಟ್ಟಿರೋದು ಒಂದು ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಜರ್ನಿ. ಒಂದು ಎಕ್ಸ್ಪೀರಿಯನ್ಸ್ ನಾವು ಬರೀ ಟಿ ವಿನಲ್ಲಿ ಏನು ನೋಡ್ತೀವೋ, ಬಟ್ ಅಲ್ಲಿ ಹೋಗಿ ರಿಯಾಲಿಟಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ಐ ಥಿಂಕ್ ಒಂದು ಫ್ಯಾಂಟಾಸ್ಟಿಕ್ ಪ್ಲ್ಯಾಟ್ಫಾರ್ಮ್ ನನಗೆ. ರಿಗ್ರೆಟ್ಸ್ ಅಂತೂ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಎಸ್, ಆಟ
ಲಾಸ್ಟ್ 2 ವೀಕ್ಸಿಂದ ನಂದು ಇನ್ನೊಂದು ನೆಕ್ಸ್ಟ್ ಇದಕ್ಕೆ ನಾನು ಶುರು ಮಾಡಿದ್ದೆ. ಮಾತಾಗಿರ್ಬೋದು ಇಲ್ಲ ಟಾಸ್ಕ್ ಆಗಿರ್ಬೋದು, ಕೆಲವೊಂದು ಕಡೆ ಓಪನ್ ಅಪ್ ಆಗ್ತಿದೆ, ಕೆಲವೊಂದು ಕಡೆ ಇನ್ನೂ ಸಸ್ಟೈನ್ ಆಗೋದು ಒಂದಿತ್ತು ನನ್ನ ಮನಸ್ಸಲ್ಲಿತ್ತು. ಬಟ್ ಆಚೆ ಬಂದಿದ್ಕೂ ಐ ಥಿಂಕ್ ಮಿಸ್ ಮಾಡ್ಕೊತಾ ಇರೋದು ಬಿಗ್ ಬಾಸ್ ಮನೇನ. ಬಟ್ ಎಲ್ಲೊಂದು ಕಡೆ ರಿಗ್ರೆಟ್ಸ್ ಅಂತೂ ಇಲ್ಲ. ಓಕೆ, ಯೂಶಲಿ ಈ ಮಾಸ್ ಡೈಲಾಗ್ ಇರುವಂಥ ಸಿನಿಮಾಗಳು ಸಖತ್ ಹಿಟ್ ಆಗಿಬಿಡುತ್ತೆ. ಬಟ್ ಈ ಮಾಸ್ ಡೈಲಾಗ್ ಇಲ್ಲದೆ ಒಂಥರ ಕ್ಲಾಸ್ ಆ್ಯಟಿಟ್ಯೂಡ್ ಇಟ್ಕೊಂಡು ಆ ಸಿನಿಮಾ ಕೂಡ ಸಖತ್ ಹಿಟ್ ಆಗಿಬಿಡ್ತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವೇನೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ನಾನು ಬಂದು ಆಮೇಲೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದಾಗ ಅಲ್ಲಿ ಡ್ರೆಸ್ ಮಾಡಿ ರೆಡಿ ಆದಾಗ ಅಯ್ಯೋ ಸ್ವಲ್ಪ ವೆಯ್ಟ್ ಲಾಸ್ ಆಗೈತಲ್ಲ, ಇಲ್ಲ ಸ್ವಲ್ಪ ಯಾಕೋ ಡೆಲ್ಲಾಗಿ ಕಾಣ್ತಾ ಇನ್ನು ಏನಾಯಿತು ಯಾಕೆ ಅಂತ ಒಂದು ಅನಿಸ್ತಿತ್ತು. ಬಟ್ ಆಚೆ ಕಡೆ ಬಂದು ನೋಡಿದಾಗ ಸರಿ ನಾನು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಚೆನ್ನಾಗಿದ್ದೆ. ಆ್ಯಂಡ್ ವಿ ಟಿ ನೋಡಿದಾಗಂತೂ ಭಾಳ ಖುಷಿ ಆಯಿತು. ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ವಿ ಟಿ ನನ್ನ ಲೈಫಲ್ಲಿ ಅದು ಮಾಡಿರೋದು. ಆ್ಯಂಡ್ ಒಂದು ಮಾಸ್ ಆ್ಯಂಡ್ ಕ್ಲಾಸ್ ಅನ್ನೋದು ನೀವು ಹೇಳಿದ ಖುಷಿ ಆಯಿತು, ಒಳ್ಳೆ ಮಾತು ಹೇಳಿದ್ರಿ, ಒಂದು ಕ್ಲಾಸಾಗೂ ಗೆಲ್ಬೋದು ಅಂತ. ಸೊ ಆ ಕ್ಲಾಸ್ನ ಮೇಂಟೈನ್ ಮಾಡಿಕೊಂಡೆ ಬಂದು ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ಐ ಥಿಂಕ್ ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಓಕೆ, ಬಹುಶಃ ನೀವೇನಾದರೂ ಕೆಲಸ ಮಾಡಿದರೆ ಅದನ್ನು ತುಂಬ ಪ್ರೀತಿಯಿಂದ ಮಾಡ್ತೀರಿ ಅಂತ ಕಾಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಮನೆಯಿಂದ ಹೊರಗೆ ಬರಬೇಕಾದ್ರೆ ನೀವು ಮನೆಯಲ್ಲಿ ಓಡಾಡಿದ್ದು ಪ್ರತಿಯೊಂದು ಜಾಗಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀರಿ. ಜಿಮ್ಮಿಂದ ಹಿಡಿದು ದೇವ್ರ ಮನೆಯಿಂದ ಬೆಡ್ ಕೂಡ ನಮಸ್ಕಾರ ಮಾಡ್ತೀರಿ. ಸೊ ಹೇಗಿತ್ತು ಆ ಫೀಲ್ ಅಂತ? ಆ್ಯಕ್ಚುಲಿ ತುಂಬ ಲೈಕ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಆದ ತಕ್ಷಣ ಫಸ್ಟು ದೇವ್ರ ಪೂಜೆ ಮಾಡೋದು. ಚಾಮುಂಡೇಶ್ವರಿ ಅವರ ವಿಗ್ರಹನ ಇಟ್ಟಿದ್ರು. ಸೊ ಫಸ್ಟ್ ನಾನು ನಮಸ್ಕಾರ ಮಾಡಿದ್ದು, ನಾನು ಇಷ್ಟು ದಿನ ಇದ್ದಿದ್ದು ಎಲ್ಲ ನಿಮ್ಮ ಶಕ್ತಿ ಅಂತಲೇ ನಾನು ಒಂದು ನಮಸ್ಕಾರ ಮಾಡಿದ್ದು. ಆ್ಯಂಡ್ ಆಬ್ವಿಯಸ್ಲಿ ನಾನು ಬೆಡ್ ತುಂಬ ಮಿಸ್ ಮಾಡ್ಕೊಂಡು, ಫಸ್ಟ್ ಡೇಯಿಂದ ಸೆಂಟಿಮೆಂಟು. ಬೇರೆ ಬೆಡ್ ಖಾಲಿ ಆದ್ರೂ ಫುಲ್ ಬೆಡ್ ಇದ್ರೂ ನಾನು ಎಲ್ಲೂ ಹೋಗಲಿಲ್ಲ, ಅದೇ ಬೆಡ್ ಮೇಲೆ ಮಾಡ್ತೀನಿ. ನಾನು ಮತ್ತು ಮಂಜಣ್ಣ ಬೆಡ್ ಮೇಟ್ಸು. ಸೊ ನಾವಿಬ್ಬರು ಒಂದು ಸೆಂಟಿಮೆಂಟ್ ಇತ್ತು, ಆ ಬೆಡ್ಡಿಂದ ಆಚೆ ಹೋಗಲೇಬಾರ್ದು ನಾವು ಅಂತ. ಸೊ ಅಲ್ಲಿ ಹೋಗಿದ್ದೆ. ಆಮೇಲೆ ಕಿಚನಲ್ಲಿ ತುಂಬ ಮೆಮೊರೀಸ್ ಇತ್ತು ನನಗೆ. ಸೊ ಕಿಚನಲ್ಲಿ ಕುಕಿಂಗ್ ಟೈಮಲ್ಲಿ ಚಪಾತಿ. ನನಗೆ ಒಂದು ಡೌಟು, ನೀವು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಅಂದರೆ ಟಿಲ್ ಡೇಟ್ ನೀವು ಅಲ್ಲಿ ಎಷ್ಟು ದಿನ ಇದ್ರಲ್ಲ, ಎಷ್ಟು ಚಪಾತಿ ಮಾಡಿದ್ರಿ ಅಂದಾಜು? ಐ ಥಿಂಕ್ ದಿನಕ್ಕೆ ಏನಿಲ್ಲ ಅಂದ್ರೂ ಅಕಸ್ಮಾತ್ ಏನಾದರೂ ಅವತ್ತು ರೈಸ್ ಇರಲಿಲ್ಲ ಅಂದ್ರೆ 40 ಚಪಾತಿ 42 ಚಪಾತಿ ಸುಡೋದು. ಆವ್ರೇಜ್ ನಾವು 40 ಅನ್ಕೊಂಡ್ರು, 48 50 ಅನ್ಕೊಂಡ್ರು. ಎಷ್ಟು ಚಪಾತಿ ಹೇಳಿ ಇರ್ತಿರ್ಲಿಲ್ಲ. ಬಟ್ ಆಬ್ವಿಯಸ್ಲಿ ದಿನಕ್ಕೆ ಒಂದ್ಸಲ ಆದರೂ ಟ್ರೈ ಮಾಡ್ತಿದ್ವಿ, ಡಿಪೆಂಡಿಂಗ್ ಆನ್ ನಮ್ಮ ಬಜೆಟು ಮತ್ತು ಇದು ಗ್ರಾಸರೀಸ್ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಅದೊಂದು ನನ್ನೊಂದು. ಆಮೇಲೆ ಒಂದು ಮೀ ಟೈಮ್ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಒಬ್ಬರು ಗಾರ್ಡನ್ ಏರಿಯಾಗೆ ಹೋಗ್ಬೋದು, ಇಲ್ಲ ಒಬ್ಬರು ಬೇರೆ ಕಡೆ ಕೂತ್ಕೊಂಡು ಧ್ಯಾನ ಮಾಡೋಕೆ ಕೂತ್ಕೊಬೋದು. ಬಟ್ ನನಗೆ ಆ ಮೀ ಟೈಮ್ ಅನ್ನೋದು ಐ ಥಿಂಕ್ ಕಿಚನಲ್ಲಿ ನನಗೆ ತುಂಬ ಚೆನ್ನಾಗಿ ಸಿಗ್ತಾ ಇಲ್ಲ. ಎಷ್ಟೊಂದು ಜನಕ್ಕೆ ಅದೊಂಥರ ಸ್ಟ್ರೆಸ್ ಬಸ್ಟರ್ ಇರುತ್ತೆ, ಅಂದರೆ ಕುಕ್ ಮಾಡೋದು, ಸ್ಪೆಷಲಿ ಕುಕ್ ಮಾಡಿ ಅದನ್ನ ಯಾರು ಟೇಸ್ಟ್ ಮಾಡಿ ಕಾಂಪ್ಲಿಮೆಂಟ್ ಕೊಟ್ಟಾಗ ತುಂಬಾ ಖುಷಿ ಅನ್ಸುತ್ತೆ. ಅಂಡ್ ನೀವು ಮನೆಯಲ್ಲಿ ಏನಾದರೂ ಅಡುಗೆ ಮಾಡ್ತಾ ಇದ್ರಾ? ಅಂದರೆ ಯೂಶಲಿ ಇಲ್ಲಿ ಹೊರಗಡೆ ಇರಬೇಕಾದ್ರೆ ನಮ್ಮ ಮನೇಲಿ ನಾನು ಮಾಡ್ತೀನಿ. ಬಟ್ ನಾನು ಆ್ಯಕ್ಚುಲಿ ತುಂಬ ಜಾಸ್ತಿ ಮಾಡೋದು ನಾನ್ ವೆಜ್. ನನಗೆ ವೆಜ್ಜಲ್ಲಿ ಸ್ವಲ್ಪ ಕಮ್ಮಿನೇ ಬರೋದು. ಬಟ್ ಅದರಲ್ಲಿ ಸ್ವಲ್ಪ ಎಗ್ ಬುರ್ಜಿ ಅಲ್ಲಿ ಸ್ವಲ್ಪ ಆಡಿಸೋದು ಮತ್ತು ಏನಾದರೂ ಮಾಡೋದು ಮಾಡ್ತಿದ್ದೆ. ಬಟ್ ಅದೇ ಚಪಾತಿ ಅಂದರೆ ಬೈ ಡಿಫಾಲ್ಟು ಚಪಾತಿ ಹೊಸಗೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಧರ್ಮ ಅಂತಲೇ ಬಂದ್ಬಿಡ್ತಿತ್ತು. ಇಲ್ಲ ನಾನೇ ಅಲ್ಲಿ ಇದ್ಬಿಡ್ತಿದ್ದೆ. ಆ ಸೌಂಡ್ ಬರ್ತಿದ್ದಂಗೆ ಚಪಾತಿ ಹೊಸ ಸೌಂಡ್ ಬರ್ತಿದ್ದಂಗೆ ನಾನೇ ಬರ್ತಿದ್ದೆ. ಬಟ್ ನನ್ನ ಬಿಟ್ಟು ಬೇರೆಯವರು ಮಾಡ್ತಿದ್ರು, ಮಾಡ್ತಿಲ್ಲ ಅಂತ ಅಲ್ಲ. ಆ್ಯಕ್ಚುಲಿ ಮೋಕ್ಷಿತ ಅವರು ಮಾಡ್ತಿದ್ರು, ಆಮೇಲೆ ಐಶ್ವರ್ಯ ಆಗಿರ್ಬೋದು, ಶಿಶಿರ ಆಗಿರ್ಬೋದು, ಪ್ರತಿಯೊಬ್ಬರು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇರ್ತಾರೆ. ಬಟ್ ಜಾಸ್ತಿ ಅನ್ನೋದು ನಾನೇ ಇದು ಮಾಡ್ತಿದ್ದೆ. ಆದರೆ ಬಹುಶಃ ನೀವು ಅಷ್ಟು ಚಪಾತಿ ಮಾಡಿನೇ ಜನಗಳ ಮನಸ್ಸಿಗೆ ಅನ್ಸುತ್ತೆ. ಅದೊಂಥರ ಹೆಂಗಾಯ್ತು ಅಂದ್ರೆ ಮನೆಯಲ್ಲಿ ಹತ್ಕೊಂಡು ಉರಿತಾ ಇದೆ, ನೀವು ಮತ್ತೆ ಅನುಷ್ ಆರಾಮಾಗಿ ಚಪಾತಿ ತಿಂತಾ ಇದ್ದೀರಿ. ಅದು ಫ್ರೇಮಿಂಗ್ ಹೆಂಗಿತ್ತು ಅಂದರೆ ಅದು ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಫ್ರೇಮ್. ಯಾಕಂದ್ರೆ ಅದ್ರ ಮುಂಚೆನೂ ಪ್ರೀವಿಯಸ್ ಡೇನೂ ಜಗಳ ಆಗಿತ್ತು. ಸೊ ಇನ್ನೇನು ಮತ್ತೆ ಇನ್ನೂ ಶುರು ಆಯಿತು. ಬಟ್ ಊಟ ಎಲ್ಲರೂ ಮಾಡಿದ್ರು, ನಾನು ಅನುಷ ಇನ್ನೂ ಊಟ ಮಾಡ್ತಿದ್ವಿ. ಊಟ ಮಾಡಿ ಜಗದೀಶ್ ಅವ್ರ ಜೊತೆ ತಡೆಯೋಣ ಅಂತ. ಸೊ ಎಲ್ಲರೂ ಜಗಳ ಮಾಡಿ ಜಗದೀಶ್ ಅವ್ರ ಜೊತೆ ಅದು ಆಗಿದ್ದ ಸಿಚುವೇಶನ್ ಹಂಗಿತ್ತು. ಸರಿ ಇನ್ನೇನು ಒಂದು ಚಪಾತಿ ಇದೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅನ್ನೋಷ್ಟರಲ್ಲಿ ಅದು ಇಟ್ಟಿದ್ದು ಹಂಗಿತ್ತು. ಸೊ ಇಲ್ಲಿ ಜಗಳ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ನಾವಿಬ್ರು ಆರಾಮಾಗಿ ಚಪಾತಿ ತಿನ್ಕೊಂಡು ಆಮೇಲೆ ಹೋಗಿ ನೋಡೋಣ ಏನಾಗ್ತದೆ ಅಂತ. ಅದು ಗೊತ್ತಾ ನಿಮ್ಗೆ ಯಾವ ಥರ ಎಲ್ಲ ಮೀಮ್ಸ್ ಆಗಿದೆ ಅಂತ ಹೇಳಿ? ಊರ್ ಮೇಲೆ ಊರ್ ಬಿದ್ರು ನಾನು ನನ್ನ ಫ್ರೆಂಡು ಚಪಾತಿ ತಿನ್ಕೊಂಡು ಆರಾಮಾಗಿರೋದು ಅಂತ. ಹೌದು, ಆ ಥರ ಮೀಮ್ಸ್ ಎಲ್ಲ ಬಂದೈತೆ, ನೋಡಿದೆ, ಬೆಳಗ್ಗೆ ನೋಡಿದೆ. ಆ್ಯಂಡ್ ಖುಷಿ ಆಗುತ್ತೆ ಅದೆಲ್ಲ ನೋಡಿದಾಗಲೂ. ಒಂಥರ ಲೈಕ್ ಫನ್ ಫ್ಯಾಕ್ಟ್ರೂ ಇದೆ ಅದರಲ್ಲಿ. ಲೈಕ್ ಬಟ್ ಅನ್ಕೊಂಡಿರಲಿಲ್ಲ, ಲೈಕ್ ಅದೇನೋ ಚಿಕ್ಕದಾಗ ಶುರು ಆಗಿತ್ತು. ನಾವಿನ್ನೂ ಅದೇನೋ ಕ್ಲೀನ್ ಮಾಡ್ತಾ ಇದ್ವಿ. ಕ್ಲೀನ್ ಮಾಡಿ ನಾನು ಹಿಂಗೆ ಒಂದು ತಿನ್ಸಿದ್ರು ಅದೇ ರಿಜಿಸ್ಟರ್ ಆಗ್ಬಿಟ್ಟಿರೋದು. ಅದಾಗಿದ ತಕ್ಷಣ ಅಲ್ಲಿ ಹೋದ್ಮೇಲೆ ಅಲ್ಲಿ ತಡೆದಿದ್ದು ಅದೆಲ್ಲ ಅದು ಎಷ್ಟು ಬಂದೈತೋ ನನಗೆ ಗೊತ್ತಿಲ್ಲ. ಬಟ್ ಚೈತ್ರಕನ ಫಸ್ಟು ನಾನು ವಿಕ್ಕಿನೇ ತಡೆದು ಹಿಂಗೆ ಇದು ಮಾಡಿದ್ದು. ಆಮೇಲೆ ಜಗದೀಶ್ ಸರ್ ಹತ್ರ ಹೋಗಿ ಬೇಡ ಸರ್ ಬಿಡಿ ಸರ್ ಏನಕ್ಕಿದಲ್ಲ ಅಂತ ನಾನು ಕೈ ಹಿಡಿದಿದ್ದು. ಅವರು ಆ ಕೋಪದಲ್ಲಿ ಆ ಫ್ರಸ್ಟ್ರೇಷನಲ್ಲಿ ನನ್ನ ಕೈ ತೆಗೆದು ಮಾಡಿದ್ದು ಅದೆಲ್ಲ ಆಗೈತೆ. ಬಟ್ ಗೊತ್ತಿಲ್ಲ, ಅದು ವಾಸ್ತು ಅನ್ನೊಂದು. ಅಲ್ಲ ಧರ್ಮವರು ಹೊರಗೆಲ್ಲ ಅಂದ್ರೆ ಇಷ್ಟು ಪೇಷನ್ಸ್ ಇಂದ ಇರೋರು, ನೀವು ಹೊರಗೆಲ್ಲ ಈ ತರ ಗಲಾಟೆ ನೋಡಿದ್ರ? ಇಲ್ಲ ಮನೆ ಒಳಗಡೆನೆ ಅಲ್ಲೇ ನೋಡಿದ್ದ? ಅಂದ್ರೆ ನಮ್ ಸುತ್ತಮುತ್ತ ಇರೋರು ಆ ರೇಂಜ್ ಗಲಾಟೆ ಮಾಡ್ತಾ ಇರೋದು? ಇಲ್ಲ, ನೋಡಿದ್ದೀನಿ, ನೋಡಿಲ್ಲ ಅಂತ ಅಲ್ಲ. ಅವಾಗ ಎಲ್ಲೋ ಒಂದ್ ಕಡೆ ಒಂದು ಸೆಟಲ್ ಆಗಿರ್ಬೋದು.
ಬಟ್ ಇಷ್ಟು ಈ ಫ್ಯೂರಿಯಸ್ ಆಗಿ ಇಷ್ಟು ಆಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಜಗಳಗಳು ಆಗುತ್ತೆ ಅಂತ ಅಂದ್ಕೊಂಡಿಲ್ಲ. ಬಟ್ ಮುಂಚೆ ಆಬ್ವಿಯಸ್ಲಿ ಗಲಾಟೆ ಆಗಿತ್ತು. ಆಮೇಲೆ ಫಸ್ಟ್ ಗಲಾಟೆ ಆಗಿದ್ದು ನರಕ ಸ್ವರ್ಗ ಅಂತ ಇದ್ದಾಗ ಜಗದೀಶ್ ಸರು ಮಿಸ್ ಆಗಿ ನಾವೆಲ್ಲ ಏನ್ ಅನ್ಕೊಂಡ್ವಿ ಗೊತ್ತಾ, ನೀವು ಇವ್ರಿಗೆ ಮಾನಸ್ ಅವ್ರಿಗೆ ಮಾತು ಹೇಳ್ತಾರೆ, ಫುಲ್ ಟ್ರಿಗರ್ ಆಗಿದ್ದೀರಿ ಅಂಡ್ ನೆಕ್ಸ್ಟ್ ವೀಕ್ ಅಲ್ಲೆಲ್ಲ ಹಂಗೆ ಇರ್ತೀರಿ ಅಂತ ಫುಲ್ ಆ ಮೂಮೆಂಟಿಗೆ ಫುಲ್ ಟ್ರಿಗರ್ ಆಗ್ಬಿಟ್ಟಿದೆ. ಆಮೇಲೆ ಅವರು ಆ್ಯಕ್ಚುಲಿ ಜಗದೀಶ್ ಸರು ಆಮೇಲೆ ಅದಾದ್ಮೇಲೂ ಆಯ್ತು ಬಿಡಿ ಏನೋ ಅಂತ ಇದ್ರಲ್ಲಿ ಫೋನಲ್ಲಿ ಹೇಳ್ಬಾರ್ದಿತ್ತು ಅಂತಲೂ ಹೇಳಿದ್ರು. ಬಟ್ ಅದಾದಮೇಲೆ ಸಡನ್ನಾಗಿ ತುಂಬ ಟೆಂಪ್ರೇಚರ್ ಸಡನ್ನಾಗಿ ಕೂಲ್ ಡೌನ್ ಆಯಿತು. ಬಟ್ ಅದೆಲ್ಲೋ ಒಂದು ಕಡೆ ಐ ಥಿಂಕ್ ಒಂದು ಸ್ಟ್ಯಾಂಡ್ಸ್ ಅಂತ ಬಂದಾಗ, ನನಗೋಸ್ಕರ ಅಂತ ಬಂದಾಗ ಅದು ನಿಂತ್ಕೊತೀನಿ. ಇಲ್ಲ ಬೇರೆಯವ್ರಿಗೆ ಏನಾದರೂ ತೀರಾ ಎಲ್ಲಾದರೂ ಒಂದು ಇದಾಗ್ತದೆ 100% ನಿಂತ್ಕೊತೀನಿ ಅನ್ನೋ ನನಗೆ ಅದು ಒಂದು ಫೀಲಿಂಗ್ ಇತ್ತು. ಬಟ್ ಅದು ಕಾಣಿಸ್ಕೊಂತು. ಬಟ್ ಅದೇನೋ ದಿನ ಕಾಣಿಸ್ಕೊಂಡಿಲ್ಲ ಅಂದ್ರೂ ಬಟ್ ಎಲ್ಲಿ ಬೇಕು ಅಲ್ಲಿಗೆ ಒಂದು ಕಾಣಿಸ್ಕೊಂತು. ಇವಾಗ ಒಂದು ಪಕ್ಷದ ಟಾಸ್ಕ್ ಅಂತ ಬರುತ್ತೆ. ಸೊ ಅಲ್ಲಿ ಟಾಸ್ಕ್ ಇವರೆಲ್ಲ ಸೇರ್ಕೊಂಡು ಟೀಮೆಲ್ಲ ಸೇರ್ಕೊಂಡು ಒಂದು ಪಕ್ಷ ಸೇರಿಕೊಂಡು ಹೇಳಿ ಅಂತ ನನಗೆ ಒಂದು ಇದು ಮಾಡ್ತಾರೆ. ಸೊ ಅಲ್ಲಿ ನನಗೆ ಅದು ತುಂಬ ಸೌಂಡಿಂಗ್ ತುಂಬ ಕೆಡ್ದಾಯಿತು. ಯಾಕಂದರೆ ಹೇಳಿ ಅನ್ನೋದು ನನಗೆ ಅದು ಪದನೇ ಇಷ್ಟ ಆಗಲಿಲ್ಲ. ಯಾಕಂದರೆ ನಾನು ಹೇಡಿಯಾಗಿರೋಕ್ಕೆ ನನಗೆ ಇಷ್ಟನೂ ಇಲ್ಲ, ಇರೋದು ಇಲ್ಲ, ನಾನು ಇದ್ದಿದ್ದು ಅಲ್ಲ ಮನೆಯಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ನಾನು ಹೇಳಿ ಥರನೂ ಇಲ್ಲ. ಸೊ ಅಲ್ಲಿ ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡೆ. ಅದನ್ನು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು. ಭಟ್ರು ಸರ್, ಯೋಗರಾಜ್ ಭಟ್ರು ಸರ್ ಬಂದಾಗಲೂ ಹೇಳಿದ್ರು, ಸೃಜನ್ ಬಂದಾಗಲೂ ಒಂದು 250 ಲೈನು ಫುಲ್ಲು ಸ್ಟ್ರಾಂಗಾಗಿ ಹೊಡ್ಬಿಟ್ಟೆ ಅಂತ ಸೃಜನ್ ನನಗೆ ಹೇಗೆ ಇಷ್ಟ ಆಗಿದ್ದು. ಸೊ ಕೆಲವೊಂದು ಕಡೆ ಇತ್ತು. ಆಮೇಲೆ ಲಾಸ್ಟ್ ವೀಕಲ್ಲೂ ರಜತ್ ಅವರು ಸ್ವಲ್ಪ ಏನೋ ಒಂದು ಇದಾದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸುರೇಶ್ ಅವ್ರ ಜೊತೆ ಆದಾಗ ನಾನು ಈ ಕಡೆ ನಿಂತಿದ್ದೆ. ಬಟ್ ಅಲ್ಲಿ ನಾನು ಕೇಳಿದೆ, ಯಾರಿಗೆ ಹೇಳ್ತಾ ಇದ್ದಾರೆ ರಜತ್, ಸ್ವಲ್ಪ ಕ್ಲಾರಿಟಿ ಕೊಡಿ, ಈ ಥರ ಮಾತಾಡೋಕೆ ಸ್ವಲ್ಪ ಹುಷಾರು ಅಂತ. ಬಟ್ ಅವ್ರು ನಿಮಗೇನು ಹೇಳ್ತಿಲ್ಲ, ನಂದು ಅವ್ರದ್ದು ಏನೋ ಇದೇನು ಪರ್ಸ್ನಲಾಗಿ ಅದು ಇದು ಮಾಡಿದ್ರು. ಸೊ ಇತ್ತು, ಕೆಲವು ಕಡೆ ಇತ್ತು ಒಂದು. ಆಮೇಲೆ ಐ ಥಿಂಕ್ ಒಂದು ಜಗಳ ಅಂತ ಸಡನ್ನಾಗಿ ಮತ್ತೆ ಆಗಿದ್ದು ಒಂದು 1 ವೀಕ್ 2 ವೀಕ್ಸ್ ಆದಮೇಲೆ ಅನುಷ್ ಅವ್ರ ಜೊತೆ. ಅದು ಅನ್ಎಕ್ಸ್ಪೆಕ್ಟೆಡ್ ಅಂಡ್ ನಿಮಗೆ ಕೂಡ ಇಬ್ಬರಿಗೂ ಅದೊಂಥರ ಮೈಂಡ್ ತುಂಬಾ ಡಿಸ್ಟರ್ಬ್ ಮಾಡಿಬಿಡ್ತದೆ. ಅದು ಆಗಿದ್ದು ಆ್ಯಕ್ಚುಲಿ ಅದು ಇಂಟೆನ್ಷನಲಿ. ಇವಾಗ ನಾನೇನೋ ಇದು ಮಾಡಬೇಕು, ಇಲ್ಲ ಅವರೇನೋ ಒಂದು ಇದು ಮಾಡಬೇಕಂತ ಇರಲಿಲ್ಲ. ಬಟ್ ಅವ್ರ ಹೆಸರುಗಳು 1 2 3 4 ಅಂತ ಹಿಂಗೆ ಬರ್ತಾ ಇತ್ತು. ಸೊ ನನ್ನ ಮೇಲೆ ಬಂದಾಗ ತುಂಬ ನನ್ನ ಮೇಲೆ ಸ್ಟ್ರೆಸ್ ಮಾಡಿದ್ರು, ಧರ್ಮ 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 ಅಂತ. ನಾನು ಯಾಕೆ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದೆ ಅಂತ ಫಸ್ಟ್ ಕೇಳಿದೆ. ಇಲ್ಲ ನೀವು ಹಿಂಗೆ ಎಂಟರ್ಟೈನ್ಮೆಂಟ್ ಅಂತ ಎಲ್ಲೋಯ್ತು ನಿಮ್ಮ ಅಗ್ರೆಷನ್ ಎಂಟರ್ಟೈನ್ಮೆಂಟ್. ನಾನು ಹೇಳಿದೆ, ನಾನು ಯಾವಾಗ ಹೇಳಿದೆ ನಿಮಗೆ ಅಂತ. ಸೊ ಅಲ್ಲಿ ಸ್ವಲ್ಪ ಅದು ಸ್ಯಾಟರ್ಡೇ ಏನೋ ಒಂದು ಆಗಿರುತ್ತೆ, ಒಂದು ಅವಾರ್ಡ್ ಥರ ಏನೋ ಒಂದು ಇದಾಗಿರುತ್ತೆ, ಅಲ್ಲಿ ಸ್ವಲ್ಪ ಬೇಜಾರಾಗಿರ್ತೀನಿ. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಡನ್ನಾಗಿ ಬರ್ಸ್ಟ್ ಔಟ್ ಆಗಿದ್ದು ಹೊರತು ಐ ಡೋಂಟ್ ಥಿಂಕ್ ಇಟ್ ವಾಸ್ ಇಂಟೆನ್ಷನ್ಲಿ ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಇಲ್ಲ ಜಗಳ ಆಡಬೇಕಂತ ಆಡಬೇಕು. ಬಟ್ ಅವ್ರಿಗೂ ಒಂದು ಸರ್ಪ್ರೈಸ್ ಆಯಿತು. ಆಮೇಲೆ ಅವ್ರೊಂದು ಡೈಲಾಗ್ ಹೊಡೆದ್ಬಿಟ್ರು ಗ್ಯಾಪಲ್ಲಿ. ಪಕ್ಕದಲ್ಲಿ ಯಾರಾದರೂ ಇದ್ರೆ ಫುಲ್ ಜೋಶ್ ಬಂದ್ಬಿಟ್ಟು ನನ್ನ ಮೇಲೆ ಎಗರಾಡ್ತಾ ಇದ್ದು. ಪಕ್ಕದಲ್ಲಿ ನೋಡಿದ್ರೆ ಜೋಡಿ ಟಾಸ್ಕ್ ಅಷ್ಟು ಐಶ್ವರ್ಯನೇ ನನ್ನ ಜೊತೆ ಇದ್ದಿದ್ದು. ಸೊ ಅದೊಂದು ಅವ್ರಿಗೆ ಸ್ವಲ್ಪ ಟ್ರಿಗರ್ ಆಯಿತು. ಸೊ ಆಲ್ ಫನ್. ಓಕೆ, ಇವಾಗ ನೀವು ಮನೆ ಒಳಗಡೆ ಇದ್ರೆ ಹೊರಗಿನ ವಿಚಾರ ಏನು ಗೊತ್ತಾಗೋದಿಲ್ಲ. ಇವಾಗ ಮನೆಯಿಂದ ಹೊರಗೆ ಬಂದಿದ್ದೀರಿ, ಕೆಲವೊಂದು ಡೆವಲಪ್ಮೆಂಟ್ಸ್ ಆಗಿದೆ ಹೊರಗೆ. ಎಸ್ಪೆಷಲಿ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ, ಅವ್ರಿಗೆ ಏನೋ ಹೆಲ್ತ್ ಇಶ್ಯೂ ಅಂತ ಹೇಳಿ ಬೇಲ್ ಸಿಕ್ಕಿದೆ. ಈ ವಿಚಾರ ಎಲ್ಲ ತಿಳಿದಾಗ ಏನು ಅನ್ನಿಸ್ತು ನಿಮಗೆ? ಫಸ್ಟು ಅವ್ರು ಆಚೆ ಬಂದು ಬೇಲ್ ಸಿಕ್ಕಿದೆ ಅಂತ ಭಾಳ ಖುಷಿ ಆಯಿತು. ನನಗೊಂದು ಸರ್ಪ್ರೈಸ್ ಆಯಿತು. ಒಂದು 5 ನಿಮಿಷ ಡೈಜೆಸ್ಟ್ ಮಾಡೋಕ್ಕೆ ವಾವ್ ಥ್ಯಾಂಕ್ ಗಾಡ್ ಅಂತ ಒಂದು ಇದು ಬಂತು, ಒಂದು ಫೀಲಿಂಗ್ ಬಂತು. ಲೈಕ್ ಯಾಕಂದರೆ ತುಂಬ ಹತ್ರ ಇದ್ದಿದ್ದು ನನ್ನ ಜೊತೆ. ಲೈಕ್ ನವಗ್ರಹದಿಂದ ಐ ಥಿಂಕ್ ಒಂದು ಬಾಂಡಿಂಗು ತುಂಬ ಚೆನ್ನಾಗಿತ್ತು. ಬಟ್ ಯಾವಾಗ ಇನ್ಸಿಡೆಂಟ್ ಆಯಿತು ಭಾಳ ಬೇಜಾರಾಗಿತ್ತು. ಆ್ಯಂಡ್ ಆ ಟೈಮಲ್ಲೇ ನಾನು ಬಿಗ್ ಬಾಸ್ ಮನೆಗೆ ನಾನು ಕಾಲಿಟ್ಟಿದ್ದು. ಬಂದಾದ್ಮೇಲೆ ನಂಗೆ ಗೊತ್ತಾಗಿದ್ದು. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಬೆನ್ನು ಆಪರೇಷನ್ ಎಲ್ಲ ಮಾಡಬೇಕಂತ ಅದೊಂದು ಬೇಜಾರಿದೆ. ಸೊ ಆದಷ್ಟು ಬೇಗ ಅವರು ಸರಿ ಹೋಗಲಿ ಅಂತಲೇ ನಾನು ಕೇಳ್ಕೊತೀನಿ. ಓಕೆ, ಈಗ ಎಲ್ಲ ಕಡೆನೂ ಅಂದರೆ ನಿಮ್ಮದು ಎಲ್ಲಾದರೂ ಪೋಸ್ಟ್ ಎಲ್ಲ ಹಾಕಿದರೆ, ನಿಮ್ಮ ಫೋಟೋ ಎಲ್ಲ ಇತ್ತು ಅಂತಂದರೆ ಎಲ್ಲ ಕಡೆ ಒಂದು ಕಮೆಂಟು ತುಂಬ ಸದ್ದು ಮಾಡ್ತಾ ಇದೆ. ಏನು ಅಂತಂದರೆ ದರ್ಶನ್ ಫ್ಯಾನ್ಸ್ ಯಾರಿದ್ದಾರೆ ಅವರು ಒಬ್ಬರೊಬ್ಬರೇ ಮನೆಯಿಂದ ಹೊರಗೆ ಬರ್ತಿದ್ದಾರೆ ಅಂತ. ಈ ಮಾತನ್ನ ನೀವು ಒಪ್ಕೊತೀರಾ? ಯಾಕಂದರೆ ನೀವು ಮನೆಯಲ್ಲಿ ಇದ್ದು ಬಂದವರು, ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದಿರೋರು, ಈ ಮಾತನ್ನ ನೀವು ಒಪ್ಕೊತೀರಾ? ಫಸ್ಟ್ಲಿ ನಾನು ದರ್ಶನ್ ಸರ್ ಅವ್ರ ಫ್ಯಾನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಬಂದು ಸೋಷಿಯಲ್ ಮೀಡಿಯಾ ನೋಡಿದಾಗ ಭಾಳ ಖುಷಿ ಆಯಿತು. ಸೊ ಜನ ಯಾವ ಥರ ನನ್ನ ಸಪೋರ್ಟ್ ಮಾಡಿದ್ದಾರೆ, ಯಾವ ಥರ ಇಷ್ಟಪಟ್ಟಿದ್ದಾರೆ, ಅದೇ ಥರ ಐ ಥಿಂಕ್ ಅವ್ರ ಫ್ಯಾನ್ಸ್ ಆಗಿರ್ಬೋದು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಕಮೆಂಟ್ ಬಾಕ್ಸಲ್ಲೂ ನೋಡಿದಾಗ ದರ್ಶನ್ ಸರ್ ಅವ್ರ ಪ್ರತಿಯೊಬ್ಬರು ಫ್ಯಾನ್ಸು ನನಗೆ ತುಂಬ ಲೈಕ್ ಅವ್ರಿಗೆ ಯಾವ ಥರ ಒಂದು ಸಪೋರ್ಟ್ ಲೆವೆಲ್ ಸಿಗುತ್ತೋ ನನಗೆ ದರ್ಶನ್ ಸರ್ ಅವ್ರ ಹುಡುಗ ನವಗ್ರಹ ಹುಡುಗ ಅಂತ ಹೇಳ್ಬಿಟ್ಟು ತುಂಬ ನನಗೆ ಸಪೋರ್ಟ್ ಮಾಡ್ಯಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಐ ಡೋಂಟ್ ಥಿಂಕ್ ಆ ಥರ ಏನೂ ಇದಿಲ್ಲ, ಮನೆಯಿಂದ ಅವರು ಫ್ಯಾನ್ ಒಬ್ಬೊಬ್ಬರು ಆಚೆ ಬರ್ತಾರೆ ಅಂತ ಆ ಥರ ಏನು. ಯಾಕಂದರೆ ಇಟ್ ಆಲ್ ಡಿಪೆಂಡ್ಸ್, ಮತ್ತೆ ವೋಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ, ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಐ ಥಿಂಕ್ ಆ ಥರ ಏನಿಲ್ಲ. ಐ ಥಿಂಕ್ ಇಟ್ಸ್ ಆಲ್ ವೆರಿ ಜೆನ್ಯೂನ್, ವೆರಿ ಟ್ರಾನ್ಸ್ಪರೆಂಟಾಗೇ ಮಾಡ್ತಾ ಇರೋದೆಲ್ಲ. ಬಿಗ್ ಬಾಸ್ ಮನೇಲಿ ನಡೀತಾರೆ, ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಓಕೆ, ಯೂಶಲಿ ಈ ವೀಕೆಂಡಲ್ಲಿ ಸುದೀಪ್ ಸರ್ ಬಂದರೆ ಒಂದು ಹಿಂಟ್ ಕೊಡ್ತಾರೆ. ಅಂದರೆ ನಾವು ಯಾರಾದರೂ ಕಂಟೆಸ್ಟೆಂಟ್ಗಳು ವೀಕ್ ಆದಾಗ ಇಲ್ಲ ನೀವು ಹಿಂಗೆ ಮಾಡಬೇಕು ಅಂತ ಹಿಂಟ್ ಕೊಡ್ತಾರೆ. ಬಹುಶಃ ಅವ್ರು ನಿಮ್ಮೊಬ್ಬರಿಗೆ ಅನ್ಸುತ್ತೆ ತುಂಬ ಓಪನ್ ಆಗಿ ಹೇಳಿದ್ರು. ಆ್ಯಂಡ್ ಇವನ್ ಲಾಸ್ಟ್ ಸ್ಟೇಜ್ ಮೇಲೆ ಕೂಡ ಹೇಳಿದ್ರು ಅವರು
ಎಲ್ಲಿ ಹೇಗಿರ್ಬೇಕು ಹಾಗೆ ಇರಬೇಕು ಅಂತೇಳಿ. ಅದನ್ನ ಅಂದ್ರೆ ಧರ್ಮ ಏನಾದ್ರು ಅದನ್ನ ಚೇಂಜ್ ಮಾಡ್ಕೊಂತಾರ? 100% ನಾನು ಸ್ಟೇಜ್ ಮೇಲೆ ಆ್ಯಕ್ಚುಲಿ ಮಾತಾಡಿದೆ, ಬಟ್ ಅದು ಬಂದಿಲ್ಲ ಅಂತ ಕಾಣುತ್ತೆ. ಬಟ್ 100% ಸತ್ಯ. ಐ ಥಿಂಕ್ ಸುದೀಪ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಚೆ ಕಡೆ ನಾನು ನೋಡಿದ್ದು ಸುದೀಪ್ ಸರು, ನಾನು ಅವ್ರ ಕ್ಯಾಪ್ಟನ್ಸಿಯಲ್ಲಿ ಆಡಿದ್ದೀನಿ, ಕ್ರಿಕೆಟಲ್ಲಿ ಆಡಿದ್ದೀನಿ. ಸೊ ಪರ್ಸ್ನಲಾಗಿ ಒಂದು ಕನೆಕ್ಷನ್ ಇತ್ತು ನಂದು ಅವ್ರದ್ದು. ಒಂದು ವೀಕಲ್ಲಿ ಯಾವುದೋ ಒಂದು ಇದು ಅವಾರ್ಡ್ ಅಂತ ಬಂದಾಗಲೂ ಪಾಪ ಅವರು ಡಿಫೆಂಡ್ ಮಾಡಿಕೊಂಡು ಧರ್ಮಂದೇ ಒಂದು ಇಮೇಜ್ ಇದೆ, ಅವ್ರಿಗೆ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಆ್ಯಂಡ್ ನಮಗೂ ಇದನ್ನು ಕೊಡೋಕ್ಕೆ ಬೇಜಾರೆ, ಬಟ್ ಇದು ಜಸ್ಟ್ ಅ ಗೇಮ್, ಆಟ ಅಂತ ತೊಗೊಳ್ಳಿ ಅಂತ. ಸೊ ಅದೊಂದು. ಆ್ಯಂಡ್ ಪ್ರತಿ ಸಲ ನಾನು ಐ ಥಿಂಕ್ ಲಾಸ್ಟ್ 2-3 ವೀಕ್ಸಿಂದ ತುಂಬ ನನಗೆ ಡೈರೆಕ್ಟಾಗಿ ಪ್ಲಸ್ ಇಂಡೈರೆಕ್ಟಾಗಿ ತುಂಬ ಸಪೋರ್ಟ್ ಮಾಡ್ತಿದ್ರು. ಪ್ರತಿಯೊಬ್ಬರು ಸ್ಪರ್ಧಿ ಕಂಟೆಸ್ಟೆಂಟ್ಸ್ ಯಾರಿದ್ದಾರೋ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ ಅವ್ರಿಗೆ. ಈಗ ಎಲ್ಲರ ಮೇಲೂ ಪರ್ಟಿಕ್ಯುಲರಿ ನೀವು ನೋಡಿದಾಗ ಎಲ್ಲರೂ ಅವರೇ ಅಂತಲೇ ಕರೆಯೋದು, ಧರ್ಮ ಅವರೇ ಇಲ್ಲ ಎಷ್ಟು ಕ್ಲೋಸ್ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್. ಬಟ್ ನನ್ನ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಆಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಬೇಕು ಧರ್ಮ. ಸೊ ಒಂದು ಕೆಲವರು ಇನ್ನು ವಯಸ್ಸಲ್ಲಿದ್ದೀರಾ ಸ್ವಲ್ಪ, ಇವಾಗ ನಮ್ಮ ಯು ಹ್ಯಾವ್ ಟು ಪುಲ್ ಅಪ್ ಯುವರ್ ಸಾಕ್ಸ್ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಕೆಲವೊಂದು ಕಡೆ ಡಯಟ್ ಮಾಡ್ತಾರೆ, ಸಿಕ್ಕಾಬಡೆ ಡಯಟ್ ಮಾಡ್ತಾರೆ, ಮಾಡಿಬಿಡಿ ಇದು ಮಾಡಿ. ಸೊ ಈ ಥರ ಎಲ್ಲ ನೀನು ಡೈರೆಕ್ಟಾಗಿ ಒಂದು ಕ್ಲೂಸ್ ಕೊಡ್ತಿದ್ರು. ಬಟ್ ಅವ್ರಿಗೆ ಐ ಥಿಂಕ್ ಐ ಶುಡ್ ಬಿ ವೆರಿ ವೆರಿ ಥ್ಯಾಂಕ್ಫುಲ್. ಈ 55 ದಿನ ಜರ್ನಿ ನಾನು ಏನಿತ್ತು, ಐ ಥಿಂಕ್ ಹಿ ಪ್ಲೇಸ್ ಅ ವೆರಿ ಬಿಗ್ ಪಾರ್ಟ್. ಯಾಕಂದರೆ ಆ ಸ್ಯಾಟರ್ಡೇ ಸಂಡೇ ಅವ್ರು ಬಂದು ಮಾತಾಡೋದಿದೆಯಲ್ಲ, ಅದೆಲ್ಲೋ ನಮ್ಗೊಂದು ಜೋಶು, ಒಂದು ಹುಮ್ಮಸ್ ಥರ ಬರುತ್ತೆ. ಹೌದು, ಅವ್ರು ಹೇಳಿದ್ದು ಕರೆಕ್ಟು, ಹಿಂಗಿರಬೇಕು ಹಂಗಿರಬೇಕು ಅಂತ. ಆ್ಯಂಡ್ ಸ್ಟೇಜ್ ಮೇಲೆ ಅವ್ರು ಹೇಳಿದ ಕೆಲವೊಂದು ಮಾತುಗಳು ಎಲ್ಲಿ ಹೆಂಗಿರಬೇಕು, ಯಾವ ಥರ ಇರಬೇಕು ಅನ್ನೋದು ಐ ಥಿಂಕ್ ಅಂಡರ್ಲೈನ್ಡ್ ವರ್ಡ್ ಅದು. ಯಾಕಂದರೆ ಅದು ಭಾಳ ಮುಖ್ಯ ಈ ಸಮಾಜದಲ್ಲಿ. ಒಂದು ಬದುಕಬೇಕಂದ್ರೆ ಯಾವ ಥರ ಎಲ್ಲೆಲ್ಲಿ ಹೆಂಗೆ ಇರಬೇಕು ಅನ್ನೋದು ತುಂಬ ಮುಖ್ಯ. ಅದೇ ಥರ ಅವ್ರು ಹೇಳಿದ್ದನ್ನು ಪಾಲಿಸ್ಕೊಂಡು ಹೋಗ್ತೀನಿ ಖಂಡಿತ. ಓಕೆ, ನೀವು ಮನೆಯಿಂದ ಹೊರಗೆ ಬರಬೇಕಾದ್ರೆ ರಜತ್ ಅವ್ರು ಒಂದು ಮಾತು ಹೇಳ್ತಾರೆ, ಮಾರ್ಕೆಟಲ್ಲಿ ಒಳ್ಳೆ ಹೆಸರಿದೆ ಹೋಗು ನಿನಗೆ ಅಂತ ಹೇಳ್ಬಿಟ್ಟು. ಸೊ ಹೊರಗೆ ಬಂದಮೇಲೆ ನಿಮ್ಗೆ ಅದ್ರ ಅನುಭವ ಆಗಿದೆ? ರಜತ್ ಅವ್ರದ್ದು ಆ್ಯಕ್ಚುಲಿ ಇಮೋಷ್ನಲ್ ಆಗಿದ್ದಾಗ ಒಂದು ಒಳ್ಳೆ ಡೈಲಾಗ್ ಹೊಡಿತಾರೆ. ಅದು ಆ್ಯಕ್ಚುಲಿ ಒಳಗೇ ಒಂಥರ ಒಂದು ಸ್ವೀಟ್, ಒಂದು ನಗು ಥರನೇ ಬರುತ್ತೆ. ಸೊ ಅವ್ರೊಂದು ಲೈನ್ ಹೇಳ್ತಾರೆ, ಅಲ್ಲ ಗುರು ನೀನು ಇದ್ದು ಒಬ್ಬನೇ ಒಳ್ಳೆಯವನಲ್ಲಿ ನೀನು ಹೋಗ್ಬಿಡ್ತಿದ್ಯಾ ಗುರು ಅಂತ ಒಂದು ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಪ್ರತಿಯೊಬ್ಬರೂ ಅವ್ರು ಇರೋರಲ್ಲ, ಅದೇ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀನ್ಸ್, ತುಂಬ ಒಳ್ಳೆಯವರು. ಅದೇನಂತ ಟಾಸ್ಕ್ ಅಂತ ಬಂದಾಗ ಇಲ್ಲ ನಾಮಿನೇಷನ್ ಅಂತ ಬಂದಾಗ ವಿ ಹ್ಯಾವ್ ಟು ಬಿ ಆರ್ ಇದು. ಬಟ್ ಐ ಡೋಂಟ್ ಥಿಂಕ್ ಯಾರು ಕೆಟ್ಟವರು ಮತ್ತು ಇದಂತೂ ಯಾರೂ ಇಲ್ಲ. ಬಟ್ ರಜತ್ ಹೇಳಿದ ರೀತಿ ತುಂಬ ನನಗೆ ಇಷ್ಟ ಆಯಿತು. ಅವ್ರು ಹೇಳಿದ್ದು ಒಂಥರ ಅದು ತುಂಬ ಪ್ರೀತಿಯಿಂದ ಹೇಳಿದ್ರು. ಆ್ಯಂಡ್ ನೆಕ್ಸ್ಟ್ ಅವ್ರು ಹೇಳಿದ್ದು ಏನದು ಮಾರ್ಕೆಟ್ ಹೆಸರಿದೆ ಅಂತ ಹೇಳಿದ್ರು. ಅದು ಯಾವುದೋ ಒಂದು ಡಿಸ್ಕಷನಲ್ಲಿ ನಾವೇನೋ ಮಾತಾಡ್ತಿದ್ವಿ. ಸೊ ಅದೇನೋ ಬಿದ್ದು ನಕ್ಕಿ ಮಾತಾಡ್ತಿದ್ವಿ. ಒಂದು ಇದು ಬರುತ್ತೆ, ಬಿಡ್ಡಿಂಗ್ ವಿಷಯ ಬರುತ್ತೆ. ಸೊ ಅದೇನೋ ಒಂದು ಇದು ಬಂದಾಗ ಅಯ್ಯೋ ಬಿಡುಗರು ಏನೆಲ್ಲ ಮಾರ್ಕೆಟ್ ಇಲ್ಲ ಅಂದ್ರೆ ಮರ್ಯಾದೆ ಇದೆಲ್ಲ ಅದು ಸಾಕು ಅಂತ ಏನೋ ಒಂದು ಹೇಳ್ತೀನಿ. ಸೊ ಅದಕ್ಕೆ ಅವರು ಬಿದ್ದು ನಗ್ತಾರೆ. ಆ್ಯಂಡ್ ಈ ವಿಷಯದಲ್ಲಿ ಅವ್ರು ಹೇಳಿದ್ದು ಬಿಡುಗರು ಮಾರ್ಕೆಟ್ ಇದೆ ಅಂತ ಒಂದಿದೆ ಅಂತ. ಸೊ ನೈಸ್, ಇಟ್ ವಾಸ್ ಎಲ್ಲ ಒಂಥರ ಒಂದು ಇಮೋಷನಲ್ ಪ್ಲಸ್ ಹೋಗೋ ಟೈಮಲ್ಲಿ ರಜತ್ ಕ್ರ್ಯಾಕ್ ಮಾಡಿದ್ದು ಒಂದು 2 ಜೋಕು ತುಂಬ ಚೆನ್ನಾಗಿತ್ತು. ಮನೆಯಲ್ಲಿ ನೀವು ತುಂಬ ಇಮೋಷ್ನಲ್ ಆಗಿದ್ದು 2 ಮೂಮೆಂಟ್ ಜನಗಳಿಗೆ ಯಾವಾಗಲೂ ನೆನಪಿರುತ್ತೆ ಅಂತಂದರೆ, ಒಂದು ಅನುಷ್ ಅವ್ರು ಹೋದಾಗ, ಇನ್ನೊಂದು ನಿಮಗೆ ನಾಲಾಯಕ್ ಅನ್ನೋದು ಒಂದು ಟೈಟಲ್ ಕೊಟ್ಬಿಡ್ತಾರೆ. ಬಹುಶಃ ನೀವಲ್ಲದೆ ಆ ಜಾಗದಲ್ಲಿ ಬೇರೆ ಯಾರಿದ್ರೂ ಅಷ್ಟೇ ಫೀಲ್ ಆಗಿರೋದು ಬಹುಶಃ. ಆ್ಯಂಡ್ ನೀವು ಮೊದಲೇ ಮೃದು ಸ್ವಭಾವದವ್ರು ಇರೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಹರ್ಟ್ ಆಯಿತು ಅನ್ಸುತ್ತೆ ಅದು. ಹೌದು, ಐ ಥಿಂಕ್ ಒಂದು 3-4 ಇನ್ಸ್ಟೆನ್ಸ್ ಆಯಿತು ಆ ಥರ. ಒಂದು ನಮ್ಮ ತಂದೆಯವ್ರದ್ದು ಒಂದು ವಾಯ್ಸ್ ಕೇಳಿಸಿದಾಗ, ಅವ್ರ ಮನೆಯಿಂದ ಪತ್ರ ಬಂದಾಗ ನಮ್ಮ ತಂದೆಯವ್ರು ಬ್ಯೂಟಿಫುಲ್. ಆಮೇಲೆ ಅವ್ರು ಕೇಳಿಸಿದ್ದು ಆ ಬಿಗ್ ಬಾಸ್ ಮನೆಯಲ್ಲಿ ಸರೌಂಡಲ್ಲಿ ಕೇಳಿಸ್ಕೊಳೋದಕ್ಕೆ ತುಂಬ ಒಂಥರ ನಾಡ್ತಾ ಇತ್ತು ಅವ್ರು ಒಂದೊಂದು ವರ್ಡನ್ನು. ಬಟ್ ಅದು ಟಾಸ್ಕ್ ಇತ್ತು, ನಾವೆಲ್ಲೂ ರಿಯಾಕ್ಟ್ ಮಾಡಬಾರ್ದು, ನಗಬಾರ್ದು ಅಂತ. ಆಮೇಲೆ ನಮ್ಮ ಅಕ್ಕನ ಮಗಳು ಒಂದು ಇದು ಕಳಿಸಿರ್ತಾಳೆ, ದೊಡ್ಡ ಮಾಮ ಅಂತ ಒಂದು ಲೆಟರ್ ಅಂತ ಕಳಿಸಿರ್ತಾರೆ. ಅದನ್ನ ನೋಡ್ಬಿಟ್ಟು ಒಂದು ಫೌಲ್ ಆಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಅವಳದು ನೋಡಲೇಬೇಕು, ನೋಡ್ಬಿಟ್ಟಿದ್ದೀನಿ, ಇಲ್ಲ ಸ್ಮೈಲ್ ಮಾಡಿಬಿಟ್ಟಿದ್ದೀನಿ, ಅದೊಂದು. ಸೊ ಅಲ್ಲೂ ಒಂದು ಇದಾಯಿತು. ಆ್ಯಂಡ್ ಐ ಥಿಂಕ್ ನೀವು ಹೇಳ್ದಂಗೆ ಅದು ಬಂದಿದ್ದು ಆ ನಾಲಾಯಕ್ ಅಂತ ಒಂದು ಅವಾರ್ಡ್ ಇದು ಬಂದಿದ್ದು. ಬಟ್ ಎಲ್ರಿಗೂ ಅದು ಒಂದೊಂದು ಬೇರೆ ಬೇರೆ ಥರದ ಒಂದು ಅವಾರ್ಡ್ ಬಂತು. ಬಟ್ ನಾನು ಅಲ್ಲಿ ಜಸ್ಟಿಫೈ ಮಾಡಿದ್ದು ಆ ಅವಾರ್ಡು ಈ ಮನೆಯಲ್ಲಿ ಯಾರಿಗೂ ಸಿಗ್ತಾ ಇಲ್ಲ. ಐ ಮೀನ್ ನೋಬಡಿ ಡಿಸರ್ವ್ಸ್ ದ್ಯಾಟ್ ಅಂತ. ಬಟ್ ಅಗೇನ್ ಸುದೀಪ್ ಸರ್ ಹೇಳಿದ್ರು ಮೋಸ್ಟ್ ಫಾರ್ಮ್ ಆಫ್ ಅ ಗೇಮ್ ಅಂತ. ಬಟ್ ಒಂದು ಇಮೋಷ್ನಲ್ ಫ್ಯಾಕ್ಟರ್ ಆಬ್ವಿಯಸ್ಲಿ ಮನುಷ್ಯ ಅಂದಮೇಲೆ ಅದು ತುಂಬ ಹಾರ್ಡ್ ವರ್ಡ್ ಅದು. ಸೊ ಅದನ್ನು ಬಂದಾಗ ಇಲ್ಲ ಒಂದು ಅಂದ್ಕೊಂಡೆ, ಅಯ್ಯೋ ನಮ್ಮ ತಂದೆಯವ್ರು ನೋಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ನಪ್ಪ ಹಿಂಗೆ ಇದಾಗ್ಬಿಡ್ತೀನಿ ಅಂತ. ಬಟ್ ಆಚೆ ಬಂದಮೇಲೆ ಗೊತ್ತಾಯಿತು ಅದು ಆ್ಯಕ್ಚುಲಿ ಅದು ಕೊಟ್ಟಿದ್ದು. ಬಟ್ ಜನ ವಾಪಸ್ ನನಗೆ ಆ ಮೀಮ್ಸ್ ನೋಡಿದಾಗ, ಇಲ್ಲ ಪೋಸ್ಟ್ಗಳು ನೋಡಿದಾಗ, ಟ್ರೋಲ್ಸ್ಗಳು ನೋಡಿದಾಗ ಆ್ಯಕ್ಚುಲಿ ಅದು ಆಪೋಸಿಟ್ ಆಗೈತೆ. ನಾಲಾಯಕ್ ಅಂತ ನಾಯಕ ಅಂತಾನೆ ಹಾಕಿದ್ದಾರೆ. ಹೆಂಗಂದ್ರೆ ಇಲ್ಲಿ ಫ್ಯಾನ್ಸ್ ಎಲ್ರು ಆ ನಾಲಾಯಕಲ್ಲಿ ಲಾ ಒಂದು ತೆಗೆದು ನಿಮ್ಮನ್ನ ನಾಯಕ್ ಮಾಡ್ಕೊಂಡ್ಬಿಟ್ರು ಅವರು. ಅಷ್ಟು ನಿಮ್ಮನ್ನ ಏನು ಅವ್ರು ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಲೈಕ್ ಪ್ರತಿಯೊಬ್ಬರು ಅದನ್ನ ಚೇಂಜ್ ಇದು ಮಾಡಿದ್ದಾರೆ. ಆ ಪರ್ಸೆಪ್ಷನ್ ಅದು ಬರೀ ಬಿಗ್ ಬಾಸ್ ಮನೆಗೆ ಅದೊಂದು ಸ್ಮಾಲ್ ಒಂದು ಅವಾರ್ಡ್, ಒಂದು ಚಟುವಟಿಕೆ ಥರ ಒಂದು ಇದ್ದಿದ್ದು ಅಷ್ಟೇ ಹೊರತು ಇಟ್ಸ್ ನಾಟ್ ಲೈಕ್ ಪರ್ಸ್ನಲಾಗೆ ಅದು ನನಗಿಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು.
ಆ್ಯಂಡ್ ಅದ್ರದ್ದು ಅವತ್ತು ಒಂದಿನ ಅಷ್ಟೇ, ಒಂದಿನ ಅದಾಗಿದ್ದು ಬೇಜಾರಾಯಿತು. ಆಮೇಲೆ ನೆಕ್ಸ್ಟ್ ಜೋಡಿ ಟಾಸ್ಕ್ ಅಂತ ಬಂತು. ಐಶ್ವರ್ಯ ಅವ್ರದ್ದು ನಾನು ಒಂದು ಹಿಂಗೆ ಕುಗ್ಗಿದ್ರು ಅನ್ನೋ ಐಶ್ವರ್ಯ ಅವ್ರದ್ದು ಎನರ್ಜಿ ತುಂಬ ಒಂದು ಬಬ್ಲಿ ಎನರ್ಜಿ ಇದೆ ಅವ್ರದ್ದು. ಸೊ ಸಡನ್ನಾಗಿ ಆ ಜೋಡಿ ಟಾಸ್ಕಲ್ಲಿ ಅವ್ರು ನನ್ನ ಫುಲ್ಲು ಎಲಿವೇಟ್ ಮಾಡಿದ್ರು. ಒಂದು ಇಂಟರ್ವ್ಯೂಸ್ ಮಾಡೋ ಥರ ಡ್ಯಾನ್ಸ್ ಆಗಿರ್ಬೋದು, ರಾರಕಮ್ಮ ಡ್ಯಾನ್ಸ್ ಆಡಿದ್ವಿ. ಆ್ಯಂಡ್ ಸುಮಾರು ಇದರಲ್ಲಿ ಅವ್ರು ನನ್ನ ಪೆಪ್ಪಪ್ ಮಾಡಿದ್ರು. ಸೊ ಆ ವೀಕ್ ತುಂಬ ಚೆನ್ನಾಗೋಯ್ತು. ಆ್ಯಂಡ್ ಅದಾಗ್ತಿದ್ದಂಗೆ ಐ ಥಿಂಕ್ ನೆಕ್ಸ್ಟ್ ವೀಕು ಅನುಷಾ ಅವರು ನಾಮಿನೇಟ್ ಆಗಿರ್ತಾರೆ, ನೇರವಾಗಿ ನಾಮಿನೇಟ್ ಆಗಿರ್ತಾರೆ. ಬಟ್ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಆ ಟಾಸ್ಕ್ ವಿಷಯ ಬಂದಾಗ 3 hours ಅದ್ಯಾವುದೋ ಒಂದು ಟಾಸ್ಕ್ ಬ್ಲಾಕ್ ಕಾಲಲ್ಲಿ ಇಟ್ಕೊಂಡು 3 hours. ಸೊ ನಾಟ್ ಅ ಜೋಕ್. ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಾಗ, ಗಡಿಯಾರ ಟಾಸ್ಕ್ ಆಡುವಾಗ ಆ್ಯಕ್ಚುಲಿ ಬಿದ್ದು ಬೆನ್ನೆಲ್ಲ ಹಿಟ್ ಮಾಡ್ಕೊಂಡಿದ್ರು. ಬಟ್ ಆದ್ರೂ ಆಡಿ ಎಲ್ಲರ ಮನಸ್ಸನ್ನು ಗೆದ್ದಿರ ಇದು ಟಾಸ್ಕೆಲ್ಲ. ಬಟ್ ಆ ವೀಕ್ ಅಲ್ಲಿ ಹೋಗಿದ್ದು 100% ಒಂದು ಫ್ರೆಂಡು, ಒಂದು ನಾವು ಇಂಡಸ್ಟ್ರಿನಲ್ಲಿ ಕೆಲವು ಸಿನಿಮಾಗಳು ಜೊತೆಗೆ ಮಾಡಿದ್ವಿ, 3 ಸಿನಿಮಾ ಜೊತೆಗೆ ಮಾಡಿದ್ವಿ, 2 ರಿಲೀಸಿಗೆ ರೆಡಿ ಇದೆ. ಸೊ ಆಬ್ವಿಯಸ್ಲಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತ ಇತ್ತು. ಲೈಕ್ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಆಲ್ಮೋಸ್ಟ್ 1 year ನಾವು ಟಚ್ಚಲ್ಲೇ ಇರಲಿಲ್ಲ. ಸೊ ಅವ್ರ ಶೂಟಿಂಗಲ್ಲಿ ಬಿಸಿ ಇದ್ದರು, ನನ್ನ ಇದರಲ್ಲಿ ಬಿಸಿ ಇದೆ. ಬರೀ ಬ್ಯಾಂಗ್ಳೂರಿನ ಶೂಟಿಂಗ್ ಟೈಮಲ್ಲಿ ಮಾತ್ರ ಸಿಗ್ತಿದ್ವಿ, ಇಲ್ಲ ಡಬ್ಬಿಂಗ್ ಟೈಮಲ್ಲೆಲ್ಲೋ ಸಿಗ್ತಿದ್ವಿ ಅಷ್ಟೇ ಹೊರತು ಐ ಥಿಂಕ್ ಪರ್ಸ್ನಲಿ ಎಲ್ಲೂ ಮೀಟೇ ಮಾಡಿಲ್ಲ. ಸೊ ಅದೆಲ್ಲೋ ಒಂದು ಕಡೆ ಮತ್ತೆ ಒಂದು ವೇದಿಕೆ ಸಿಕ್ತು, ಒಂದು ಫ್ರೆಂಡ್ಶಿಪ್, ಒಂದು ಬಾಂಡಿಂಗು ಅಂತ. ಆಮೇಲೆ ಒಂದು ರೋಸ್ ಕೊಟ್ಟಿರ್ತೀನಿ ಅವ್ರಿಗೆ. ಸೊ ಅವ್ರಿಗೆ ಒಂದು ಕ್ಲಾರಿಟಿ, ಒಂದು ಇದು ಲೈಕ್ ಜನ ಏನು ಅನ್ಕೊತಾ ಇರ್ತಾರೋ, ಸೊ ಒಂದು ರೋಸ್ ನಿಮಗೆ ಕೊಡ್ತೀನಿ. ಲೈಕ್ ಈ ಥರ ಫ್ರೆಂಡ್ಶಿಪ್ಗೆ ಒಂದು ಬಾಂಡಿಂಗ್, ಫ್ರೆಂಡ್ಶಿಪ್ ಬಾಂಡಿಂಗು ಒಂದು ಎಕ್ಸಾಂಪಲ್ ನಾವು ಸೆಟ್ ಮಾಡ್ಬೋದು ಅಂತ. ಸೊ ಅವ್ರು ಹೋದಾಗ ಆಬ್ವಿಯಸ್ಲಿ ಒಂದು ಇನ್ನೂ ಡಿಸರ್ವಿಂಗ್ ಇದ್ರು ಅಂತ ನಂಗೆ ಅನಿಸ್ತು. ನೀವು ಹೇಳ್ತಾ ಇದ್ದೀರಿ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ, ಬಟ್ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಯ್ತು, ಸಿಕ್ಕಾಪಟ್ಟೆ ವೈರಲ್ ಆಯ್ತು, ಇವರಿಬ್ರು ಲವರ್ಸ್ ಅಂತ ಹೇಳ್ಬಿಟ್ಟು. ಅದು ಮನೆ ಒಳಗಡೆನೂ ಸ್ವಲ್ಪ ಡಿಸ್ಕಷನ್ ಆಯ್ತು ಅನ್ಸುತ್ತೆ. ಅಂದ್ರೆ ಅವಾಗ ಇವಾಗ ಯಾರಾದ್ರೂ ಒಬ್ರು ಅದನ್ನ ಮಾತಾಡ್ತಾರೆ. ಅದು ಆಕ್ಚುಲಿ ಪಾಪ ಎಲ್ರದ್ದು ಸ್ಪೋರ್ಟಿವ್ ವೇನಲ್ಲಿ ತುಂಬಾ ರೇಗಿಸ್ತಾ ಇದ್ರು ನಾವಿಬ್ರನ್ನ. ಆಮೇಲೆ ನಾವು ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೊಂಡ್ವಿ. ಲೈಕ್ ಎಲ್ಲೂ ನಾವು ಏನು ಹಿಂಗೆಲ್ಲ ಮಾತಾಡ್ತೀರಾ, ಏನು ಹಿಂಗೆ ರೇಗಿಸ್ತಾ ಇರ, ಇದು ಇಸ್ ಆಲ್ ನೈಸ್ ಮೂಮೆಂಟ್. ಆ ಮೂಮೆಂಟ್ ಎನ್ಲೈಟ್ ಆಗೋಕ್ಕೆ ಆ ಮೂಮೆಂಟು ಇದಾಗಿತ್ತು. ಅಂದರೆ ಅದರಲ್ಲೂ ನಾವು ಯಾವುದೂ ಫೇಕಾಗಿ ಏನು ಮಾಡಿಲ್ಲ, ನ್ಯಾಚುರಲಾಗೆ ನಾವು ಹೊರಗಡೆ ಹೆಂಗಿರ್ತಿದ್ವು, ಶೂಟಿಂಗ್ ಸೆಟ್ಟಲ್ಲಿ ಹೆಂಗಿರ್ತಿದ್ವು ಅದೇ ಥರ ನಾವು ಬಿಗ್ ಬಾಸ್ ಮನೆಯೆಲ್ಲ ಖುಷಿಯಾಗಿ ಎಲ್ಲ ಲವಿಕೆಯಿಂದ ಮಾತಾಡಿಕೊಂಡು ಎಲ್ಲ ರೇಗಿಸ್ಕೊಂಡು, ನಾನು ಏನಾದರೂ ಚಪಾತಿ ಲಟಿನ್ಗೆ ತೊಗೊಂಡು ಬಂದು ಹೊಡಿತಾ ಇರೋದು. ಸೊ ಇದೆಲ್ಲ ಮಾಡಿದ್ದು ಇಮೋಷ್ನಲ್ ಸಪೋರ್ಟ್. ಪ್ರತಿಯೊಬ್ಬರೂ ಮನೆಯಲ್ಲ ಐ ಥಿಂಕ್ ಒಂದು ಇಮೋಷ್ನಲ್ ಫ್ಯಾಕ್ಟರ್, ಒಂದು ಸಪೋರ್ಟ್ ಬೇಕೇ ಬೇಕು ನನಗನ್ಸಿರೋ ಪ್ರಕಾರ. ಯಾಕಂದರೆ ಇಲ್ಲಿ ಫ್ಯಾಮಿಲಿ ಬಿಟ್ಟಿರ್ತೀವಿ, ಐ ಮೀನ್ ಎಲ್ಲ ಫ್ರೆಂಡ್ಸ್ನ ಬಿಟ್ಟು ತಗೊಂಡ್ರೆ ನಾವೇ ಒಂದು 20-25 ಜನ ಭೇಟಿ ಆಗ್ತೀವಿ. ಅಲ್ಲಿರುವಾಗ ಬರೀ ಒಂದು 15 ಜನ ಇರ್ತೀರಿ, ನೀವೇ ಕ್ಲೋಸ್ ಆಗಬೇಕಿರುತ್ತೆ. ಸೊ ಅದು ನೋಡಿದಾಗ ಐ ಥಿಂಕ್ ಪ್ರತಿಯೊಬ್ಬರ ಜೊತೆನೂ ಒಂದು ಬಾಂಡಿಂಗ್ ಅಂತ ಒಂದು ಇವಾಗ ಒಂದು ಇದ್ದೇ ಇರುತ್ತೆ ಎಲ್ಲರಿಗೂ. ಅವ್ರವ್ರ ಕಂಫರ್ಟ್ ಝೋನಲ್ಲಿ ಒಂದು ಬಾಂಡಿಂಗ್ ಇದ್ದೇ ಇರುತ್ತೆ. ಅಂದರೆ ಗ್ರೂಪ್ಸ್ ಅಂತ ಅಲ್ಲ, ಬಟ್ ಒಂದು ಬಾಂಡಿಂಗ್ ಏನಾದರೂ ಒಂದು ಪರ್ಸನಲಾಗಿ ಶೇರ್ ಮಾಡಬೇಕಂದ್ರೆ, ನಾನು ಅನುಷಾ ಸುಮಾರು ಸತಿ ವಾಕ್ ಮಾಡುವಾಗ ಪರ್ಸ್ನಲ್ ಇದೆಲ್ಲ ಲೈಕ್ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ನೆಕ್ಸ್ಟ್ ಇಲ್ಲಿಂದ ನನ್ನ ಜರ್ನಿ ಯಾವ ಥರ ಇರಬೇಕಂತ ಮಾತಾಡ್ತಿದ್ವಿ. ಐ ಥಿಂಕ್ ಅದು ಒಂದು ಬಾಂಡಿಂಗ್ ಥರ ಇತ್ತು. ಸೊ ಅವ್ರು ಓದುವಾಗ ಒಂದು ಡಿಸರ್ವಿಂಗ್ ಇದು ಕ್ಯಾಟಗರಿ ಇರೋರು ಸಡನ್ನಾಗಿ ಹೋಗ್ಬಿಟ್ರಲ್ಲಪ್ಪ, ಪಾಪ ಈ ವಾರನೇ ಆ ರೇಂಜಿಗೆ ಒಂದು ಪ್ರೂವ್ ಮಾಡಿದ್ರು, ಬಟ್ ನಾಮಿನೇಟ್ ಆಗ್ಬಿಟ್ಟು ಹೊರಟ್ರಲ್ಲ ಅನ್ನೋದು ಒಂದು ಬೇಜಾರಿತ್ತು ಅಷ್ಟೇ. ಯೂಶಲಿ ಮನೆಯಲ್ಲಿ ಯಾರಾದರೂ ತುಂಬ ಗಲಾಟೆ ಮಾಡ್ತಿದ್ರೆ ಇಲ್ಲ ತುಂಬ ಅಳ್ತಿದ್ರೆ ಸಿಚುವೇಶನ್ಸ್ ಆಡಿಯನ್ಸಿಗೆ ನೆನಪಿರೋದಿಲ್ಲ. ಬಟ್ ನಿಮ್ಮ ಸಿಚುವೇಶನ್ ಏನಿದೆ, ಯಾಕಂದ್ರೆ ನೀವು ಹತ್ತಿರೋದು ಕಡಿಮೆ, ಮನೆಯಲ್ಲಿ ಗಲಾಟೆ ಮಾಡಿರೋದು ಕಡಿಮೆ, ಆದರೆ ಅದರಲ್ಲೂ ಒಂದು ತುಂಬ ಅಗ್ರೆಸಿವ್ ಅನ್ಸಿದ್ದು ಅಂದರೆ ಚೈತ್ರನಿಗೆ ನೀವು ಒಂದು ಮಾತು ಹೇಳ್ತೀರಿ. ಅಂದರೆ ಚೈತ್ರ ನಿಮ್ಗೆ ಹೇಳ್ತಾರೆ, ನನ್ನ ಟೀಮ್ನಲ್ಲಿ ನಾನು ಬಿಟ್ಕೊಟ್ರು ಆಟ ಆಡಲಿಲ್ಲ ಅವರು ಅಂತ. ಅದಕ್ಕೆ ನೀವು ತುಂಬ ಚೆನ್ನಾಗಿ ಕ್ಲಾರಿಫಿಕೇಶನ್ ಕೊಡ್ತೀರಿ. ಈ ಗಲಾಟೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಚೈತ್ರ ಅವ್ರದ್ದು ನಂದು ಆ್ಯಕ್ಚುಲಿ ಚೈತ್ರಕಾಂತ ನಾನು ತುಂಬ ಪ್ರೀತಿಯಿಂದ, ಆ್ಯಕ್ಚುಲಿ ಅವ್ರು ನನಗಿಂತ ಆಲ್ಮೋಸ್ಟ್ 7-8 years ಚಿಕ್ಕವರು, ಬಟ್ ಆದರೂ ತುಂಬ ಪ್ರೀತಿಯಿಂದ ಚೈತ್ರಕಾಂತ ನಾನು ಕರೆಯೋದು ಅವ್ರಿಗೆ. ಸೊ ನನ್ನ ಇದು ಅವ್ರ ಕ್ಯಾಪ್ಟನ್ಸಿನಲ್ಲಿ ಆಡ್ತಾ ಇರ್ತೀನಿ. ಸೊ ಅವ್ರ ಕ್ಯಾಪ್ಟನ್ಸಿಗೆ ಬಂದಾಗ ಅವ್ರಿಗೆ ಪ್ರೀವಿಯಸ್ ಟಾಸ್ಕಲ್ಲಿ ಸ್ವಲ್ಪ ಜಾಸ್ತಿನೇ ಏಟ್ ಬಿದ್ದಿರುತ್ತೆ. ಪಾಪ ಅವರು ಕಾಲು ಬೆಂಚ್ ಮೇಲೆ ಇಟ್ಕೊಂಡು ಟೇಪೆಲ್ಲ ಕಟ್ಕೊಂಡೆಲ್ಲ ಇರ್ತಾರೆ. ಸೊ ನೆಕ್ಸ್ಟ್ ಟಾಸ್ಕ್ ಬಂದಾಗ, ಅಕ್ಕ ನೀವು ಒಂದು ಕೆಲಸ ಮಾಡಿ, ಇದು ಬರೀ ಇಲ್ಲಿಂದ ಇಲ್ಲಿಗೆ ಓಡಾಡೋದು, ನಾವು ಒಂದು ಮಿಸ್ ಮಾಡ್ಕೊಂಡ್ವಿ, ಮನೆ ಒಳಗೆ ಓಡಿ ಬರಬೇಕು ಅದಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿಂದ ಇಲ್ಲಿ ಇರುತ್ತೆ, ನೀವು ಮೋಕ್ಷಿತ ಆಡ್ಬಿಡಿ, ನೆಕ್ಸ್ಟು ಒಂದು ಫಿಸಿಕಲ್ ಟಾಸ್ಕ್ ಥರ ಇರುತ್ತೆ, ಅದಕ್ಕೆ ನಾನು ಹೋಗ್ತೀನಿ, ನೀವು ರೆಸ್ಟ್ ತೊಗೊಳ್ಳಿ, ಹಿಂಗಿರೋಣ ಅಂತ ನಾನು ಹೇಳಿದ್ದು. ಸೊ ಅಲ್ಲೇನಾಯಿತು, ಅವ್ರಿಗೇನು ಅನ್ನಿಸ್ತು ಸಡನ್ನಾಗಿ. ಆಮೇಲೆ ನಾನು ಹೇಳಿದ್ದು, ಇಲ್ಲಾಂದರೆ ನಿಮಗೆ ಇದೇ ಸಿಗೋಲ್ಲ, ಸ್ಕ್ರೀನ್ ಸ್ಪೇಸೇ ಸಿಗೋಲ್ಲ, ಫುಲ್ಲು ನೀವು 3 ಟಾಸ್ಕು ಇರಲ್ಲ ಅಂದರೆ ನಿಮಗೆ ಅದು ಮೈನಸ್ ಆಗುತ್ತೆ, ಬೇಡ ನೀವು ಇದಾಡಿ ನೆಕ್ಸ್ಟ್ ಟಾಸ್ಕ್ ನಾನು ಆಡ್ತೀನಿ ಅಂತ. ಬಟ್ ಅವ್ರು ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಸಡನ್ನಾಗಿ ಉಲ್ಟಾ ಹೊಡೆದ್ಬಿಟ್ಟು ಇದು ಹೇಳಿದ್ರು. ಅದ್ರ ಮುಂಚೆ ನಾವು ಇದರಲ್ಲಿ ಡಿಸ್ಕಸ್ ಮಾಡಿರ್ತೀವಿ, ಯಾವುದು ಸೋಫಾ ಮೇಲೆ ಕೂತ್ಕೊಂಡು ಅದೇ ರೇಗಿಸ್ತಾ ಇರ್ತಾರೆ. ಸೊ ಸೋಫಾ ಮೇಲೆ ಕೂತ್ಕೊಂಡು ನಿಮ್ಮ ದೊಡ್ಡತನ ಅಂತೆಲ್ಲ ಹೇಳಿರ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ನಾನು ಫೋಟೋ ಎತ್ಬಿಡ್ತಾರೆ, ಆಮೇಲೆ ಕ್ಯಾಪ್ಟನ್ ಅಂತ. ಆಮೇಲೆ ನಾಮಿನೇಷನ್ ಅಂತ ಬಂದಾಗ ಇನ್ನೊಂದ್ಸಲಿ ಅದೇ ವಿಷಯ ಎತ್ತಿರ್ತಾರೆ ನಾಮಿನೇಷನ್ ಇದರಲ್ಲಿ. ಸೊ ಅಲ್ಲಿ ನನಗೆ ಆ ಮುಖವಾಡ ಅಂತ ಹೇಳ್ತಾರೆ. ನಾನು ಹೇಳಿದೆ, ನಾನು ಲೈಫಲ್ಲಿ ಮುಖವಾಡ ಹಾಕ್ಕೊಂಡಿಲ್ಲ, ಬಿಗ್ ಬಾಸ್ ಮನೇಲಿ ಹಾಕೊಂಡು ಮುಂದೆನೂ ಹಾಕೋಲ್ಲ. ಆಮೇಲೆ ನೀವು ಕ್ಲಾರಿಫೈ ಮಾಡಿದ್ರಿ, ಅದು ಸೋಫಾ ಮೇಲೆ ಕ್ಲಾರಿಫೈ ಮಾಡಿದ್ವಿ.
ಬಟ್ ಅಲ್ಲಿ ನೀವು ಮಾತ್ರ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಪೋಟ್ರ್ ಆಗಬೇಕು, ನನ್ನ ನೆಗೆಟಿವ್ ಆಗಿ ಪೋಟ್ರ್ ನನಗೂ ಇಷ್ಟ ಅಲ್ಲ, ಅದಕ್ಕೆ ನಾನು ಇಲ್ಲಿ ನಾಮಿನೇಷನ್ ಮಾಡಿ ನಾನು ಕ್ಲಾರಿಫೈ ಮಾಡಬೇಕಂತ. ಬಟ್ ಅದೇ ಅವರು ತುಂಬ ಒಳ್ಳೆ ಮನಸ್ಸು ಆ್ಯಕ್ಚುಲಿ. ನನಗೆ ಸಾಂಗ್ ಎಲ್ಲ ಬರ್ದಿದ್ದಾರೆ, ಕಣ್ಕನಸಲಿಗೆ ಹುಡುಗ ಇವನು, ಅದು ಜಸ್ಟಿಸ್ ಕುಡಿಯ ಮಗ ಇದಂತೆ, ಕೀರ್ತಿರಾಜನ ಮಗನಂತೆ, ಫೀಲ್ಡಿಗಿಲ್ಲದೆ ಬಲ ಭೀಮನು, ಇದೆಲ್ಲ ಈ ಥರ ಪ್ರೀತಿಯಿಂದೆಲ್ಲ ಸೊ ನಾನು ಅದೇ ರೇಗೆ ಸರ್, ಅಕ್ಕ ನೀವು ಹಿಂಗೆ ಸಾಂಗ್ ಬರೀತೀರಾ, ನೆಕ್ಸ್ಟ್ ಬಂದು ನನ್ನನ್ನೇ ನಾಮಿನೇಟ್ ಮಾಡ್ತೀರಾ, ದಯವಿಟ್ಟು ನೀವೇನು ಬರೀಬೇಡಿ ಇನ್ಮೇಲಿಂದ ಅಂತ. ಬಾ ಧರ್ಮ ಒಂದ್ಸಲ ಧರ್ಮಣ್ಣ ಅಂತಲೇ ಅವರು ಕರಿತಾ ಇದ್ದು. ಇನ್ನೊಂದು ಲೈನ್ ಇದೆ, ಒಂದು ಹಾಡು ಬರೀತೀನಿ ಅಕ್ಕ, ದಯವಿಟ್ಟು ಬೇಡ ಅಕ್ಕ, ನೀವು ಹಾಡು ಬರೆಯೋದು ಬೇಡ, ನಾಮಿನೇಟ್ ಮಾಡೋದು ಬೇಡ, ಕಳಪೆ ಅನ್ನೋದು ಬೇಡ. ಸೊ ಈ ಥರ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ನಂದು ಅವ್ರದ್ದು. ಅವ್ರ ಮನೆಯಲ್ಲಿ ಯಾರಿಂದ ಇದು ಮಾಡ್ತಿದ್ರು, ಬಟ್ ನನಗೆ ತುಂಬ ಹೇಳ್ತಾಯಿದ್ರು. ನಾನು ಮನೆಯಿಂದ ಆಚೆ ಹೋದ್ಮೇಲೆ ಒಂದು ಕುಂದಾಪುರಿಗೆ ಕರ್ಸೋದು, ಒಂದು ನಮ್ಮ ಮನೇಲಿ ಊಟ ಮಾಡಿಸಿ ಕರ್ಸೋದು ಅಂದರೆ ಫಸ್ಟು ನೀವೇನೆ, ಅಷ್ಟು ನಿಮ್ಮ ಮೇಲೆ ಒಂದು ಗೌರವ ಪ್ರೀತಿ ಇದೆ ಅಂತ ಹೇಳ್ತಾರೆ. ಬಹುಶಃ ಮನೇಲಿರೋರು ಎಲ್ಲರೂ ಕರೆಸ್ತಾರೆ ನನಗೆ ಗೊತ್ತಿದ್ದಂಗೆ. ಓಕೆ, ಇನ್ನು ಈ ವೀಕೆಂಡಲ್ಲಿ ಸುದೀಪ್ ಸರ್ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ. ಅದಕ್ಕೆ ಮುಂಚೆ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ತ್ರಿವಿಕ್ರಮ್ ಅವರು ಮಂಜು ಅವ್ರ ಹತ್ರ, ಗೌತಮಿ ಮತ್ತು ಮೋಕ್ಷಿತಾ ಅವರು 10 ವಾರಕ್ಕೆ ಹೋಗೋರು, ಅವ್ರ ಹತ್ರ ಎಲ್ಲ ಏನಕ್ಕೆ ನೀನು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಅನ್ನೋದೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಈ ವಿಚಾರಕ್ಕೆ ಮೋಕ್ಷಿತಾ ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ, ತುಂಬ ದೊಡ್ಡ ಗಲಾಟೆ ಆಗುತ್ತೆ ಮನೆಯಲ್ಲಿ. ಅದೇ ನೆನ್ನೆ ಸುದೀಪ್ ಸರ್ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ. ಅದರಲ್ಲಿ ಮಂಜು ಅವರು ಮತ್ತು ತ್ರಿವಿಕ್ರಮ್ ಅವರು ಮಾತಾಡ್ಕೊಂತಿರ್ತಾರೆ. ಅಂದರೆ ನಾವೇ ಇಲ್ಲಿ ಡಿಸೈಡ್ ಮಾಡೋದು ಅದೆಲ್ಲ ಹೇಳ್ತಿರ್ತಾರೆ, ನೀವು ನೋಡಿದ್ದೀರಿ ವಿಡಿಯೋ ಪೂರ್ತಿ. ಸೊ ನಿನ್ನೆ ಯಾಕೆ ಯಾರೂ ರಿಯಾಕ್ಟ್ ಆಗಲಿಲ್ಲ ಅಂತೇಳಿ ಅಷ್ಟು ದೊಡ್ಡ ಸ್ಟೇಟ್ಮೆಂಟ್. ಅದು ಆ್ಯಕ್ಚುಲಿ 10 ವಾರಕ್ಕೆ ಹೋಗ್ತಾರೆ ಅನ್ನೋದಕ್ಕಿಂತನೂ ಅದು ಆ್ಯಕ್ಚುಲಿ ಬೇರೆ ಟೈಮಲ್ಲಿ ಆಗಿದ್ರೆ, ಅದು ಸುದೀಪ್ ಸರ್ ಇದ್ದಾರೆ ಅಲ್ಲ, ಸುದೀಪ್ ಸರ್ ಹೋದ್ಮೇಲೆ ಆದ್ರೂ ಯಾರು ಡಿಸ್ಕಸ್ ಮಾಡ್ಲಿಲ್ವಾ? ಅದು ಇಲ್ಲ, ಅದಾಗಿದೆ ಸಂಡೇ ಎಪಿಸೋಡಲ್ಲಿ ಅದಾದ್ಮೇಲೆ ನಾನು ಎಲಿಮಿನೇಷನ್ ಆಗಿದ್ದು. ಸೊ ಸಂಡೇ ಎಪಿಸೋಡಲ್ಲಿ ಅದಾಗಿದ್ದು. ಬಟ್ ಅದಾಗಿದ್ದು ಐ ಥಿಂಕ್ ಆಬ್ವಿಯಸ್ಲಿ ಫೈರ್ ಹತ್ಕೊಂಡೈತೆ, ಬೆಂಕಿ ಹತ್ಕೊಂಡೈತೆ, 100% ಹತ್ಕೊಂಡೈತೆ. ಅಲ್ಲಲ್ಲೇನೆ ನಿಮಗೆ ಕಾಣ್ತಿತ್ತು. ಇದು ಹಾಕಿದಾಗ ಏನದು ನೇಮ್ ಬೋರ್ಡ್ಗಳು ಆಗ್ತಾರಲ್ಲ, ಯಾವುದೋ ಒಂದು ಇದು ಬಂದಾಗ ಅದನ್ನ ಮಾಡೋವಾಗ ಆ್ಯಕ್ಚುಲಿ ತ್ರಿವಿಕ್ರಮ್ಗೆ ಜಾಸ್ತಿ ಬೋರ್ಡ್ಗಳು ಹೋಗುತ್ತೆ. ಸೊ ಅಲ್ಲಿ ಏನಕ್ಕಂದರೆ ಅದು ಆಲ್ರೆಡಿ ಹತ್ಕೊಂಡೈತೆ. ಲೈಕ್ ಈ ಕಡೆ ಐಶ್ವರ್ಯ ಅವ್ರಿಗೂ ಬೇಜಾರಾಗುತ್ತೆ, ಮೋಕ್ಷಿತಾ ಅವ್ರಿಗೆ, ಇವ್ರಿಗೆ, ಶಿಶಿರ್ ಅವ್ರಿಗೆ. ಸೊ ಇಲ್ಲಿ ಅವ್ರಿಗೂ ಒಂದು ಸ್ಟ್ಯಾಂಡ್ಸ್ ತೊಗೊಳಕ್ಕೆ ಅವರು ನಿಂತಾರೆ. ಆಮೇಲೆ ಒಂದು ಕ್ಲಾರಿಫಿಕೇಶನ್ ರಜತ್ ಅವ್ರು ಕೊಟ್ಟರು, ಅಲ್ಲೇ ಕ್ಲಾರಿಫಿಕೇಶನ್ ಕೊಟ್ಟರು. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ವಿಡಿಯೋ ಬಂದಾದಮೇಲೆ ಐ ಥಿಂಕ್ ಈ ವಾರದಿಂದ ಇವತ್ತಿಂದ ಐ ಥಿಂಕ್ ಬೇರೆ ಥರನೇ ಆಗ್ತಾ ಇರುತ್ತೆ. ನಿನ್ನೆಯಿಂದ ಐ ಥಿಂಕ್ ಶುರು ಆಗಿರುತ್ತೆ, ಅದು ಬೇರೆ ಥರನೇ ಡಿವೈಡ್ ಆಗಿರುತ್ತೆ ಅಂತ ನಂಗೆ ಅನಿಸುತ್ತೆ 100%. ಓಕೆ, ಶೋಭಾ ಅವರು ಮತ್ತು ರಜತ್ ಅವ್ರ ಮನೆಗೆ ಬಂದಮೇಲೆ ಮನೆ ಮತ್ತೆ ಸ್ವಲ್ಪ ಆ್ಯಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಅವರಿಬ್ಬರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಅಂದರೆ ಅವರಿಬ್ಬರಲ್ಲಿ ಯಾರು ತುಂಬ ದಿನ ಉಳ್ಕೊಬೋದು, ಅಥವಾ ಯಾರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಯಾರು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ? ಇಬ್ರು ಒಂದು ಸಪ್ರೇಟ್ ಆದಂಥ ಒಂದು ಎನರ್ಜಿ ಇದೆ ಇಬ್ಬರಲ್ಲೂ. ಐ ಥಿಂಕ್ ಶೋಭಾ ಅವರ ಬಂದಾಗ ಅವ್ರ ಮಾತು ತುಂಬ ತೂಕ ಇದೆ. ಆಮೇಲೆ ಅವ್ರು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗೈತೆ. ಆ್ಯಂಡ್ ಆ್ಯಕ್ಚುಲಿ ಅವ್ರು ಹೇಳ್ತಾ ಇದ್ದು, ನನಗೆ ನನ್ನ ವಾಯ್ಸ್ ಇರೋದೇ ಹಂಗೆ ಸ್ವಲ್ಪ ಹಾರ್ಷಾಗಿ ಕೇಳಿಸುತ್ತೆ ಅಂತ. ಬಟ್ ಅವ್ರು ಆ್ಯಕ್ಚುಲಿ ಮಾತಲ್ಲಿ ತೂಕ ಇದೆ. ಅವ್ರ ನಾಮಿನೇಷನ್ ಇದು ಕಳಪೆ ಅಂತ ಕೊಟ್ಟಾಗ, ಇಲ್ಲ ಬೇರೆ ಇದರಲ್ಲಿ, ಆಮೇಲೆ ಯಾವುದಾದ್ರೂ ಒಂದು ಆರ್ಗ್ಯುಮೆಂಟ್, ಟೀಮ್ ಟಾಸ್ಕ್ ಅಂತ ಬಂದಾಗ ಒಂದು ಆರ್ಗ್ಯೂ ಮಾಡೋದು, ಅದು ತುಂಬ ತೂಕ ಇದೆ. ರಜತ್ ಅವರು ಐ ಥಿಂಕ್ ಒಂದು ಎನರ್ಜಿ, ಒಂದು ಒಳ್ಳೆ ಎನರ್ಜಿ ಇದೆ ಅವ್ರದ್ದು. ಬರ್ತಿದ್ದಂಗೆ ಡ್ರಮ್ಸ್ ಅದು ಇಟ್ಕೊಂಡು ಒಂದಷ್ಟು ಡೈಲಾಗ್ಗಳೆಲ್ಲ ಹೊಡ್ಕೊಂಡು ಬಂದರು. ಆ್ಯಂಡ್ ಮನೆಯಲ್ಲಿ ಫಸ್ಟ್ ಡೇ ಒಂದು ಟಾಸ್ಕ್ ನಡೆದಾಗ ಒಂದು ದೊಡ್ಡ ಗಲಾಟೆ ಆಯಿತು ಅವ್ರಿಗೂ ಮತ್ತು ಸುರೇಶ್ ಅವ್ರಿಗೂ. ಅದಾದಮೇಲೆ ತುಂಬ ತಿದ್ಕೊಂಡ್ರು, ಇಡೀ ವಾರ ತುಂಬ ತಿದ್ಕೊಂಡ್ರು. ಆ್ಯಂಡ್ ಎಲ್ಲರ ಜೊತೆನೂ ಐ ಥಿಂಕ್ ಅಷ್ಟು ಬೇಗ, ಯಾಕಂದರೆ ಮನೆಗೆ ಸ್ಪೆಷಲಿ ಒಂದು 50 ದಿನ ಆದಮೇಲೆ ಬರೋದಿದೆಯಲ್ಲ, ಮನೆಯವ್ರ ಜೊತೆ ಹೊಂದ್ಕೊಳಕ್ಕೆ ಅಟ್ಲೀಸ್ಟ್ ಒಂದು 10 ಡೇಸ್ ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದು 2 ಡೇಸಲ್ಲಿ ಎಲ್ಲರ ಜೊತೆನೂ ರಪ ಅಂತ ಮಾತಾಡಿಕೊಂಡು, ಆಮೇಲೆ ಎಲ್ಲರ ಜೊತೆನೂ ಫನ್ ಆಗಿ ಇದ್ಕೊಂಡು, ಅದು ಒಂದು ಎನರ್ಜಿ ಲೆವೆಲ್ ಇದೆ. ಡೆಫಿನೆಟ್ಲಿ ಅವರೆಲ್ಲ ಒಂದು ಟಾಪ್ 5 ಲೆವೆಲ್ಗೆ ಹೋಗೋಷ್ಟು ಕೆಪಾಸಿಟಿ ಇದೆ ಅವರಿಗೆ. ಓಕೆ, ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರ ಜೊತೆ ಎಷ್ಟೇ ಪ್ಯಾಚಪ್ ಮಾಡ್ಕೊಬೇಕು ಅಂತ ಟ್ರೈ ಮಾಡ್ತಾ ಇದ್ರು, ಮೋಕ್ಷಿತಾ ಅವ್ರು ಯಾಕೋ ಅಂದರೆ ಒಪ್ಕೊಂತ ಇಲ್ಲ. ತ್ರಿವಿಕ್ರಮ್ ಅವರು ಅವ್ರ ಸ್ಟ್ರಾಟಜಿನೇ ಮಾಡ್ತಾ ಇರೋದು ಅನ್ನೋದು ಒಂದು ಸ್ವಲ್ಪ ನೆಗೆಟಿವ್ ಇದೆ ಅವ್ರ ಮೇಲೆ. ಯಾವ ರೀಸನ್ಗೆ? ಮೋಕ್ಷಿತಾ ಅವ್ರು ನಾಮಿನೇಟ್ ಆದಾಗ, ಫಸ್ಟ್ ನಾಮಿನೇಟ್ ಆದಾಗ ಅವರು ಮತ್ತೆ ಇದು ಬಾಟಮ್ 2 ಅಲ್ಲಿ ಹೋಗಿರ್ತಾರೆ, ಹಂಸ ಅವರು ಮತ್ತೆ ಅವ್ರು ಬಂದಮೇಲೆ ಸ್ವಲ್ಪ ಕಿರ್ಚಾಡ್ತಾರೆ. ಆಮೇಲೆ ಒಂಚೂರು ಸ್ಟ್ಯಾಂಡ್ಸ್ ತೊಗೊಂಡು ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಸೊ ಅಲ್ಲಿಂದ ಒಂದು ಗ್ಯಾಪ್ ಆಗುತ್ತೆ ತ್ರಿವಿಕ್ರಮ್ಗೂ ಮತ್ತು ಮೋಕ್ಷಿತಾಗೂ, ಐ ಥಿಂಕ್ 1 ವೀಕ್ ಏನೋ. ಬಟ್ ತ್ರಿವಿಕ್ರಮ್ ಅವ್ರನ್ನು ತುಂಬ ಮೈ ಮೇಲೆ ಬಿದ್ದು ಹೋಗಿ ಮಾತಾಡೋದಾಗಲಿ ಇದಾಗಲಿ ಏನೂ ಮಾಡಲಿಲ್ಲ. ಅಂದರೆ ಒಂದು ಕ್ಲಾರಿಟಿ ಸಿಗಲಿ, ಅವ್ರಿಗೂ ಒಂದು ಕ್ಲಾರಿಟಿ ಸಿಗಲಿ, ಗೊತ್ತಾಗುತ್ತೆ ಅವ್ರಿಗೂ ಅಂತ ಒಂದು ಇದಿತ್ತು ತ್ರಿವಿಕ್ರಮ್ಗೆ. ಸೊ ಅದು ಹೋದ್ಮೇಲೆ ಐ ಥಿಂಕ್ ಮತ್ತೆ ಸ್ವಲ್ಪ ಬಾಂಡಿಂಗ್ ಮತ್ತೆ ಶುರುವಾಯಿತು. ಮತ್ತೆ ಎಲ್ಲ ನಾವೆಲ್ಲ ಸೇರ್ಕೊಂಡೇನೋ ಒಂದು ಡ್ಯಾನ್ಸ್ಗಳು ಮಾಡ್ತೀವಿ, ಇದು ಮಾಡ್ತೀವಿ. ಆಮೇಲೆ ಸ್ವಲ್ಪ ಬಾಂಡಿಂಗ್ ಅಂದರೆ ಅಲ್ಲಿ ಮೇಲೆ ಚೆನ್ನಾಗಿ ಇರೋಕ್ಕೆ ಸ್ಟಾರ್ಟ್ ಆದರು ಒಬ್ಬೊಬ್ಬರು. ಆಮೇಲೆ ಟೀಮ್ ಅಂತ ಬಂದಾಗ ಟೀಮಾಗಿ ಆಡಿದ್ರು. ಸೊ ಅಲ್ಲೊಂದು ಇದು ಶುರು ಆಯಿತು. ಬಟ್ ಇದು ಮತ್ತೆ ನಾನು ಇವಾಗ ಹೇಳ್ದಂಗೆ ಮತ್ತೆ ಅದು ಯಾಕೋ ಸರಿ ಹೋಗ್ತಿಲ್ಲ ಅಂತ ಕಾಣುತ್ತೆ. ಐ ಥಿಂಕ್ ಮತ್ತೆ ಅವ್ರಿಗೆ ಆಮೇಲೆ ತ್ರಿವಿಕ್ರಮ್ದು ಏನಂದರೆ ಪಾಪ ಅವ್ರು ಮಾತಾಡುವಾಗ ಮಾತಿನ ಬರೋದಲ್ಲ, ಐ ಥಿಂಕ್ ನ್ಯಾಚುರಲಾಗೆ ಒಂದು 2-3 ಲೈನ್ಗಳು ಜಸ್ಟ್ ಬಂದ್ಬಿಡುತ್ತೆ. ಬಟ್ ಅವ್ರು ಅದು ಆ್ಯಕ್ಚುಲ್ ಮೀನಿಂಗ್ ಇರಲ್ಲ ಅದಕ್ಕೆ. ಬಟ್ ಅವ್ರ ಕಿವಿಗೆ ಹೋಗಿ ಬಿದ್ದಾಗ, ಮೋಕ್ಷಿತಾ ಅವ್ರಿಗೂ ಇಲ್ಲ XYZ ಯಾರು ಕಿವಿಗೆ ಹೋಗಿ ಬಿದ್ದಾಗ ಅದು ಬೇರೆ ಥರನೇ ಹೋಗಿ ಸೌಂಡ್ ಆಗಿರುತ್ತೆ. ತ್ರಿವಿಕ್ರಮ್ ಹೇಳೋ ರೀತಿನೇ ಬೇರೆ ಥರ ಇರ್ಬೋದು.
ಬಟ್ ಅಲ್ಲಿ ಹೋಗಿ ಕಿವಿಗೆ ಬಿದ್ದಾಗ ಒಂಥರ ಇರುತ್ತೆ. ಸೊ ಅದನ್ನ ಮೋಸ್ಟ್ಲಿ ಬೇರೆ ಥರ ಇಲ್ಲ ನಿಮಗೆ ಅನ್ಸತ್ತಾ ಅಂದ್ರೆ ಮಂಜೋರು ಮತ್ತೆ ತ್ರಿವಿಕ್ರಮ್ ಅವ್ರು ಏನ್ ಮಾತಾಡ್ಕೊಂಡಿದ್ದಾರೆ ಅವರಿಬ್ರು ಒಂದಾದ್ರೆ ಮನೆಯನ್ನ ರೂಲ್ ಮಾಡ್ತಾರೋ? ಇಲ್ಲ 100% ಅದು ಸಾಧ್ಯನೇ ಇಲ್ಲ, ಅದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾಕಂದರೆ ಅದು ಬಿಗ್ ಬಾಸ್ ಮನೆ, ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಒಂದು ಇದಿದೆ, ಒಂದು ಕೇಪಬಿಲಿಟಿ ಇದೆ, ಅವ್ರಿಗೆ ಆದಂಥ ಒಂದು ಸ್ಟ್ರೆಂತ್ಸ್ ಇದೆ. ಸೊ ಐ ಥಿಂಕ್ ಅವರಿಬ್ಬರು ಸೇರಿಕೊಂಡು ಏನೋ ರೂಲ್ ಮಾಡ್ತೀವಿ ಅಂದರೆ ಅದು ಇಟ್ಸ್ ಇಂಪಾಸಿಬಲ್. ಯಾಕಂದರೆ ಎಲ್ಲರದು ಅವ್ರವ್ರದ್ದೇ ಆದ ಒಂದು ಸ್ಟ್ರೆಂತ್ಸ್ ಇದೆ, ಅದು ಅವ್ರಿಗೂ ಗೊತ್ತು. ಬಟ್ ಅದು ನೆಕ್ಸ್ಟ್ ಅವ್ರು ಏನು ಮಾತಾಡಿದ್ರಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿಗೆ ಮಾತಾಡಿರೋದು ನಾವು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನು ಮಾತಾಡಿರ್ತಾರೋ, ಇಲ್ಲ ನೆಕ್ಸ್ಟ್ ಏನಾದರೂ ಬೇರೆ ಥರನೂ ಇದಾಗಿರುತ್ತೆ, ಇಲ್ಲ ಕಾನ್ವರ್ಸೇಷನ್ ಆಗಿರ್ಬೋದು. ಬಟ್ ಅವ್ರಿಗೂ ಚೆನ್ನಾಗಿ ಗೊತ್ತು ಇಲ್ಲಿ ಬಂದಿರೋ ಪ್ರತಿಸ್ಪರ್ಧಿನೂ. ಯಾಕಂದರೆ ತ್ರಿವಿಕ್ರಮ್ ನನಗೆ ತುಂಬ ಎಂಕರೇಜ್ ಮಾಡ್ತಾಯಿದ್ರು. ಯಾವ ನಾನು ನಾಮಿನೇಟ್ ಆಗಿರ್ತೀನಿ, ಜಿಮ್ಮಲ್ಲಿ ನಾನು ತುಂಬ ಸ್ಪೆಂಡ್ ಮಾಡ್ತಿದ್ದೆ, ತುಂಬ. ಆಮೇಲೆ ಜಿಮ್ ಆಗಿರ್ಬೋದು, ಆಮೇಲೆ ಟಾಸ್ಕ್ ವಿಷಯ ಆಗಿರ್ಬೋದು, ತುಂಬ ಐ ಥಿಂಕ್ ಒಂದು ಬಾಂಡಿಂಗ್ ಇತ್ತು ನಮ್ಮಿಬ್ಬರ ಮಧ್ಯದಲ್ಲಿ. ಸೊ ಅದೆಲ್ಲೋ ಒಂದು ಕಡೆ ಅವ್ರು ನನಗೆ ಒಂದು ಅಷ್ಟು ಎಂಕರೇಜ್ ಮಾಡ್ತಾಯಿದ್ರು. ಇಲ್ಲಿ ಬಂದಿರೋದು ಎಲ್ಲರೂ ಒಂದು ಇಂಡಿವಿಜುವಲ್ ಆಗಿ ಆಟ ಆಡಬೇಕು, ಆಮೇಲೆ ಇಂಡಿವಿಜುವಲ್ ಆಗಿ ನಾವು ಒಂದು ತುಂಬ ದೂರ ಹೋಗಬೇಕು, ಗೆಲ್ಲಬೇಕು, ಇದು ಮಾಡಬೇಕಂತ. ಸೊ ಅವ್ರಿಗೇನೋ ಒಂದು ಆ ಥರ ಕಾನ್ವರ್ಸೇಷನ್ ಆಗೈತೆ. ಇವಾಗ ಸುಮಾರು ಕಾನ್ವರ್ಸೇಷನ್ಗಳಾಗಿರುತ್ತೆ. ಇವಾಗ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ರೆ ಎಲ್ರದ್ದು ಇನ್ಕ್ಲೂಡಿಂಗ್ ನಂದಾಗಿರ್ಬೋದು, ಇಲ್ಲ ಯಾರಿಗಾಗಿ. ನಾನೇ ತ್ರಿವಿಕ್ರಮು ಎಷ್ಟೊಂದ್ಸಲಿ ಒಂದು ನ್ಯಾಚುರಲ್ ಆಗಿ ಏನಾದರೂ ಒಂದು ಡಿಸ್ಕಸ್ ಮಾಡುವಾಗ ಹಾರ್ಶ್ ಆಗಲ್ಲ, ಬಟ್ ಏನೋ ಡಿಸ್ಕಸ್ ಮಾಡುವಾಗ ನಮಗೂ ಕೆಲವು ಬೇಜಾರುಗಳು ಹೇಳ್ಕೊಂಡಿರ್ತೀವಿ, ಇಲ್ಲ ಯಾರ ಬಗ್ಗೆ ನಾವು ಮಾತಾಡಿರ್ತೀವಿ, ಬಟ್ ನಾಟ್ ಇನ್ ಅ ಬ್ಯಾಡ್ ವೇ. ಇಲ್ಲ ಒಂದು ಕಡೆ ಹೇಳ್ಕೊಂಡಿರ್ತೀವಿ, ಹೌದು ನಾವು ಹಿಂಗಿರಬೇಕು, ನಾವು ಹಂಗಿರಬೇಕು, ನಾವಿಬ್ಬರು ಸೇರ್ಕೊಂಡು ಏನಾದರೂ ಮಾಡಬೇಕಂತ ಇದ್ದೇ ಇರುತ್ತೆ. ಬಟ್ ಅದು ಐ ಥಿಂಕ್ ಅಲ್ಲಿ ಯಾರು ಇಲ್ಲಿ ಬಂದು ನಾನು ರೂಲ್ ಮಾಡ್ಬಿಡ್ತೀನಿ ಅಂದರೆ ಅದು ಭಾಳ ಕಷ್ಟ. ಆಮೇಲೆ ಕ್ಯಾಪ್ಟನ್ಸಿ ನಾವಿಬ್ಬರು ಡಿಸೈಡ್ ಮಾಡಿದ್ರೆ ಯಾರು ಕ್ಯಾಪ್ಟನ್ ಆಗ್ಬೋದು ಅಂತ ಇತ್ತು. ಸೊ ಅದು ಐ ಥಿಂಕ್ ಜಸ್ಟ್ ಆ ಮಾತಿನ ಬರೋದಲ್ಲಿ ಅದೇನೋ ಬಂದಿರ್ಬೋದು. ಯಾಕಂದರೆ ಬಿಗ್ ಬಾಸ್ ಒಬ್ಬರೇ ಡಿಸೈಡ್ ಮಾಡೋಕ್ಕಾಗೋದು ಇಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ. ಆಮೇಲೆ ನಮ್ಮ ಡಿಪೆಂಡ್ಸ್ ನಮ್ಮ ಕೆಪಾಸಿಟಿ, ನಮ್ಮ ಟಾಸ್ಕ್ ಮೇಲೆ ಯಾವ ಥರ ಪರ್ಫಾರ್ಮ್ ಮಾಡ್ತೀವಿ ಅಂತಲೇ. ಸೊ ಓಕೆ, ಇನ್ನು ಫ್ರೆಂಡ್ಶಿಪ್ ಅಂತ ಬಂದಾಗ ಮಂಜು, ಗೌತಮಿ ಮತ್ತು ಮೋಕ್ಷಿತ್ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಇದ್ರು. ಇದಕ್ಕಿದ್ದಂಗೆ ಮೋಕ್ಷಿತ್ ಅವರು ಆ ಟೀಮಿಂದ ಹೊರಗೆ ಬಂದ್ಬಿಡ್ತಾರೆ. ಆ್ಯಂಡ್ ಅವರು ಫಸ್ಟ್ ಎಲ್ಲ ಮಂಜು ಅವರಿಗೆ ಸ್ವಲ್ಪ ಜಾಸ್ತಿ, ಅಂದರೆ ಮಂಜು ಅವ್ರದ್ದು ನೆಗೆಟಿವ್ಸ್ ಜಾಸ್ತಿ ಹೇಳ್ತಿದ್ರು. ಬಟ್ ಈ ನಡುವೆ ಅವ್ರಿಗೆ ಗೌತಮಿ ಮೇಲೇನೂ ಸ್ವಲ್ಪ ಸಿಟ್ಟು ಬಂದಿರಂಗಿದೆ. ಅದು ಯಾವ ರೀಸನಿಗೆ ಅಂತ ನಿಮ್ಗೇನಾದರೂ ಗೊತ್ತಾ? ಅಂದರೆ ನೀವು ಮನೆ ಒಳಗಡೆ ಇದ್ದಿದ್ರಿಂದ. ಅದು ಆ್ಯಕ್ಚುಲಿ ಅವ್ರ 3 ಜನ ಮೋಕ್ಷಿತ ಸಪ್ರೇಟ್ ಆಗಿದೆ, ನಮ್ಗೆ ಒಂದು ದೊಡ್ಡ ಶಾಕ್ ಆಗಿತ್ತು. ಬಟ್ ಅವರು ಜಾಸ್ತಿ ಶೇರ್ ಮಾಡ್ಕೊಂಡಿರೋದು ಐ ಥಿಂಕ್ ಐಶ್ವರ್ಯ ಅವ್ರ ಜೊತೆ ಮತ್ತು ಶಿಶಿರ್ ಅವ್ರ ಜೊತೆ ತುಂಬ. ಐ ಥಿಂಕ್ ಒಂದು ಇಡೀ ರಾತ್ರಿ ಕೂತ್ಕೊಂಡು ಶೇರ್ ಮಾಡ್ಕೊಂಡು, ನಮಗೆ ಅದ್ರ ಬಗ್ಗೆ ಅಷ್ಟು ಇದಿಲ್ಲ, ನಾಲೆಜ್ ಇರಲಿಲ್ಲ, ಆಮೇಲೆ ಗೊತ್ತಿರಲಿಲ್ಲ ಏನಾಯಿತು ಅಂತ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿದ್ದು ಕೆಲವೊಂದು ಮಾತುಗಳು ಮಂಜಣ್ಣನ ಜೊತೆ ಮೋಸ್ಟ್ಲಿ ಅದೇನೋ ಇಲ್ಲಿ ಹೇಳಿ ಅಲ್ಲಿ ಹೇಳಿ ಆ ಥರ ಏನಾದರೂ ಒಂದು ಆಗಿರುತ್ತೆ. ಇಲ್ಲಾಂದರೆ ಅವ್ರಿಗೆ ಅನಿಸ್ಬಿಡ್ತು ಒಂದು ಚಿಕ್ಕ ಕ್ಲಸ್ಟ್ರಲ್ಲಿದ್ದೀನಿ. ಸೊ ನಾನು ನೆಕ್ಸ್ಟ್ ಅವ್ರನ್ನ ಉತ್ತಮ ಕೊಡೋವಾಗ ಅವ್ರಿಗೆ ಹೇಳಿದೆ, ಮನೆಯಲ್ಲಿ ಇವಾಗ ನೀವು ಬ್ಲೂಮ್ ಆಗಿದ್ದೀರಾ, ಚೆನ್ನಾಗಿ ಕಾಣ್ತಾ ಇದ್ದೀರಾ, ಮನೆ ತುಂಬ ಕಾಣ್ತಾ ಇದ್ದೀರಾ, ಎಲ್ಲರ ಜೊತೆ ಕಾಣ್ತಾ ಇದ್ದೀರಾ, ತುಂಬ ಪ್ಲಸ್ ಆಗುತ್ತೆ ನಿಮಗೆ ಅಂತ. ಆಮೇಲೆ ಸ್ವಲ್ಪ ಅವರು ಟಾಸ್ಕ್ ವಿಷಯದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಟಾಸ್ಕಲ್ಲಿ. ಆಮೇಲೆ ಒಂದು ವಾಯ್ಸ್ ಔಟ್ ಆಗ್ತಾಯಿತ್ತು ಅವ್ರದ್ದು. ಬಟ್ ಆ ಕ್ಲಸ್ಟ್ರಲ್ಲಿದ್ದಾಗ ಅವ್ರಿಗೆ ಆಚೆ ಬರೋಕ್ಕಾಗ್ತಿರಲಿಲ್ಲ, ಅಲ್ಲೇ ಇದ್ದರು, ಬೇರೆ ಯಾರೂ ಕಾಣ್ತಿರ್ಲಿಲ್ಲ. ಆಮೇಲೆ ಇವ್ರ ಜೊತೆ ಅದು ಹೆಂಗೆ ಸಿಟ್ಟು ಅದೇನಕ್ಕಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ತುಂಬ ಅವ್ರು ಸ್ಟಾರ್ಟಿಂಗ್ ಅಂತೂ ಟ್ವಿನ್ನಿಂಗ್ ಥರ ಮಾಡ್ತಿದ್ರು. ಡ್ರೆಸ್ಸಸ್ ಎಲ್ಲ ಟ್ವಿನ್ನಿಂಗ್ ಎಲ್ಲ ಮಾಡಿಕೊಂಡು ಈ ಥರ ಬಟ್ಟೆ ಹಾಕೊಂಡು ಈ ಥರ ಇದು ಮಾಡೋಣ ಅಂತ ಟ್ವಿನ್ನಿಂಗ್ ಥರ ಇದ್ದಿದ್ದು. ಸೊ ಅವರಿಬ್ಬರ ಮಧ್ಯದಲ್ಲಿ ಅದಾಗುತ್ತೆ ಅಂದರೆ ಇಟ್ಸ್ ವೆರಿ ಸರ್ಪ್ರೈಸಿಂಗ್. ಬಟ್ ಡೆಫಿನೆಟ್ಲಿ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಇಲ್ಲಾಂದರೆ ಸುಮ್ಮನೆ ಆ ಥರ ಸಪ್ರೇಟ್ ಆಗೋದು ಕಷ್ಟ. ಥಿಂಕ್ ಎಲ್ಲೋ ಒಂದು ಇರುತ್ತೆ, ಒಂದು ಕಾರಣ ಇದ್ದೇ ಇರುತ್ತೆ. ಮನೆಯಲ್ಲಿ ಈಗ ಹಿಂಗಾಗಿದೆ ಅಂತಂದ್ರೆ ಯಾರ್ಯಾರು ಯಾವಾಗ ಗ್ರೂಪ್ ಚೇಂಜ್ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರ ಗ್ರೂಪಲ್ಲಿ ಯಾರು ಇರ್ತಾರೆ, ಯಾರು ಹೊರಗೆ ಬರ್ತಾರೆ ಏನೂ ಗೊತ್ತಾಗಲ್ಲ. ಬಟ್ ಸ್ಟಾರ್ಟಿಂಗ್ ಇಂದನೂ ಒಂದೇ ತರ ಒಂದೇ ಗ್ರೂಪ್ ಅಂತ ಇಬ್ಬರೇ ಇರೋದು ಅಂತಂದ್ರೆ ಅದು ಧನುನು ಮತ್ತೆ ಹನುಮಂತ ಅವರು ಇಬ್ರುನು. ಅವ್ರು ಯಾರ ವಿಚಾರಕ್ಕೂ ಹೋಗೋದಿಲ್ಲ, ಅವ್ರ ವಿಚಾರಕ್ಕೂ ಯೂಶಲಿ ಯಾರು ಬರೋದು ಇಲ್ಲ. ಅದು ಅವರಿಬ್ರಿಗೂ ಪ್ಲಸ್ ಆಗ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ, ಇಲ್ಲ ಅವರಿಬ್ರು ಸೈಡ್ ಅಲ್ಲಿ ಕಾರ್ನರ್ ಆಗ್ಬಿಡ್ತಾ ಇದ್ದಾರೆ ಅಂತ? ಇಲ್ಲ, ನನಗೇನು ಅದು ಕಾರ್ನರ್ ಅಂತ ಅನ್ಸಿಲ್ಲ. ಐ ಥಿಂಕ್ ಆಟ ವಿಷಯ ಅಂತ ಬಂದಾಗ ಐ ಥಿಂಕ್ ಅವ್ರದ್ದೇ ಇಂಡಿವಿಜುವಲ್ ಇದಿದೆ, ಧನುದು ಮತ್ತು ಹನುಮಂತವರು ಮುಗ್ಧ ಮನಸ್ಸು ಇದೆ. ಬಟ್ ಅವ್ರು ನೋಡೋಕ್ಕೆ ಸ್ವಲ್ಪ ಏನೋ ಲೀನಾಗಿದ್ದಾರೆ, ಏನು ಮಾಡ್ತಾರೆ ಟಾಸ್ಕ್ ಅಂತ. ಬಟ್ ಐ ಥಿಂಕ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಟಾಸ್ಕ್ ವಿಷಯದಲ್ಲಿ, ಕ್ಯಾಪ್ಟನ್ಸಿನಲ್ಲಿ. ಐ ಥಿಂಕ್ ಆಮೇಲೆ ಅವ್ರ ಕ್ಯಾಪ್ಟನ್ಸಿನಲ್ಲಂತೂ ಯಾರು ಆರ್ಗ್ಯುಮೆಂಟ್ ಅಂತ ಬಂದೇ ಇಲ್ಲ. ಅವ್ರು ಏನು ಡಿಸಿಷನ್ ಕೊಡ್ತಾರೋ ಪಂಚಂಗ್ ಅನ್ಕೊಂಡು ಸೀದಾ ಹೋಗ್ತಾ ಇರ್ತಾರೆ ಡಿಸಿಷನ್ ಕೊಟ್ಬಿಟ್ಟು. ಆಮೇಲೆ ಅವ್ರು ಏನಾದರೂ ಕೇಳಿದ್ರೆ ನಾನು ಹೇಳಿದ್ರೆ ನೀವು ಹೇಳ್ಕೊಳ್ಳಿ ಅಷ್ಟೇ. ಯಾಕಣ್ಣ ನಾಮಿನೇಟ್ ಮಾಡಿದೆ ಅಂದರೆ, ಅಣ್ಣ ನೀವು ಹೇಳಿ ಅಣ್ಣ ನಾಮಿನೇಟ್ ಮಾಡಿ ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂತೀರಂತ. ಸೊ ಆ ಥರ ಇದು. ಆಮೇಲೆ ವ್ಯಾಲಿಡ್ ರೀಸನ್ಸ್ ಇದೆ, ಸುಮ್ಮನೆ ಯಾರು ಒಪ್ಪಲ್ಲ. ಆಮೇಲೆ ನೇರವಾಗಿ ಸುತ್ತಿ ಬಳಸಿ ಎಲ್ಲ ಹೇಳೋದೇ ಇಲ್ಲ, ಡೈರೆಕ್ಟಾಗಿ ಹೇಳ್ತಾರೆ, ಅವ್ರಿಗೆ ಅನ್ಸಿದ್ದನ್ನು ಹೇಳ್ತಾರೆ, ಇದಾಗ್ತಾರೆ. ಆಮೇಲೆ ಅವರಿಬ್ಬರು ಫ್ರೆಂಡ್ಶಿಪ್ ನೋಡಿದಾಗ ಒಂದು ವಿಟಿ ಬಂದಿತ್ತು, ಇದು ಫ್ಯಾಂಟಾಸ್ಟಿಕ್, ಅದ್ಭುತ. ಅದು ಯಾರಿಗೆ ಆದರೂ ನಮಗೆ ನೋಡ್ತಾ ಇದ್ರೆ ವಾವ್, ಇಂಥ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಇರ್ಬೋದಾ ಬಿಗ್ ಬಾಸ್ ಮನೆಯಲ್ಲಿ, ಈ ಥರನೂ ಒಂದು ಫ್ರೆಂಡ್ಶಿಪ್ ಇರ್ಬೋದಾ ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ಲು ಹನುಮಂತು ಮತ್ತು ಧನರಾಜ್ ಅವರು ಅಷ್ಟೇ. ಐ ಥಿಂಕ್ ಅವ್ರಿಗೆ ತುಂಬ ಇದಿದೆ, ಲೈಕ್ ಒಂದು ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು, ಒಂದು ಅವ್ರ ಮನೆಗೋಸ್ಕರ ಅವ್ರ ಪಾಪಗೋಸ್ಕರ ಅದಿರಬೇಕು ಅಂತ ಒಂದು ತುಂಬ. ನಾನು ಲಾಸ್ಟ್ ಅನುಷ್ ಅವ್ರು ಬಂದಾಗೂ ಕೇಳ್ತಾ ಇದ್ದೆ,
ನೀವು ಮತ್ತೆ ಧನರಾಜು ಮತ್ತೆ ಅನುಷಾ ನೀವು 3 ಜನನು ಬಿಗ್ ಬಾಸಿಗೆ ಸ್ವಲ್ಪ ಸೂಟ್ ಆಗಲ್ವಾ ಅಂತ. ಯಾಕಂದ್ರೆ 3 ಜನನು ಒಂಥರ ಕೈಂಡ್ ಹಾರ್ಟೆಡ್, ನೀವು ತುಂಬಾ ಸಾಫ್ಟ್ ಇರೋರು. ನೀವು 3 ಜನಕ್ಕೇನೆ ಸ್ವಲ್ಪ ಕಷ್ಟ ಆಗ್ಬಿಡ್ತು ಅನ್ಸುತ್ತೆ ಅಲ್ಲಿ, ಅಂದ್ರೆ ಬೇರೆಯವ್ರ ಮಧ್ಯೆ ಎಲ್ಲಾನು. ಇಲ್ಲ ಹಂಗೇನು ಅನಿಸಲ್ಲ, ಯಾಕಂದರೆ ಬಿಗ್ ಬಾಸ್ ಮನೆ ಅಂದಿದ ತಕ್ಷಣ ಐ ಥಿಂಕ್ ಒಂದು ಪರ್ಸೆಪ್ಷನ್ ಇರುತ್ತೆ, ಎಲ್ಲ ಬರೀ ಇದಾಗಬೇಕು, ರಫ್ ಆಗಿರಬೇಕು, ರಫ್ ಆ್ಯಂಡ್ ಟಫ್ ಆಗಿರಬೇಕು, ಎಲ್ಲರೂ ಅಗ್ರೆಸಿವ್ ಇರಬೇಕಂತ. ಬಟ್ ಐ ಥಿಂಕ್ ಆ ಮನೆಯಲ್ಲಿ ಐ ಥಿಂಕ್ ಎಲ್ಲ ಮಿಕ್ಸ್ಚರ್, ಒಂದು ಊಟಕ್ಕೆ ಪ್ರತಿಯೊಂದು ಒಂದು ರೆಸಿಪಿ ಇದ್ರೇ, ಒಂದು ಐಟಮ್ಗಳು ಇದ್ರೇ ಅದು ಮಜಾ ತಿನ್ನೋಕ್ಕೆ. ಎಲ್ಲಾದರೂ ಒಂದೇ ಥರ ಇದ್ಬಿಟ್ರೆ ಅದೊಂಥರ ಕಷ್ಟ ಅನ್ಸುತ್ತೆ. ಇವಾಗ ಹನುಮಂತವ್ರನ್ನ ನೋಡಿದ್ರೆ ಅವ್ರದ್ದೇ ಒಂಥರ ಒಂದು ಸ್ಟೈಲ್ ಇದೆ. ಆಮೇಲೆ ನೀವು ಹೇಳ್ದಂಗೆ ನಮ್ಮ 3 ಜನದ್ದು ಒಂದಿದೇನಂದರೆ ಮಂಜಣ್ಣನ ತೊಗೊಂಡ್ರೆ ಅವ್ರ ಎನರ್ಜಿ ಫ್ಯಾಕ್ಟ್ರು, ಗೇಮ್ ಚೇಂಜರು, ಅವ್ರದ್ದೇ ಆದಂಥ ಒಂದು ಟಾಸ್ಕ್ ಅಂತ ಬಂದಾಗ ಅವ್ರು ಇರಲಿಲ್ಲ ಅಂದರೆ ತುಂಬ ಟಾಸ್ಕಲ್ಲಿ ಅಷ್ಟು ಇದೇ ಕಾಣ್ತಿರಲಿಲ್ಲ. ಎಕ್ಸಾಕ್ಟ್ಲಿ ಇದೇನೇ ತಿರ್ಗಿಸ್ಬಿಡ್ತಾರೆ. ಆಮೇಲೆ ಅದರಲ್ಲಿ ತಪ್ಪೇ ಇಲ್ಲ. ಆಮೇಲೆ ಈ ಕಡೆ ಶಿಶಿರ್ ಅವ್ರದ್ದು ಎನರ್ಜಿ ನೋಡಿದ್ರೆ, ಈ ಕಡೆ ಇವ್ರದ್ದು ಯಾರು ಐಶ್ವರ್ಯ ಅವ್ರದ್ದು, ಆಮೇಲೆ ಭವ್ಯ ನೋಡೋಕ್ಕೆ ತುಂಬ ಸಾಫ್ಟಾಗಿರ್ತಾರೆ, ಆರಾಮಾಗಿ ಕೂಲಾಗಿರ್ತಾರೆ. ಟಾಸ್ಕ್ ಅಂತ ಬಂದಾಗ ಐ ಥಿಂಕ್ ಫಿಮೇಲ್ಸಲ್ಲಿ ಐ ಥಿಂಕ್ ವುಮೆನ್ ಇದರಲ್ಲಿ ಐ ಥಿಂಕ್ ಶಿ ಇಸ್ ವೆರಿ ಸ್ಟ್ರಾಂಗ್. ಟಾಸ್ಕ್ ವಿಷಯ ಅಂತ ಬಂದಾಗ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಆದ ಒಂದು ಇದಿದೆ, ಒಂದು ಎನರ್ಜಿ ಲೆವೆಲ್ಸ್ ಇದೆ. ಆ್ಯಂಡ್ ಮೋಕ್ಷಿತ್ ಅವರು ಹಾಡು ಮತ್ತು ಇದು ಅವರು ಇದು ಮಾಡೋದು ಅದೆಲ್ಲ ಅವ್ರದ್ದೇ ಒಂದಿದೆ. ಸೊ ನಮ್ಮ 3 ಜನದ ಹೆಂಗಂದರೆ ಐ ಥಿಂಕ್ ಒಂದು ಸಾಫ್ಟ್ ನೇಚರು, ಬಟ್ ಅದು ಬೇಕು ಅನಿಸುತ್ತೆ ಬಿಗ್ ಬಾಸ್ ಮನೆಗೆ, ಅದು ಬೇಕು. ಆಮೇಲೆ ಧನರಾಜ್ ಅವರು ಕೆಲವೊಂದು ಅವ್ರು ತುಂಬ ಮನಸ್ಸಲ್ಲಿ ಇರುತ್ತೆ ಹೇಳ್ಬೇಕಂತ, ಬಟ್ ಪ್ರಾಬ್ಲಿ 1-2 ಸಲ ಎಲ್ಲೋ ಒಂದು ಕಡೆ ಅವ್ರಿಗೆ ಅದನ್ನ ಹೆಂಗೆ ಕನ್ವೆ ಮಾಡಬೇಕಂತ ಒಂದೊಂದು ಸಲ ಬರಲ್ಲ. ಬಟ್ ಪ್ಯೂರ್ ಹಾರ್ಟ್ ಇದೆ ಅವ್ರದ್ದು. ಆಮೇಲೆ ಅವ್ರು ಏನು ಹೇಳ್ಬೇಕನ್ನೋದು ಒಂದು ಅರ್ಥ ಇರುತ್ತೆ. ಅವ್ರು ಇಷ್ಟರಲ್ಲಿ ಹೇಳ್ದ್ರು, ಬಟ್ ಅದಕ್ಕೊಂದು ಅರ್ಥ ಇರುತ್ತೆ. ಆಮೇಲೆ ಅನುಷಾ ಅವರು ಐ ಥಿಂಕ್ ಅವರು ಅಷ್ಟೇ ನ್ಯಾಚುರಲಾಗಿ ನಾನು ಶೂಟಿಂಗಲ್ಲಿ ಹೆಂಗಿರ್ತೀನಿ, ಹೆಂಗಿದ್ದೀವಿ, ಹೆಂಗೆ ನೋಡಿದ್ದೀನಿ. ಸೊ ಅವರು ಇಲ್ಲಿ ಬಂದು ಏನೋ ಒಂದು ಫೇಕ್ ಆಗಿರಬೇಕು, ಇಲ್ಲ ಮುಖವಾಡ ಹಾಕೊಂಡಿರಬೇಕು, ಇಲ್ಲ ನಾನು ತುಂಬ ಚೇಂಜ್ ಆಗಬೇಕು, ಆ ಥರ ಏನೂ ನನಗೆ ಅನಿಸಿಲ್ಲ. ಅವ್ರು ಹೆಂಗಿದಾರೋ ಆಚೆ ಕಡೆ ಒಂದು ಇಮೋಷ್ನಲಿ ಸ್ಟಾರ್ಟಿಂಗ್ ನರ್ಕದಿಂದ ಬಂದಾಗ ಅಲ್ಲೂ ಸ್ವಲ್ಪ ಎಮೋಷ್ನಲ್ ಆಗಿದ್ದು. ಆಮೇಲೆ ಸ್ವರ್ಗಕ್ಕೆ ಬಂದಾಗ್ಲೂ 1-2 ಸಲ ತುಂಬ ಮಿಸ್ ಮಾಡ್ಕೊತ ಇನ್ನು ಮನೇನ. ಆಮೇಲೆ ನಾನು ಹೇಳಿದೆ ತುಂಬ ಎಮೋಷ್ನಲ್ ಆಗಬೇಡಿ, ನಿಮ್ಮದು ಒಂದು ಸ್ಟ್ಯಾಂಡ್ಸ್ ಅಂತ ಒಂದಿರುತ್ತೆ. ಯಾರಾದರೂ ಮಾತಾಡಿದ ತಕ್ಷಣ ಪಾಪ ಅವ್ರಿಗೆ ತುಂಬ ತುಂಬ ಎಮೋಷ್ನಲ್. ಆಮೇಲೆ ನನಗೆ ಅವ್ರು ಯಾವಾಗಲೂ ಮಾತಾಡು, ನೀವು ಮಾತಾಡ್ಬೇಕು ಧರ್ಮ, ನೀವು ಮಾತಾಡಿ, ನೀವ್ಯಾಕೆ ಸುಮ್ಮನೆ ಇದ್ದೀರಾ ಅಂತ ಒಂದು ಹೋಗಮ್ಮ ಇನ್ನು ಎಷ್ಟು ಮಾತಾಡೋದು, ಹಿಂಗೆ ಮಾತಾಡು ಪ್ರೂವ್ ಮಾಡು, ಇನ್ನೇನು ಮಾಡ್ತಾನೆ ಇದೀನಲ್ಲ ಅಂತ. ಏನು ಮಾತಾಡೋದಕ್ಕಾಗಲ್ಲ, ಏನೂ ಆಗಲ್ಲ ನನ್ನ ಕೈಲಂತೂ ಅದು 100% ಆಗಲ್ಲ. ಬಟ್ ಕೆಲವೊಂದು ಕಡೆ ನಾನು ಮಾತಾಡೋದು ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಐ ಥಿಂಕ್ ಒಂದು ನ್ಯಾಚುರಲ್, ಐ ಥಿಂಕ್ ಇದೆಲ್ಲ ಇದ್ದಾಗಲೇ ಬಿಗ್ ಬಾಸ್ ಮನೆ ಅಂತ ನನ್ನ ಅನಿಸಿಕೆ. ಎಲ್ಲರದು ಒಂದೊಂದು ಇವಾಗ ರಜತ್ ಅವ್ರು ಬಂದಿರೋದು ನಾನು ಹೇಳ್ದಂಗೆ, ಒಂದು ಮಂಜಣ್ಣನಿಗೆ ಒಂದು ಮಾತಲ್ಲಿ ಒಂದು ಇದರಲ್ಲಿ ಫನ್ ಫ್ಯಾಕ್ಟ್ರು ತೊಗೊಳೋದಿದೆ. ಇವಾಗ ಚೈತ್ರಕ್ಕ ಅವರು ವಾಯ್ಸು ಯಾವಾಗಲೂ ತುಂಬ ಕೇಳಿಸ್ತಾ ಇತ್ತು. ಬಟ್ ಇವಾಗ ಇವ್ರದ್ದು ಯಾರು ಶೋಭಾ ಅವ್ರು ಬಂದಾಗ ಅವ್ರದ್ದು ಇವಾಗ ಚೈತ್ರಕ್ಕ ಮತ್ತು ಅವರು ಆಮೇಲೆ ಶೋಭಾ ಅವರು ಮತ್ತು ಇವರು ಚೈತ್ರಕ್ಕ ಒಂದಾಗಿದ್ದಾರೆ. ಅವ್ರು ತುಂಬ ಕ್ಲೋಸ್ ಆಗ್ಬಿಟ್ಟಿದ್ದಾರೆ. ಬಂದಿದ್ದು ಒಂದು ವಾರದಲ್ಲೇ ಐ ಥಿಂಕ್ ದೇ ಬಿಕಮ್ ವೆರಿ ಕ್ಲೋಸ್. ಸೊ ಐ ಥಿಂಕ್ ಚೈತ್ರಕ್ಕ ಅವ್ರ ಫೀಲಿಂಗ್ಸ್ ಏನು ಹೇಳ್ಕೊಂಡಿರ್ಬೇಕು, ಇಲ್ಲ ಇದು ಇಲ್ಲ ಅವ್ರ ತನ ಹೇಳ್ಕೊಂಡಿರ್ಬೇಕು. ಆಮೇಲೆ ಇವಾಗ ನೋಡಿದ್ರೆ ಚೈತ್ರಕ್ಕ ಹಾಗೂ ತ್ರಿವಿಕ್ರಮ್ಗೆ ಸ್ವಲ್ಪ ದೂರ, ಆಲ್ಮೋಸ್ಟ್ ಒಂದು ಅಣ್ಣ ತಮ್ಮ ಬಾಂಡಿಂಗ್, ಅಣ್ಣ ತಂಗಿ ಬಾಂಡಿಂಗ್ ಏನಿದೆಯೋ ಅದಿತ್ತು ಅವರಲ್ಲಿ. ಬಟ್ ಇವಾಗ ಸ್ವಲ್ಪ ಏನೋ ಮನಸ್ತಾಪಗಳು ಆಗ್ತಿಲ್ಲ, ಮಾತಾಡ್ತಿಲ್ಲ. ಸೊ ಅದು ಹಿಂಗೆ ಯಾವ ಥರ ಆಗುತ್ತೆ ಮುಂದಕ್ಕೆ ನೋಡಬೇಕು. ಓಕೆ, ಇದು ನಂದೊಂದು ಪರ್ಸ್ನಲ್ ಕ್ವೆಶನ್ ಧರ್ಮ ಅವರಿಗೆ. ಇಷ್ಟೊಂದು ಒಳ್ಳೆತನ ಹೇಗೆ ಧರ್ಮ? ಯಾಕಂದರೆ ಒಂದ್ಸಲಿ ಧನರಾಜ್ ಮತ್ತು ಮೋಕ್ಷಿತ್ ಅವ್ರ ಮಧ್ಯೆ ಗಲಾಟೆ ಆಗುತ್ತೆ. ಮೋಕ್ಷಿತ್ ಅವ್ರು ಸ್ವಲ್ಪ ಜೋರು ಮಾಡ್ತಾರೆ ಧನರಾಜ್ಗೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಬಟ್ ನೀವು ಸೋಫಾ ಮೇಲೆ ಕೂತ್ಕೊಂಡು ಹೇಳ್ತಿರ್ತೀರಿ, ಇಲ್ಲ ಅಷ್ಟೊಂದು ಹಾರ್ಷಾಗಿ ಮಾತಾಡಬಾರ್ದಿತ್ತು ಅನ್ಸುತ್ತೆ, ಅವರಿಗೆ ತುಂಬ ಹರ್ಟ್ ಆಗಿದ್ದಾರೆ ಅವರು ಅಂತ. ತ್ರಿವಿಕ್ರಮ್ ಅವ್ರು ಅವಾಗ ಹೇಳ್ತಾರೆ ಅದು ಅವ್ರವ್ರು ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತ. ಇಷ್ಟೊಂದು ಹೆಂಗೆ ಒಳ್ಳೆತನ ಅಂದರೆ ನಿಮ್ಮದಲ್ಲದೆ ಬೇರೆಯವ್ರದ್ದು ಇದ್ರೂ ಹೇಗೆ ಅದು ನಿಮ್ಮ ತಂದೆ? ನಾನು ಆ್ಯಕ್ಚುಲಿ ಹೋಗ್ಬಿಟ್ಟು ಧನರಾಜ್ ಅವ್ರಿಗೂ ಅದಾದಮೇಲೆ ಹೇಳಿದೆ, ಧನರಾಜ್ ತುಂಬ ನೀವು ಅದು ಕಳಪೆ ತೊಗೊಂಡು ಒಳಗೆ ಬಂದಿರ ಜೈಲ್ ಅಂತ ಇದು ಬಂದಿರ. ಬಟ್ ತುಂಬ ಇಷ್ಟ ಆಗಿದ್ದು ನೀವು ಮಾತಾಡಿದ್ದು, ನೀವು ಮಾತಾಡಿದ್ರಿ, ಆ ಜನನೂ ನೋಡಿರ್ತಾರೆ, ಅದು ನೀವು ಮಾತಾಡಿದ್ರಿ, ನಿಮ್ಮ ಸ್ಟ್ಯಾಂಡ್ಸ್ ನೀವು ತೊಗೊಂಡ್ರಿ. ಮೋಕ್ಷಿತ ಅವರು ಪಾಪ ಅವ್ರೂ ಒಂದು ಸ್ಟ್ಯಾಂಡ್ಸಲ್ಲಿ ಅವ್ರ ಕೋಪನ ಅವ್ರ ಬೇಜಾರನ್ನ ಅವ್ರು ವೆಂಟೌಟ್ ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಧನರಾಜ್ ಹಿಂಗೆ ನಿಂತಿರೋವಾಗ ನನಗೆ ಒಂಥರ ಅನ್ಸುತ್ತೆ, ಈಗ ಮಾತಾಡು ನನಗೆ ಯಾರಾದರೂ ಹೇಳ್ತಾರಲ್ಲ ಮಾತಾಡಿದ್ರು ಎಷ್ಟೊಂದಂಗೆ ಹಂಗೆ ಮಾತಾಡಿ ನೀನು ಒಂದು ಸ್ಟ್ಯಾಂಡ್ಸ್, ನಾನು ಅದನ್ನು ಧನರಾಜಲ್ಲಿ ನೋಡ್ಬೇಕಂತ ಇದೆ. ಸೊ ಅಲ್ಲಿ ಅವ್ರು ಮಾತಾಡಿದ್ರು. ಆಮೇಲೆ ಒಳ್ಳೆತನ ಅನ್ನೋದಕ್ಕೆ ಐ ಥಿಂಕ್ ಇನ್ನಸೆಂಟು ಒಳ್ಳೆತನ ಐ ಥಿಂಕ್ ಅದು ಬಂದಿರೋದು, ಅದು ನ್ಯಾಚುರಲ್. ಇದು ಅದೇನು ನಾನು ಬೇಕು ಅಂತ ಇದು ಮಾಡಬೇಕು, ಇಲ್ಲ ಶೋ ತೋರಿಸ್ಬೇಕು, ಇಲ್ಲ ಇದು ನಾನು ಇದ್ದಿದ್ದು ಇವಾಗ ಸೆಟ್ಟಲ್ಲೂ ನನಗೆ ಇಷ್ಟಪಡೋದು ರಿಪೀಟೆಡ್ ಪ್ರೊಡ್ಯೂಸರ್ಸ್. ಯಾಕೆ ನನಗೆ ಒಂದು ಸಿನಿಮಾ ಮಾಡಿದವರು ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೂ ಸಿನಿಮಾ ಮತ್ತೆ ನನ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಚಾಣಕ್ಷ ಪ್ರೊಡ್ಯೂಸರ್ ನನ್ನ ಜೊತೆ ಬ್ಯಾಂಗ್ಳೂರಿನ ಅಂತ ಇನ್ನೊಂದು ಸಿನಿಮಾ ಮಾಡಿದ್ದಾರೆ, ಅದು ರಿಲೀಸಿಗೆ ರೆಡಿ ಇದೆ. ಆಲ್ಮೋಸ್ಟ್ ಇನ್ನೊಂದು ಅಡ್ವಾನ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಸಿನಿಮಾಗೂ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸೊ ಅದು ಇನ್ನೊಂದು ಅವ್ರ ಬ್ಯಾನರಲ್ಲೇ 3ನೇ ಸಿನಿಮಾ. ಆಮೇಲೆ ಪ್ರತಿಯೊಬ್ಬರನ್ನ ಐ ಥಿಂಕ್ ಕ್ಯಾಡ್ಬರೀಸ್ ರಮೇಶ್ ಅವರು ಒಂದು ಕ್ಯಾಡ್ಬರೀಸ್ ಅಂತ ಒಂದು ಸಿನಿಮಾ ಮಾಡ್ತೀನಿ, ಅವ್ರ ಜೊತೆ ಇನ್ನೊಂದು ಸಿನಿಮಾ ವೈರಸ್ ಅಂತ.
ಸೊ ಐ ಥಿಂಕ್ ಎಲ್ರಿಗೂ ಐ ಥಿಂಕ್ ಒಂದು ಕಂಫರ್ಟ್ ಝೋನ್ ಅಂತ ಅದು ಕ್ರಿಯೇಟ್ ಮಾಡಿ ಅದೆಲ್ಲ ನ್ಯಾಚುರಲಾಗೇ ಬರಬೇಕು. ಆಮೇಲೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ 1 ದಿನ 2 ದಿನ 3 ದಿನ ನೀವೇನಾದರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಟ್ರೈ ಮಾಡ್ಬೋದು. ಬಟ್ 50-55 ದಿನ ಇಟ್ಸ್ ಇಂಪಾಸಿಬಲ್. ಯಾಕಂದರೆ ನಾವು ಟಿ ವಿನಲ್ಲಿ ಏನು ನೋಡ್ತೀವಿ, ಕ್ಯಾಮರಾ ಇರೋದೇ ಮರ್ತೋಗ್ತೀವಿ. ಆಮೇಲೆ ನಾವು ಟಿ ವಿನಲ್ಲಿ ಏನು ನೋಡ್ತೀವಿ ಅಲ್ಲಿ ನಾವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ಇಟ್ಸ್ ನಾಟ್ ಈಸಿ. ತುಂಬ ಪ್ರೆಷರ್ ಇರುತ್ತೆ. ಅಂದರೆ ಒಂದು ಪ್ರೂವ್ ಮಾಡಬೇಕಂತ ಒಂದು ಪ್ರೆಷರ್ ಇರುತ್ತೆ. ಸೊ ಟಾಸ್ಕ್ ಅಂತ ಬಂದ ಪ್ರೆಷರ್ ಇರುತ್ತೆ, ನಾಮಿನೇಷನ್ಸ್ ಅಂತ ಬಂದ ಪ್ರೆಷರ್ ಇರುತ್ತೆ, ಕಳಪೆ ಅಂತ ಬಂದ ಪ್ರೆಷರ್ ಇರುತ್ತೆ. ಸೊ ಅದೆಲ್ಲ ಇಟ್ಕೊಂಡು ನಾವು ಬರೀ ಆ್ಯಕ್ಟ್ ಮಾಡ್ತೀವಿ ಇದಂತ ಅದು ಖಂಡಿತ ಸಾಧ್ಯ ಇಲ್ಲ. ಎಲ್ಲರೂ ಅಲ್ಲಿರೋರಲ್ಲ ಐ ಥಿಂಕ್ ಎವ್ರಿಬಡಿ ಅವ್ರವ್ರ ನ್ಯಾಚುರಲಾಗಿ ಹೆಂಗಿರಬೇಕು ಹಂಗೆ ಇದ್ದಾರೆ. ಒಬ್ಬೊಬ್ಬರು ಐ ಥಿಂಕ್ ಒಂದು ಎಕ್ಸ್ಟ್ರಾ ಮೈಲ್ ಆಫ್ ಇದು ಎನರ್ಜಿ ಲೆವೆಲ್ ಇರುತ್ತೆ, ಅದನ್ನು ಕನ್ವರ್ಟ್ ಮಾಡ್ಕೊತಾರೆ ಮಾತಲ್ಲಿ ಮತ್ತು ಇದರಲ್ಲಿ. ಐ ಥಿಂಕ್ ಒಬ್ಬೊಬ್ರದ್ದು ಆ ಥರ ಇದೆ. ಓಕೆ, ನಂದು ಲಾಸ್ಟ್ 2 ಕ್ವೆಶನ್ ಇದೆ. ಮೊದಲನೇ ಕ್ವೆಶನ್ ಏನು ಅಂತಂದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ. ನಿಮ್ಮ ತಾತ ಚೀಫ್ ಜಸ್ಟಿಸ್ ಆಗಿದ್ದವರು, ಆ್ಯಂಡ್ ಅದೇ ರೀಸನಿಗೆ ನಿಮಗೆ ಧರ್ಮ ಅಂತ, ನಿಮ್ಮ ಅಕ್ಕನಿಗೆ ಸತ್ಯ ಅಂತ ಹೆಸರು, ಆ್ಯಂಡ್ ತಂದೆಯವ್ರಿಗೆ ಕೀರ್ತಿರಾಜ್ ಅಂತ ಹೆಸರಿಟ್ಟಿರೋದು. ಸೊ ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ ನೀವು? ಕೀರ್ತಿರಾಜ್ ಅಂತ ಆ್ಯಕ್ಚುಲಿ ಬಂದಿದ್ದು ಡ್ಯಾನ್ಸಲ್ಲಿ. ಆ್ಯಕ್ಚುಲಿ ತಂದೆಯವ್ರದ್ದು ಎಲ್ಲರೂ ರಾಜ್ ಅಂತ ಇತ್ತು, ವಿನೋದ್ ರಾಜ್ ಸರ್, ದೇವರಾಜ್ ಸರ್. ಸೊ ಈ ಥರ ಇದ್ದಾಗ ದ್ವಾರಕಿ ಸರ್ ಎಲ್ಲ ನಂದು ಒಂದು ಚೇಂಜ್ ಮಾಡ್ಬಿಡ್ತೀನಿ ಅಂತ ಡ್ಯಾಡಿ ನನಗೆ ಹೇಳಿದ್ವಿ ಸ್ಟೋರಿ. ಸೊ ಯಾಕೆ ನಿಂದು ಕೀರ್ತಿ ಮಾತ್ರ ಇದೆ, ಕೀರ್ತಿರಾಜ್ ಅಂತಲೇ ಹಾಕ್ಬಿಡೋಣ ಅಂತ. ಅಲ್ಲಿಂದ ಅವ್ರದ್ದು ಇದು ಇಲ್ಲಾಂದರೆ ಫಸ್ಟ್ ಅವ್ರು ಇದ್ದಿದ್ದು ಕುಮಾರ್ ಅಂತ ಇದ್ದಿದ್ದು. ಆಮೇಲೆ ಫ್ಯಾಮಿಲಿ ಎಲ್ಲ ನಮ್ಮ ತಂದೆಯವ್ರ ಕಡೆ ಎಲ್ಲ ಕುಮಾರ್ ಅಂತಲೇ ನಮ್ಮ ತಂದೆಯವ್ರನ್ನ ಕರೆಯೋದು. ಸೊ ಅದು ಕೀರ್ತಿರಾಜ್ ಅಂತ ಒಂದು ಇದು ಬಂದಿತ್ತು. ಸೊ ನಮ್ಮ ತಾತವ್ರು ಬಂದು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ 1984, ನಾನು ಹುಟ್ಟಿದ್ದು ಇಯರಲ್ಲಿ. ಸೊ ಒಂದು ಹಿಸ್ಟಾರಿಕಲ್ ಜಜ್ಮೆಂಟ್ ಎಲ್ಲ ಕೊಟ್ಟಿರ್ತಾರೆ ಆ ಟೈಮಲ್ಲಿ. ಆಮೇಲೆ ನಮ್ಮ ತಂದೆಯವರು ಏನಂದರೆ ಅವ್ರ ತಂದೆ ಈ ಥರ ಚೀಫ್ ಜಸ್ಟಿಸ್ ಆದ್ರೂ ಅವ್ರು ಬಂದಿದ್ದ ರೀತಿ, ಅವ್ರು ಕಷ್ಟಪಟ್ಟು ಬಂದಿದ್ದ ರೀತಿ, ಅವ್ರದ್ದೇ ಒಂದು ಸಪ್ರೇಟ್ ಆದ ಒಂದು ಇದು ಹಾದಿಯಲ್ಲಿ ಬಂದರು. ನಮ್ಮ ತಂದೆಯವರು ಹೆಸರು ಹೇಳ್ಬಿಡಿ ಹಾಗೆ. ಜಸ್ಟಿಸ್ ಕೆ ಭೀಮಯ್ಯ ಅವರು. ಸೊ ನಮ್ಮ ಅಂಕಲ್ ಅವ್ರು MP ಆಗಿದ್ರು 2005ನಲ್ಲಿ. KB ಕೃಷ್ಣಮೂರ್ತಿ ಅವರು ಕಾಂಗ್ರೆಸ್ಸಿಂದ ವಿಜಯಮಾಳ್ಯ ಎದುರುಗಡೆ MP ಎಲೆಕ್ಷನ್ಸ್, ರಾಜ್ಯಸಭೆ ಎಲೆಕ್ಷನ್ಸ್ ಗೆದ್ದಿರ್ತಾರೆ. ಸೊ ಅವರೆಲ್ಲ, ಆಮೇಲೆ ಇನ್ನೊಬ್ಬರು ರವೀಂದ್ರನಾಥ್ ಅಂತ, ರವಿ ಅಂತ, ಅವರು ಈಸ್ ಅ ಲಾಯರು. ಸೊ ಎಲ್ಲರೂ ಅವ್ರವ್ರವ್ರವ್ರು ಒಂದು ಇದ್ರಲ್ಲಿ ಬಂದಿದ್ದು. ಸೊ ಅದನ್ನು ನಾವು ಮಕ್ಕಳಾಗಿ ನಾವು ನೋಡ್ಕೊಂಡು ಬಂದಿದ್ದು. ನಮ್ಮ ತಂದೆಯವ್ರದ್ದು ಒಂದು ಅವ್ರದ್ದೇನು ಹೆಸರು ಮಾಡಿದ್ರು, ನಾವು ಯಾವತ್ತೂ ಅದನ್ನು ತೊಗೊಂಡು ಒಂದು ನಮ್ಮ ತಂದೆಯವ್ರ ಆ್ಯಕ್ಟ್ರು, ಫಿಲ್ಮ್ ಆ್ಯಕ್ಟ್ರು, ಅವ್ರು ದೊಡ್ಡ ವಿಲನ್, ನಾವು ಹಿಂಗೆ ಎದ್ಬಿಡ್ತೀವಿ, ಹಂಗಿರ್ತೀವಿ. ನಮ್ಗೆ ಹೆಡ್ವೇಟ್ ಬರಲಿಲ್ಲ ನನಗೂ ನಮ್ಮ. ಆಮೇಲೆ ನಾವು ಅವ್ರು ಬೆಳೆಸಿದ ರೀತಿನೂ ಹಂಗೆ ಇತ್ತು. ನಮ್ಮ ತಂದೆಯವ್ರು ನಮ್ಮನ್ನ ಬೆಳೆಸಿದ್ದೂ ಧರ್ಮ, ಸತ್ಯ, ಧರ್ಮ ಅಂತ ಫಸ್ಟ್ ಹೆಸರು ಇಟ್ಟಿದ್ದೆ. ನಮ್ಮ ಅಕ್ಕಗೆ ಸತ್ಯ, ನನಗೆ ಧರ್ಮ. ಆಮೇಲೆ ಹಾದಿದ ರೀತಿನೂ ಹಾದಿ ಹಂಗೆ ಇತ್ತು. ಎಲ್ಲೋ ಒಂದು ಕಡೆ ನಮಗೆ ಎಕ್ಸ್ಟ್ರಾ ಇದು ಅದು ಯಾವತ್ತೂ ಇದು ಮಾಡಿದೆ. ಐ ಥಿಂಕ್ ತುಂಬ ನ್ಯಾಚುರಲಾಗೆ ಒಂದು ಬಸ್ಸು, ಒಂದು ಆಟೋ, ಒಂದು ಸೈಕಲ್ಲು, ಒಂದಿದ್ದು ಫೇಸಸ್ ಆಫ್ ಲೈಫಲ್ಲಿ ನೀನು ಪಾಸ್ ಮಾಡಿದ್ರೆ ಇದು ಯಾವ ಥರ ಹೆಂಗಿರುತ್ತೆ ಒಂದು ಆ ಥರನೇ ಬೆಳೆಸ್ಕೊಂಡ್ಬಂದ್ರೆ. ಸೊ ಆ ಇದರಲ್ಲಿ ಐ ಥಿಂಕ್ ಅದು ಇನ್ನೆರೆಕ್ಟ್ ಆಗಿದ್ದು ಮನೇಲಿ ನೋಡ್ಕೊಂಡು ಬಂದಿರ್ತೀವಲ್ಲ, ತಂದೆ ತಾಯಿನ ನೋಡ್ಕೊಂಡು ಬೆಳೆದು ಅದು ಆಟೋಮ್ಯಾಟಿಕ್ಕಾಗಿ ನನಗೆ ಬಂದಿರೋದು. ನಾನೇನು ಹಿಂಗೆ ಇರಬೇಕು, ನಾನು ಹಿಂಗೆ ಇನ್ನೋಸೆಂಟೋ ಡೀಸೆಂಟೋ ಇಲ್ಲ, ಇದು ಸಿಂಪ್ಲಿಸಿಟಿ ಹಂಗೆ ಇರಬೇಕಂತ ಏನು ಇದ್ದಿಲ್ಲ. ಅದು ತಾನಾಗ್ತಾನೆ ಅದು ನೋಡ್ಕೊಂಡು ಬೆಳೆದಿರ್ತೀವಲ್ಲ, ವಾತಾವರಣದಲ್ಲೇ ಬೆಳ್ಕೊಂಡು ಬಂದಿರ್ತೀವಲ್ಲ. ಆಮೇಲೆ ನಮ್ಮ ತಂದೆಯವರು, ನಮ್ಮ ತಾಯಿ ಆಕ್ಸಿಡೆಂಟ್ ಆದಾಗ ಕೈ ಕಳ್ಕೊಂಡಿರ್ತಾರೆ. ಸೊ ಅದನ್ನು ನೋಡಿದಾಗ ನಮ್ಮ ತಂದೆಯವರು ನಮಗೆ ಬುದ್ಧಿ ಬರೋಷ್ಟೊಳಗೆ ನನಗೂ ನಮ್ಮ ಕೈಯಲ್ಲಿ ಅವಾಗ ನಾನು ಇನ್ನೂ ನರ್ಸಿಂಗ್ ಫಸ್ಟ್ ಸ್ಟ್ಯಾಂಡರ್ಡ್ ಬಟ್ ನಮಗೆ ಲೆವೆಲ್ ಆಫ್ ಇದು ಬಂದಾಗ ನಾವು ಅನ್ಕೊಂತೀವಿ, ಲೈಕ್ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಆ ಟೈಮಲ್ಲಿ ಆ್ಯಕ್ಟ್ರು ಏನು ಮೋಸ್ಟ್ಲಿ ಹೆಂಗಿರ್ತಾರೋ ವೈಫ್ ಜೊತೆ ಅಂತ. ಬಟ್ ನಮ್ಮ ತಂದೆಯವರು ಒಂದು ಸ್ಟ್ರಾಂಗ್ ಸಪೋರ್ಟಾಗಿ ನಿಂತಿರ್ತಾರೆ ನಮ್ಮ ತಾಯಿ ಜೊತೆ. ಸೊ ಅದನ್ನು ನಾವು ನೋಡಿದಾಗ ಒಂದು ಬೆಲೆ ಕೊಡೋದು, ಒಂದು ಗೌರವ ಕೊಡೋದು, ಒಂದು ರೆಸ್ಪೆಕ್ಟ್, ಒಂದು ವುಮೆನ್ಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಒಂದು ಯಾವ ಥರ ಅಂತ ನಮ್ಮ ತಂದೆಯವ್ರ ಹತ್ರ ನಾನು ತುಂಬ ಕಲ್ತೀನಿ. ಅದು ಆ್ಯಕ್ಚುಲಿ ಒಂದು ಇದರಲ್ಲೂ ನಾನು ಹೇಳಿದ್ದೆ, ಒಂದು ಹನುಮಂತವರು ಫಸ್ಟ್ ಡೇ ಬಂದಾಗ ಒಂದು ಫಸ್ಟು ಬಂದಾಗ ಐ ಥಿಂಕ್ ಇಲ್ಲಿ ಬಂದಾಗ ಗೌರವ ಅನ್ನೋದು ತುಂಬ ಮುಖ್ಯ. ಒಂದು ಮನುಷ್ಯನಿಗೆ ಗೌರವ ಕೊಡೋದು, ಆಮೇಲೆ ಬರೋದು ಫಸ್ಟು ಗೌರವ, ಆಮೇಲೆ ಇಲ್ಲಿ ನಮ್ಮ ಬಿಗ್ ಬಾಸ್ ರೂಲ್ಸ್ ರೆಗ್ಯುಲೇಷನ್ಸು. ಒಂದು ಮನುಷ್ಯನಿಗೆ ಒಂದು ಗೌರವ ಅನ್ನೋದು ತುಂಬ ಮುಖ್ಯ ನಾವು ಕೊಡೋದು. ನನ್ನ ವಯಸ್ಸಲ್ಲಿ ಅವ್ರು ಚಿಕ್ಕವರಿದ್ರು ನಾನು ಎಷ್ಟೊಂದು ಸಲ ನಾನು ಮೋಕ್ಷಿತ ಅವರೇ ಅಂತಲೇ ಕರಿತಾ ಇದ್ದೆ, ಗೌತಮಿ ಅವರ ಅಂತಲೇ ಕರಿತಾ ಇದ್ದೆ. ಆ್ಯಂಡ್ ಪ್ರತಿಯೊಬ್ಬರು ಐ ಥಿಂಕ್ ಯಾವತ್ತೂ ಹೋಗೋಬಾರೋ ಅಂತ ಅದು ಲ್ಯಾಂಗ್ವೇಜೇ ಬಂದಿರಲ್ಲ. ಲಾಸ್ಟಲ್ಲಿ ನಾನು ವಿಕ್ಕಿ ಜೋಕಿಗೆ ಅದು ಬಾಗುರು ಇಲ್ಲಿ ನೋಡೋಗುರು ಅಂತ ಈ ಥರ ಏನೋ ಒಂದು ಫನ್ ಇದರಲ್ಲಿ ಸ್ಟಾರ್ಟ್ ಮಾಡಿದೆ. ಅದು ತುಂಬ ದಿನ ನಡೀಲಿಲ್ಲ. ಅದು ಇಮಿಡಿಯೇಟಾಗಿ ಧರ್ಮಣ ಅಂತ ವಿಕ್ಕಿ ಕರೆಯೋದು ನನ್ನ. ಸೊ ಆ ಥರ ಒಂದಿದೆ. ಸೊ ಅದು ಬಂದಿರೋದು ಬೈ ನ್ಯಾಚುರಲ್. ಅದೇನೋ ಒಂದು ಅದಕ್ಕೊಂದು ಪ್ರಾಕ್ಟೀಸು ಇಲ್ಲ, ಅದಕ್ಕೊಂದು ಟ್ಯೂಷನ್ನು, ಅದಕ್ಕೊಂದಿದು ಅದೇನಿಲ್ಲ. ಐ ಥಿಂಕ್ ಅವ್ರನ್ನ ನೋಡ್ಕೊಂಡೇ ಬಂದಿದ್ದೀವಿ. ಆಮೇಲೆ ಅದೊಂದು ಇರುತ್ತಲ್ಲ, ನಮ್ಮ ತಂದೆಯವರ ಹೆಸರನ್ನು ಕಾಪಾಡಬೇಕು. ಒಂದು ಅವರು ಯಾಕಂದರೆ ಅವರು ಇಷ್ಟು ವರ್ಷ ಇದ್ದು ಇವತ್ತೂ ಅವ್ರು ಶೂಟಿಂಗ್ ಎದ್ದು ಹೋಗ್ಬೇಕಂದ್ರೆ 6 o'clock 6:30 ಎದ್ದು ರೆಡಿಯಾಗಿ ನಮಗೆ ಬೇಗ ತಿಂಡಿ ಕೊಡು, ಕಾರ್ ಬಂದೈತೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು 8 ಗಂಟೆ 7:30 8 ಗಂಟೆಗೆ ಶಿಸ್ತಾಗಿ ಎದ್ದು ಅದೆಲ್ಲ ನಾನು ಪಾಲಿಸ್ತೀನಿ. ಆಮೇಲೆ ಅವ್ರು ನಾನು ಸೆಟ್ಟಿಗೆ ಹೋಗ್ಲೋ ಅವರು ಕೆಲವೊಂದು ಚಿಕ್ಕ ಬರೀ ಒಂದು ದೊಡ್ಡವರು ಚಿಕ್ಕವರು ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡು ದೊಡ್ಡವ್ರು ಬಂದಾಗ ಚಿಕ್ಕವರು ಗೌರವ ಕೊಡೋದು. ಐ ಥಿಂಕ್ ಒಂದು ಲೈಟ್ ಮ್ಯಾನಿಂದ ಹಿಡಿದು ಒಂದು ದೊಡ್ಡ ಆರ್ಟಿಸ್ಟ್ ಬಂದ್ರೂ ಯಾವ ಥರ ನೀನು ಇರಬೇಕು ಅಷ್ಟೇ ನಂಗೆ ಹೇಳ್ಕೊಡಿದ್ದು. ನೀನು ಹೋಗಿ ಹಿಂಗೆ ಆ್ಯಕ್ಟ್ ಮಾಡು, ಹಂಗೆ ಆ್ಯಕ್ಟ್ ಮಾಡು, ಆ ಥರ ಮಾಡು, ಹಿಂಗೆ ಮಾಡು, ಅದೆಲ್ಲ ಇಲ್ಲವಲ್ಲ, ಇದನ್ನು ಮಾಡು, ಇದನ್ನೇ ನೀನು ಎಲ್ಲೋ ಕರ್ಕೊಂಡು ಹೋಗುತ್ತಂತ. ಐ ಥಿಂಕ್ ಅದಕ್ಕೇ ಸಸ್ಟೇನ್ ಅನ್ನೋದು ಒಂದು 15 ವರ್ಷ ಒಂದು ನವಗ್ರ ಆದಮೇಲೆ ಎಲ್ಲೋ ಒಂದು ಕಡೆ ಒಂದು ಸಕ್ಸಸ್ ಅಂತ ನಾನು ಕಂಡಿರಲಿಲ್ಲ ಇನ್ನು.
ಇನ್ನೂ ಒಂದು ಬ್ಲಾಕ್ ಬಸ್ಟರ್ ಸಕ್ಸಸ್ಸು ಇಲ್ಲೊಂದು ಸೂಪರ್ ಹಿಟ್ಟು. ಬಟ್ ಹ್ಯಾಟ್ಸ್ ಆಫ್, ನನಗೆ ಏನಿಲ್ಲ ಅಂದ ಟೈಮಲ್ಲಿ ನಾನು ಬಂದು ಕೈ ಹಿಡಿದಾರೆ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸು. ಆಮೇಲೆ ಇವಾಗ ಲೈನಪ್ ಇರೋದು 6 ಸಿನಿಮಾ ಆಲ್ಮೋಸ್ಟ್ ರಿಲೀಸ್ ರೆಡಿ ಇದೆ. ಸೊ ಅದೆಲ್ಲ ಇದೆ ಅಂದರೆ ಐ ಥಿಂಕ್ ಬಿಕಾಸ್ ಆಫ್ ಈ ಫ್ಯಾಕ್ಟರ್ಸ್. ನಾನು ಎಲ್ಲೋ ಒಂದು ಕಡೆ ಕುಗ್ಗಿಲ್ಲ, ನಾನು ಡೈರೆಕ್ಷನ್ ಹಿಂಗಿರೋದು ಹಿಂಗೆ ಹೋಗ್ತೀನಿ, ಎಲ್ಲೋ ಒಂದು ಲೆಫ್ಟ್ ರೈಟ್ ತೊಗೊಂಡಿಲ್ಲ, ಹಿಂಗೆ ಇನ್ನೊಂದು ಆಸೆ ಇದೆ, ಇನ್ನೂ ಹೀರೋ ಅನ್ನೋದೇ ಒಂದು ಇದಿದೆ, ಎಲ್ಲೋ ಒಂದು ಪ್ರೂವ್ ಮಾಡೋಕ್ಕೆ ಇನ್ನೂ ಒಂದು ಟೈಮ್ ಇದೆ ಅಂತ ಒಂದು ಇದಿದೆ. ಬಟ್ ಖಂಡಿತವಾಗಲೂ ಐ ಥಿಂಕ್ ತುಂಬಾ ವೇಟ್ ಮಾಡೋಕ್ಕಲ್ಲ, ಒಂದು ಮಾಡಬೇಕು. ಆ್ಯಂಡ್ ಇದು ನಾನು ಬಂದಿದ್ದು ಒಂದು ಎಕ್ಸ್ಟ್ರಾ ಡಿಗ್ರಿ ಅಂತಲೇ ನಾನು ಹೇಳ್ಬೋದು. ನವಗ್ರಹ, ಕ್ಯಾಡ್ಬರೀಸ್, ಕಣ್ಸಲಿಗೆ ಹುಡುಗ, ಅದ್ರ ಪಕ್ಕದಲ್ಲಿ ಡೆಫಿನೆಟ್ಲಿ ಬಿಗ್ ಬಾಸ್ ಹುಡುಗ, ಧರ್ಮ ಕೀರ್ತಿ ಅಂತ ಬಂದೈತಿ ಇವಾಗ. ಸೊ ಐ ಥಿಂಕ್ ಅದಕ್ಕೆ ಜನರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇನ್ಮೇಲಿಂದ ಐ ಥಿಂಕ್ ಇನ್ನೊಂದು ಜರ್ನಿ ಆಫ್ ಲೈಫೇ ನನಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೊಂದು ಲಾಸ್ಟ್ ಕ್ವೆಶನ್ ಏನಂತಂದರೆ, ತ್ರಿವಿಕ್ರಮು ಮತ್ತು ಭವ್ಯ ಅವ್ರ ಬಗ್ಗೆ, ಅವ್ರು ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ರು, ನೀವು 3 ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ರಿ. ಬಟ್ ಅವರಿಬ್ರು ಮಧ್ಯದಲ್ಲಿ ಯಾರಿಗಾದ್ರೂ ಆಟಕ್ಕೆ ಡ್ಯಾಮೇಜ್ ಆಗ್ತಿದ್ಯಾ ಅಂತ ಒಬ್ಬರಿಂದ ಒಬ್ಬರಿಗೆ? ಅವರಿಬ್ಬರು ಆ್ಯಕ್ಚುಲಿ ತುಂಬ ಕ್ಲೋಸ್ ಆ್ಯಂಡ್ ವೆರಿ ಸಪೋರ್ಟಿವ್ ಆಗಿರ್ತಾರೆ ಒಬ್ಬೊಬ್ಬರಿಗೆ. ಸೊ ಭವ್ಯ ಅವರು ಐ ಥಿಂಕ್ ನಾನು ಹೇಳ್ದಂಗೆ ತುಂಬ ಒಂದು ಸಾಫ್ಟ್ ಮನಸ್ಸಿರೋಂಥದ್ದು. ಆಮೇಲೆ ಅವರು ಜಾಸ್ತಿ ಎಲ್ಲರ ಜೊತೆನೂ ಇರ್ತಾರೆ. ಬಟ್ ಏನೋ ಒಂದು ನಂಬಿಕೆ, ಇವಾಗ ನನ್ನ ಯಾವಾಗಲೂ ನಾನು ಲೆಟರ್ದು ಬಂದಿದ್ದು ನೋಡ್ಬಿಟ್ಟು ದಡುಮಾಮ ಅಂತ ನನಗೆ ಯಾವಾಗಲೂ ರೇಗಿಸೋದು. ಆಮೇಲೆ ನಾವು ಜಿಮ್ ಮಾಡೋವಾಗ ರಾಕಿ ಅಂತ ಅಂದರೆ ರಾಕಿ ಬ್ಯಾಲ್ಬೋ ಅದೇನಾದರೂ ಸ್ಟೈಲ್ ಮಾಡ್ಕೊಂಡು ನಾವು ಮಾಡ್ತಾ ಇರ್ತೀನಿ. ಸೊ ಅದನ್ನೆಲ್ಲ ರೇಗಿಸೋದು. ಲಾಸ್ಟಲ್ಲಿ ನಾನು ಜಿಮ್ಮಿಗೆ ಹೋಗಿ ನಮಸ್ಕಾರ ಮಾಡಿದಾಗ್ಲೂ ಈ ರಾಕಿ ಅಂತ ಪಾಪ ಇದು ಮಾಡಿದ್ರು. ಸೊ ಬಟ್ ಅವರಿಬ್ಬರ ಮಧ್ಯದಲ್ಲಿ ಅದು ಐ ಡೋಂಟ್ ಥಿಂಕ್ ಅದೇನೋ ಒಂದು ಚಿಕ್ಕದೇನೋ ಒಂದು ಆಗೈತೆ. ಬಟ್ ಅದನ್ನು ಐ ಥಿಂಕ್ ಲಾಸ್ಟ್ ಮೂಮೆಂಟಲ್ಲಿ ಆಗಿರೋದು ಇದೆಲ್ಲ. ಇನ್ನೂ ನಾನು ಇದ್ದಿದ್ರೆ ಪ್ರಾಬ್ಲಿ ನನ್ನ ಗೊತ್ತಾಗಿರ್ತಿತ್ತು ಆಮೇಲೆ ಅದ್ರ ಬಗ್ಗೆ ಏನೇನು ಆಗೈತೆ ಅಂತ. ಬಟ್ ಐ ಥಿಂಕ್ ಡೆಫಿನೆಟ್ಲಿ ಅವ್ರು ಕ್ಲಿಯರ್ ಮಾಡ್ಕೊತಾರೆ ಆ ಏರು. ಆಮೇಲೆ ಒಂದು ಕ್ವಶನ್ ಬಂತು, ಲೈಕ್ ಇವ್ರ ಶ್ಯಾಡೋನಲ್ಲಿ ಎಲ್ಲ ಮಾಡಬೇಕು, ಇಲ್ಲ ವಿಕ್ರಮ್ ಇವ್ರಿದು ಅಂತ. ಬಟ್ ನನಗೆ ಅದೊಂದು ಜಸ್ಟಿಫಿಕೇಶನ್ ಕೊಟ್ಟೆ. ಐ ಥಿಂಕ್ ಇಬ್ರಿಗೂ ಅವ್ರದ್ದು ಅಗತ್ಯ ಇದ್ದೇ ಇದೆ. ಆ್ಯಂಡ್ ಅದನ್ನು ಕಾಣ್ತಾ ಇದೆ. ವಿಕ್ಕಿ ಇಂಡೈರೆಕ್ಟಾಗಿ ಲೈಕ್ ಸಪೋರ್ಟ್ ಇನ್ ದ ಸೆನ್ಸ್ ಏನಾದರೂ ಒಂದಿದ್ರೆ ಭವ್ಯನ ಕೇರ್ ಮಾಡೋದಾಗಿರ್ಬೋದು, ಇಲ್ಲ ಸಪೋರ್ಟ್ ಫ್ಯಾಕ್ಟರ್ ಆಗಿರ್ಬೋದು ಇದು. ಆಮೇಲೆ ಭವ್ಯ ಐ ಥಿಂಕ್ ಡಿಪೆಂಡೆನ್ಸಿ ಆನ್ ವಿಕ್ಕಿ, ಲೈಕ್ ಈ ಥರ ಇದ್ದರೆ ಹೆಂಗಿರುತ್ತೆ ಇವಾಗ ನಾವು ಎಲ್ಲರ ಜೊತೆ ಒಂದಷ್ಟು ಜನ ಡಿಸ್ಕಸ್ ಮಾಡಿರ್ತೀವಿ. ಇವಾಗ ನಾನು ಏನಾದರೂ ಕೆಲವೊಂದು ಕಡೆ ವಿಕ್ಕಿ ಜೊತೆನೇ ಡಿಸ್ಕಸ್ ಮಾಡಿದ್ದೆ, ಅನುಷಾ ಜೊತೆ ಮಾಡಿರ್ತೀನಿ. ಹಿಂಗೆ ಇದ್ದರೆ ಹೆಂಗಿರುತ್ತೆ, ಈ ಥರ ಇದ್ದರೆ ಹೆಂಗಿರುತ್ತೆ, ಇಲ್ಲ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಐ ಥಿಂಕ್ ಎಲ್ಲ ಬಟ್ ಐ ಥಿಂಕ್ ಅದೊಂದು ಕ್ಲಿಯರ್ ಆಗುತ್ತೆ ಅವ್ರ ಮಧ್ಯದಲ್ಲಿ. ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟು, ಯಾರ್ಯಾರು ಹೆಂಗೆ ಅಂತ ರ್ಯಾಪಿಡ್ ಫೈರ್ ಥರ. ನಾನು ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳ ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಒಂದು ವರ್ಡಲ್ಲಿ ಆನ್ಸರ್ ಮಾಡಬೇಕು. ಓಕೆ, ಯಮುನಾ ಅವರು. ನನಗೆ ತುಂಬ ಹತ್ರ ಆದವರು, ಒಂದೇ ವಾರದಲ್ಲಿ ಐ ಥಿಂಕ್ ತುಂಬ ಹತ್ರ ಆದವರು. ಆಮೇಲೆ ನನಗೆ ಒಳ್ಳೇದು ಬಯಸಂತ ಒಂದು ಮನ್ಸಾರೆ ಒಳ್ಳೇದು ಬಯಸಂತ ಒಂದು ವ್ಯಕ್ತಿ ಅಂದರೆ ಯಮುನಾ ಮೇಡಮ್. ರಂಜಿತ್ ತುಂಬ ಬೇಗ ಹೋದರು, ಅಷ್ಟು ಬೇಗ ಹೋಗಬಾರ್ದು, ಮೋರ್ ಡಿಸರ್ವಿಂಗ್. ಇನ್ನೂ ಇತ್ತು, ಆಟ ಇತ್ತು ಅವರಲ್ಲಿ, ಆಟ ತುಂಬ ಇತ್ತು. ಓಕೆ, ಜಗದೀಶ್ ಸರ್ ಐ ಥಿಂಕ್ ಒಂದೊಂದ್ಸಲಿ ಸ್ಪ್ಲಿಟ್ ಪರ್ಸ್ನಾಲಿಟಿ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಒಂದೊಂದ್ಸಲಿ ಸಡನ್ನಾಗಿ ಕೋಪ ಬಂದರೆ ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಹಂಸ ಒಂದು ಇನ್ನಸೆಂಟ್ ನೈಸ್ ಪರ್ಸನ್ ವಿತ್ ಇನ್ನಸೆಂಟಾಗೆ ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ಒಳಗಾಗಿರ್ಬೋದು ಹೊರತು ಐ ಥಿಂಕ್ ವೆರಿ ಹಾರ್ಟ್ಲಿ ವೆರಿ ನೈಸ್ ಪರ್ಸನ್. ಮಾನಸ ತುಂಬ ನಗಿಸ್ತಾಯಿದ್ರು ಪ್ರತಿ ಎಲ್ಲರೂ. ಆ್ಯಂಡ್ ಒಂದು ಎನರ್ಜಿ, ಹೈ ಎನರ್ಜಿ ಇರೋಂಥ ಒಂದು ಮನೆಯಲ್ಲಿ ಅವ್ರು ಇದ್ದರೆ ಅದೊಂದು ಸೌಂಡಿಂಗೇ ಒಂಥರ ಬೇರೆ ಥರ ಇರ್ತಾಯಿತ್ತು. ಅನುಷಾ ಒಂದು ಫ್ರೆಂಡ್, ಡೆಫಿನೆಟ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್, ಒಂದು ಒಳ್ಳೆ ಬಾಂಡಿಂಗು. ಆ್ಯಂಡ್ ಒಂದು ಏನಾದರೂ ಒಂದು ಲೋ ಫೀಲಿಂಗ್ ಅಂತ ಬಂದಾಗ, ಏನಾದರೂ ಬಂದಾಗ, ಒಂದು ಡಿಪೆಂಡೆನ್ಸಿ ಅಂತ ಬಂದಾಗ ಅವ್ರು ಇಮೋಷ್ನಲಿ ಕನೆಕ್ಟ್ ಆಗೋದು ಒಂದು ಫ್ರೆಂಡ್. ಐಶ್ವರ್ಯ ಬಂಡಲ್ ಆಫ್ ಎನರ್ಜಿ, ಹಾರ್ಟ್ಲಿ ತುಂಬ ಒಳ್ಳೆ ಪರ್ಸನ್ನು, ಮನಸ್ಸಲ್ಲಿ ಒಂದು ಆಚೆ ಒಂದು ಇರೋಲ್ಲ, ತುಂಬ ಬಬ್ಲಿ ಪರ್ಸನ್. ಆ್ಯಂಡ್ ಒಳ್ಳೇದು ಬಯಸೋದು. ನನಗಂತೂ ತುಂಬ ಒಳ್ಳೇದು ಬಯಸಿದೆ. ಪ್ರತಿ ಒಂದ್ಸಲಿ ನಾನು ನಾಮಿನೇಟ್ ಆದಲ್ಲೂ ತುಂಬ ಒಳ್ಳೇದು ಬಯಸಂಥ ಒಂದು ವ್ಯಕ್ತಿ, ಶಿಶಿರು ಸ್ಪಷ್ಟತೆ, ಕ್ಲಾರಿಟಿ ತುಂಬ ಇದೆ ಲೈಫಲ್ಲಿ. ಆ್ಯಂಡ್ ಒಂದು ಸ್ಟ್ಯಾನ್ಸ್ ಅಂತ ಇದೆ ಅವ್ರಿಗೇನು ಬೇಕು ಅಂತ. ಆ್ಯಂಡ್ ಅವ್ರ ಮಾತು ತುಂಬ ಚೆಂದ. ಆ್ಯಂಡ್ ಮೆಚುರಿಟಿ ಲೆವೆಲ್ ತುಂಬ ಚೆನ್ನಾಗಿದೆ ಅವರು. ಮೋಕ್ಷಿತಾ ಅವ್ರ ವಾಯ್ಸ್ ತುಂಬ ಚೆಂದ, ಅವ್ರ ಸ್ಮೈಲ್ ತುಂಬ ಚೆಂದ. ಆ್ಯಂಡ್ ಇತ್ತೀಚೆಗೆ ಅವ್ರು ಆಡ್ತಾ ರೀತಿ ತುಂಬ ಚೆನ್ನಾಗಿ ಬ್ಲೂಮ್ ಆಗ್ತಾರೆ. ಗೌತಮಿ ಪಾಸಿಟಿವಿಟಿ ಇದೆ, ತುಂಬ ಇದೆ. ವೆರಿ ಪಾಸಿಟಿವ್ ಪರ್ಸನ್. ಸ್ವಲ್ಪ ಸೈಲೆಂಟು. ಇನ್ನೂ ಈ ಮನೆಗೆ ನಾನು ಸೈಲೆಂಟ್ ಅಂದರೆ ಐ ಥಿಂಕ್ ಇನ್ನೊಂದು ಪಕ್ಷ ನನಗಿಂತ ಸ್ವಲ್ಪ ಸೈಲೆಂಟ್ ಅಂದರೆ ಐ ಥಿಂಕ್ ಗೌತಮಿ ಅವರು. ಸೊ ಐ ಥಿಂಕ್ ರೈಟ್ ಟೈಮ್ ಇವಾಗ ಅವ್ರು ಸ್ವಲ್ಪ ಓಪನ್ ಅಪ್ ಆಗಲೇಬೇಕು. ಓಕೆ, ಮಂಜು ಅವರು ಸ್ಟ್ರಾಟಜಿ ಪ್ಲೇಯರು. ಆಮೇಲೆ ಬಿಗ್ ಬಾಸ್ ಮನೇಲಿ ಟಾಸ್ಕ್ ವಿಷಯ ಅಂತ ಬಂದಾಗ ಐ ಥಿಂಕ್ ಒಂದು ಗೇಮ್ ಚೇಂಜರು ಮಾಡೋಣ. ಧನ್ರಾಜ್ ಹಾರ್ಟ್ಲಿ ಒಳ್ಳೆ ಪರ್ಸನ್ನು, ಮನಸ್ಸಲ್ಲಿರೋದನ್ನ ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಿ ಹೇಳಬೇಕು. ಆ್ಯಂಡ್ ನೈಸ್ ಪರ್ಸನ್, ಒಳ್ಳೆ ಪರ್ಸನ್. ಹನುಮಂತು ಮುಗ್ಧ ಮನಸ್ಸು ಇರೋಂಥ ಒಂದು ವ್ಯಕ್ತಿ. 100% ಆ್ಯಕ್ಟಿಂಗ್ ಅಂತೂ ಅಲ್ಲ, ಆ ಮನುಷ್ಯ ಇರೋದೇ ಹಂಗೆ. ಆ್ಯಂಡ್ ಐ ಥಿಂಕ್ ಪ್ಯೂರ್ ಹಾರ್ಟ್. ಗೋಲ್ಡ್ ಸುರೇಶ್ ತುಂಬ ಯೋಚನೆ ಮಾಡ್ತಾರೆ, ಸಿಕ್ಕಾಬಡೆ ಯೋಚನೆ ಮಾಡ್ತಾರೆ. ಆ ಯೋಚನೆ ಬಿಡಬೇಕು, ಬೇಗ ಕಾಲು ಸರಿ ಆಗಬೇಕು. ಆ್ಯಂಡ್ ಒಂದು ಫೈಟರ್, ಒಂದು ಟಾಸ್ಕ್ ಅಂತ ಬಂದಾಗ
ನಾನು ಏನು ಇದು ಕಾಲು ಏನಾದರೂ ಪ್ರಾಬ್ಲಮ್ ಇದ್ರೂ ನಿಂತ್ಕೊತೀನಿ ಅಂತ ಒಂದು ಫೈಟರ್. ಚೈತ್ರ ಚೈತ್ರಕ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ತುಂಬ ನಾಲೆಜ್ ಇದೆ, ಒಂದು ನಾಲೆಜಬಲ್ ಪರ್ಸನ್ನು, ತುಂಬ ವಿಷಯಗಳು ತಿಳ್ಕೊಂಡಿರೋದು ಒಂದು ವ್ಯಕ್ತಿ. ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಆಟ ಇನ್ನೂ ಬೇರೆ ಥರನೇ ಶುರು ಆಗುತ್ತೆ. ತ್ರಿವಿಕ್ರಮ್ ಒಂದು ಬ್ರದರ್ಲಿ ಫಿಗರ್, ಐ ಥಿಂಕ್ ಒಂದು ತುಂಬ ಕನೆಕ್ಟ್ ಆಗಿರೋದು, ಒಂದು ಬಾಂಡಿಂಗ್ ಅಂತ ಬಂದಿರೋದು ಐ ಥಿಂಕ್ ತ್ರಿವಿಕ್ರಮ್ ಅವ್ರ ಜೊತೆ. ಐ ಥಿಂಕ್ ಒಂದು ಮೋರ್ ಲೈಕ್ ಬ್ರದರ್ಲಿ ಕನೆಕ್ಟ್. ಆ್ಯಂಡ್ ಟಾಸ್ಕ್ ವಿಷಯ ಅಂತ ಬಂದಾಗ ಅಗ್ರೆಷನ್ ಸೂಪರ್. ಓಕೆ. ಭವ್ಯ ತುಂಬ ಒಳ್ಳೆ ಮನಸ್ಸು ಆ್ಯಂಡ್ ತುಂಬ ಸಾಫ್ಟ್ ನೇಚರು. ಬಟ್ ಟಾಸ್ಕ್ ಅಂತ ಬಂದಾಗ ಅವ್ರಿಗೋಸ್ಕರ ನಿಂತ್ಕೊಳೋದು ರೀತಿ ಆ್ಯಂಡ್ ಪರ್ಫಾರ್ಮ್ ಮಾಡೋ ರೀತಿ ತುಂಬ ಒಳ್ಳೆ ಇದು. ಆ್ಯಂಡ್ ಮನೆಯವ್ರ ಬಗ್ಗೆ ಒಂದು ಕಾಳಜಿ ಅಂತೂ ಇದ್ದೇ ಇದೆ ಅವ್ರಿಗೆ. ಶೋಭಾ ಮಾತಲ್ಲಿ ತುಂಬ ತೂಕ ಇದೆ, ಅವ್ರು ಮಾತಾಡೋ ರೀತಿ ತುಂಬ ಚೆನ್ನಾಗಿದೆ. ಅವರು ಒಂದು ಗೇಮ್ ಚೇಂಜ್ ಮಾಡ್ಬೋದು ಇಲ್ಲಿಂದ. ರಜತ್ ಒಂದು ಎನರ್ಜಿ, ಫನ್, ಟೈಮಿಗೆ ಟೈಮ್ಲಿ ಜೋಕ್ಸ್ ಕ್ರ್ಯಾಕ್ ಮಾಡೋಂಥ ಒಂದು ವ್ಯಕ್ತಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರಿಗೂ ಒಂದು ಬೇರೆ ಥರನೇ ಒಂದು ಮನೆ ವಾತಾವರಣನೇ ಚೇಂಜ್ ಮಾಡೋ ಕೆಪಾಸಿಟಿ ಇರೋಂಥದ್ದು ರಜತ್. ಓಕೆ. ಧರ್ಮ ಅವರೇ, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ನೀವು ಹೊರಗೆಗಿದ್ರೋ ಒಳಗೂ ಹಾಗೆ ಇದ್ದು ಎಲ್ಲೂ ಬದಲಾಗದೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದೀರಿ. ನಿಮ್ಮೆಲ್ಲ ಪ್ರಾಜೆಕ್ಟ್ಗಳಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್, ನಿಮ್ಮ ಚಾನಲ್ಗೂ ತುಂಬ ಥ್ಯಾಂಕ್ಸ್ ಕರೆಸಿ ಮಾತಾಡೋದಕ್ಕೆ. ಆಮೇಲೆ ಯಾರ್ಯಾರು ವೋಟ್ ಮಾಡಿದ್ದೀರಾ, ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ, ಐ ಥಿಂಕ್. ಆ್ಯಂಡ್ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಬಿಗ್ ಬಾಸ್, ಒಂದು ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದೀರಾ ನನಗೆ. ಆ್ಯಂಡ್ ಯಾವ ಥರ ನನ್ನ ಇಷ್ಟಪಡ್ತಾ ಇದೇ ರೀತಿ ನನ್ನ ಸಿನಿಮಾಗಳು ರಿಲೀಸ್ ಆದಾಗ ದಯವಿಟ್ಟು ನೋಡಿ, ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.